ಹಾಂ ಮೇಡಮ್, ಪೂರ್ತಿ ಒಳಗಡೆ ಅಲ್ಲಿದೆ ಮನೆ. ಚೂರು ಹಿಡಿ ಬರ್ಸಿ ದರಿ ದರಿ ಇಲ್ಲಿ ಬನ್ನಿ, ಫ್ರೆಂಡ್ ಬನ್ನಿ, ಈ ಕಡೆ ಬನ್ನಿ. ಚೈ ಅಲ್ಲಿ ಕಾಣ್ತಿದೆಯಲ್ಲ ಚೈ ದಲೈ ಕಾಣ್ತಿದೆಯಲ್ಲ ಮೇಡಮ್, ಅದು ದರಿ 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 ದಲೈ ಚೈ ದಲೈ ಇಲ್ಲಿ ಕಾಣ್ತಿದೆ ನೋಡಿ, ಅದೇ ಅಲ್ಲ ಮೇಡಮ್. ಪೂರ್ತಿ ಒಳಗಡೆ ಕೈ ಹಾಕಿದ್ರೆ ಅವ್ರ ಕಬ್ಬಿನ ಮಿಷಿನ್ ಕೊಟ್ಟಂಗೆ ಆಗ್ಬಿಡುತ್ತೆ ಕೈ. ಓ ಮೈ ಗಾಡ್, ಹಾಗಾದ್ರೆ ಮುಟ್ರೆ ಏನಾಗ. ಈ ಮದ ಬಂದಿದೆ ಅಂತ ಹೇಳ್ತೀವಲ್ಲ ಆನೆಗೆ, ಮದ ಬಂದಾಗ ಇಲ್ಲಿಂದ ಒಂದು ಆಯಿಲ್ ತರ ಇದಾಗುತ್ತೆ, ಸೆಕ್ರೆಟ್ ಆಗುತ್ತೆ. ಊರ್ದತ್ತಂದ್ರೆ 3 ಹೆಜ್ಜೆ 2 ಹೆಜ್ಜೆ ಹಿಂದೆ ಬರ್ಬೇಕು ಆನೆ. ಅವಾಗ ನಮ್ಗೈತೆಲ್ಲ ನಮ್ಮ ಹ್ಯಾಂಡ್ ಓವರ್ ಬರ್ತಾ ಇದೆ ಅಂತೇಳಿ ಅದು. ಮತ್ತು ಅದ್ರಾಗ ಒಂದು ಹಾಡು ಇದೆ, ಅಯ್ಯಲ್ಲ ರಸೂಲು ಬೋಲು ಅಯ್ಯಲ್ಲ ರಸೂಲ್ ಹಾಗೆ ಪೀಚೆ ದೇಖೋರೆ ಭಾಯ ಅಂತೇಳಿ. ಅದು ಆ ಕಡೆ ಈ ಕಡೆ ನೋಡ್ಕೋ. 2 ಮರ್ಡರ್ ಆಗಿದೆ ಇದರಿಂದ, 5 ಆಫ್ ಮರ್ಡರ್ ಆಗಿದೆ. ಗಂಧದ ಗುಡಿ ಮೂವಿ ಶೂಟಿಂಗ್ ಮಾಡೋದಲ್ಲ ಪುನೀತ್ ರಾಜ್ಕುಮಾರ್ ಅವರು, ಡಾಕ್ಯುಮೆಂಟ್ರಿ ಮಾಡಿದ್ರಲ್ಲ, ಅದರಲ್ಲಿ ಇವನು ಮತ್ತೆ ಇವರಮ್ಮ ಇದ್ದಾರೆ. ಹೌದಾ? ಧನುಷ್ ಮತ್ತೆ ಧನುಷರ ಮೇಲೆ ಇವಾಗ ಕುಂತಿ ಅಲ್ಲೇ ಇದೆ. 50 kg ಮನುಷ್ಯ 4,500 kg ಆನೆ ಪಳಗಿಸ್ತಾರೆ ಅಂತ ಹೇಳಿದ್ರೆ ಶಕ್ತಿ ಮತ್ತೆ ಯುಕ್ತಿ ಎರಡೂ ಇರಬೇಕು. ಶಕ್ತಿಯಿಂದ ಸಾಧ್ಯ ಆಗಲ್ಲ, ಯುಕ್ತಿ ಟೆಕ್ನಿಕಲಿ. ಅದ ಓಕೆ, ಎಲ್ಲ ಉಗುರುಗಳು. ಎಷ್ಟು ಉಗುರು ಇರುತ್ತೆ ಸರ್ ಆನೆಗೆ? ಫ್ರಂಟ್ 5 ಇರುತ್ತೆ ಮೇಡಮ್, ಹಿಂದೆ 4 ಇರುತ್ತೆ. ಓಕೆ, ಇದ್ರದ್ದು ಏನಾದ್ರು ಕಟ್ ಮಾಡೋ ಚಾನ್ಸಸ್ ಇಲ್ಲ ಇರುತ್ತೆ? ಕಟ್ ಮಾಡಬೇಕಾ ಅಥವಾ ಅದಾಗೆ ಇಲ್ಲ, ಓಡಾಡುತ್ತಲ್ಲ ಅವು ಈ ರೀತಿ ಆರಾಮಾಗಿರ್ತವೆ. ಓ ಮೈ ಗಾಡ್, ಓ ಮೈ ಗಾಡ್. ಎದ್ದೇಳ್ತಾ ಕುರ್ಲಿ ಹಂಗೆ ಕುರ್ಲಿ. ಪುನೀತ್ ರಾಜ್ಕುಮಾರ್ ಇಟ್ಕೊಂಡಿದ್ರಲ್ಲ, ತಗೊಂಡು ಹೋಗಿದಾರ. ತಗೊಂಡು ಹೋಗಿದ್ರೆ ಸ್ವಲ್ಪ ಸ್ನಾನ ಆಗಿರ್ಬೇಕು ಅನ್ಸುತ್ತೆ. ಇಲ್ಲ, ಲಾಸ್ಟಿಗೆ ಬಂದಿದ್ದು ಇದೆ ಅನ್ಸುತ್ತೆ. ಅಲ್ಲ, ಓಕೆ. ಇದು ಸಾಫ್ಟ್ ಇದೆಯಾ? ಹಾಂ, ಸಾಫ್ಟ್ ಇದೆ. ಆಲ್ಮೋಸ್ಟ್ ನಮ್ದು ಇರೋದೆಲ್ಲ ಏನು ತೊಂದರೆ ಇಲ್ಲ. ಈಗ ಪ್ರೆಸೆಂಟ್ ನೀವು ಸ್ನಾನ ಮಾಡಿಸಿದ್ರೆ ಹೋಗ್ಬನ್ನಿ. ಓಕೆ, ಅವ್ರನ್ನ ಕಾವಾಡಿಗರನ್ನ ಮಾತಾಡ್ಸೋಣ ನಾವಿವಾಗ. ಬ್ರದರ್, ನಿಮ್ಮ ಹೆಸರು? ನನ್ನ ಹೆಸರು ಭಾಗ್ಯಣ್ಣ ಅಂತೇಳಿ. ಹಾಂ, ಇದೇ ಊರವ್ರ? ಹಾಂ. ಓಕೆ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಇಲ್ಲಿ? ಮೇಡಮ್, ನಾನೊಂದು 7 ವರ್ಷದಿಂದ ಮಾಡ್ತಾ ಇದ್ದೀನಿ. ಹೇಗೆ ಅನ್ಸುತ್ತೆ ಆನೆಗೆ ಸ್ನಾನ ಮಾಡಿಸೋದು, ಆನೆ ನೋಡ್ಕೊಳ್ಳೋದು? ಆನೆ ನೋಡ್ಕೊಳ್ಳೋದು ಒಂದು ಪುಣ್ಯದ ಕೆಲಸ ಮೇಡಮ್. ಪುಣ್ಯದ ಕೆಲಸನಾ? ಈ ಆನೆಗಳ ಜೊತೆ ಒಡನಾಟ ಅಂದ್ರೆ ನನಗೆ ಖುಷಿ ಆಗುತ್ತೆ. ಪುಣ್ಯದ ಕೆಲಸ ಅಂದ್ರಲ್ಲ, ಹೇಗೆ ಪುಣ್ಯ? ಮೇಡಮ್, ಇದು ಆನೆಗಳಂದ್ರೆ ಒಂಥರ ಗಣಪತಿ ಇದ್ದಂಗೆ, ದೇವರು ಅಂತಾರೆ. ಕೆಲವು ಬಂದ ಗೆಸ್ಟ್ಗಳೇ ಹೇಳ್ತಾರೆ, ನೀವು ಸಾಕ್ಷಾತ್ ದೇವ್ರ ಜೊತೆ ಕೆಲಸ ಮಾಡ್ತಿದ್ದೀರಪ್ಪ, ನೀವು ಪುಣ್ಯ ಮಾಡಿದ್ದೀರಿ ಅಂತೇಳಿ. ಓಕೆ, ಹಂಗಾಗಿ ಇದ್ರ ಜೊತೆ ಕೆಲಸ ಮಾಡ್ಲಿಕ್ಕೆ ನಮಗೊಂದು ಖುಷಿ ಆಗುತ್ತೆ. ಓಕೆ, ಇದ್ರ ಹೆಸರೇನು ಇವಾಗ? ಮೇಡಮ್, ಇದ್ರ ಹೆಸರು ಧನುಷ್ ಅಂತೇಳಿ. ಇದು ಇಲ್ಲೇ ಹುಟ್ಟಿರೋ ಮರಿ, ಕುಂತಿ ಅನ್ನೋ ಆನೆಗೆ ಹುಟ್ಟಿರೋದು. ಇದು 2018ರಲ್ಲಿ. ಇದಕ್ಕೆ ಈಗ ಏಜ್ ಬಂದ್ಬಿಟ್ಟು 5.5 ವರ್ಷ ಇದಕ್ಕೆ. ಓಕೆ, ಇದೊಂದು ಕಂಪ್ಲೀಟ್ ಜವಾಬ್ದಾರಿ ನಿಮ್ದ. ಹೇಗೆ ಡಿವೈಡ್ ಮಾಡ್ಕೊಳ್ತೀರಾ ಕೆಲಸ ಎಲ್ಲಾನು? ಮೇಡಮ್, ಇದು ಒಬ್ರು ಎಷ್ಟಾನೆ ನೋಡ್ಕೊಬೇಕು ಇಲ್ಲಿ? ಈಗ ಒಬ್ರು ಅಂದ್ರೆ ಈ ತರ ಮರಿಗಳಿಗೆಲ್ಲ ನಾವು ಒಬ್ಬೊಬ್ರು ಮೇಂಟೈನ್ ಮಾಡ್ತೀವಿ. 10 ವರ್ಷ ಆಗೋ ತನಕ ಮರಿಗೆ. ಅಲ್ಲಿ ತನಕ ಆ ಸ್ಟೇಜಲ್ಲಿ 10 ವರ್ಷದ ಒಳಗಿನ ಮರಿಗಳು ನಾವು ಇವತ್ತು ನಾನು ರಜಾ ಹಾಕಿದ್ದೀನಿ ನಂತರ ನಮ್ಮ ಬೇರೆ ಸ್ಟಾಫು ಯಾರು ಬೇಕಾದ್ರೂ ಮೇಂಟೈನ್ ಮಾಡ್ತಾರೆ, ಎಲ್ಲರೂ ಮಾತು ಕೇಳುತ್ತೆ. ಈಗ ಅದಕ್ಕಿಂತ ದೊಡ್ಡ ಆನೆಗಳಂದರೆ ಅದಕ್ಕೆ ಒಬ್ಬ ಮಾವುತ, ಒಬ್ಬ ಕವಡಿ ಅಂತೇಳಿ ಅಸ್ಟೆಂಟ್ ಇರ್ತಾರೆ. ಅವರಿಬ್ಬರಲ್ಲಿ ಯಾರು ಒಬ್ಬರು ರಜಾ ಹೋದರೆ ಅವರು ಮ್ಯಾನೇಜ್ ಮಾಡಿ. ಓಕೆ, ಈಗ ಕೋಲ್ ಇಟ್ಕೊಂಡಿದ್ರಲ್ಲ, ಯಾಕೆ ತಿರುಗಿಸಿ ಹೆಂಗೆ ಸಿಗಿಸ್ಕೊಂಡಿದ್ದೀರಾ? ಇದು ಇಲ್ಲಿ ಸೊಂಟಕ್ಕೆ ಸಿಗಿಸ್ಕೊಂಡಿರ್ತೀವಿ. ಈ ಕೋಲ್ ಇರಬೇಕು, ಯಾಕಂದರೆ ಅದು ಏನಾರ ಒಂದು ಸ್ವಲ್ಪ ಇದು ಮಾಡಿದಾಗ ಅದು ಇದ್ದರೆ ಒಂದು ಸ್ವಲ್ಪ ಕೋಲ್ ಐತಪ್ಪ ಅವನ ಹತ್ರ ಅಂತೇಳಿ ಅದ್ರ ಮನಸ್ಸಲ್ಲಿ ಬರುತ್ತೆ. ಹಂಗಾಗಿ ಆ ಕೋಲ್ ಇದ್ದರೆ ಒಂದು ಸ್ವಲ್ಪ ಸ್ನಾನ ಮಾಡಿಸ್ಬೇಕು ಇವಾಗ? ಮೇಡಮ್, ಇದು ತುಂಬ ಕೆಸರು ಹಾಕೊಂಬಂದಾಗ, ಈಗ ಕಾಡಲ್ಲೆಲ್ಲ ಬಿಟ್ಟಿರ್ತೀವಿ ಮೇಯಲಿಕ್ಕೆ. ಈ ಮಳೆಗಾಲದಲ್ಲಿ ಆಗ್ಬೋದು ಅಥವಾ ಬೇಸಿಗೆಲ್ಲ ಕೆರೆಗೆ ಹೋಗಿ ಕೆಸರು ಅಥವಾ ಇನ್ನೊಂದು ಜನ ಹಾಕೊಂಬರ್ತಾವೆ, ಧೂಳು ಗೀಳು ಜಾಸ್ತಿ ಹಾಕೊಂಬಂದಾಗ ಒಂದು ಆನೆಗೆ 2 ರಿಂದ 3 ಗಂಟೆ ತನಕ ಸ್ನಾನ ಮಾಡಿಸ್ಬೇಕಾಗತ್ತೆ, ಅದು ಕ್ಲೀನ್ ಆಗೋ ತನಕ. ಈಗ ಒಂದು ಸ್ವಲ್ಪ ಬೇಸಿಗೆ ಇರೋದ್ರಿಂದ ಒಂದು ಸ್ವಲ್ಪ ಬೇಗ ಸ್ನಾನ ಆಗುತ್ತೆ, ಯಾಕಂದರೆ ಅಂತೇನು ಕೆಸರು ಇರಲ್ಲ ಕಾಡಲ್ಲಿ, ಮಣ್ಣು ಗಿಣ್ಣು ಧೂಳು ಇರುತ್ತೆ. ಅದನ್ನೊಂದು ಸ್ವಲ್ಪ ಮೈ ಮೇಲೆ ಹಾಕ್ಕೊಂಡಿರ್ತವೆ, ಸೊಳ್ಳೆ ಗಿಳ್ಳೆ ನೊಣ ಓಡಿಸ್ಕೊಳ್ಳಿಕ್ಕೆ. ಅದನ್ನು ಬೇಗ ತೊಳಿತೀವಿ, ನೀಟಾಗಿ ಕ್ಲೀನ್ ಆಗುತ್ತೆ. ಇವಾಗ ಮಳೆಗಾಲದಲ್ಲಿ ಆಲ್ರೆಡಿ ಹೊರಗಡೆ ಬಿಟ್ಟಾಗ ಎಲ್ಲ ನೆಂದಿರುತ್ತಲ್ಲ, ಮಳೆಗಾಲದಲ್ಲಿ ಇಷ್ಟೇ ಟೈಮ್ ಸ್ನಾನ ಮಾಡಿಸ್ತೀರಾ ಅಥವಾ ಡೈಲಿ ಸ್ನಾನ ಮಾಡಿಸ್ತೀರಾ? ಒಂದಿನ ಬಿಟ್ಟ ಹೇಗೆ? ಪ್ರತಿ ಆನೆಗಳಿಗೂ ಡೈಲಿ ಸ್ನಾನ ಮಾಡಿಸ್ತೀವಿ. ಕಾಡಿಂದ ಕರ್ಕೊಂಬರ್ತೀವಿ, ಇಲ್ಲಿ ನೀರು ಕುಡಿಸಿ ಸ್ನಾನ ಮಾಡಿಸಿ ಮತ್ತೆ ಇದಕ್ಕೆ ಲೈಟಾಗಿ ಫೀಡ್ ಕೊಡ್ತೀವಿ, ಸ್ನ್ಯಾಕ್ಸ್ ಟೈಪ್. ಅದನ್ನು ಕೊಟ್ಟು ಮತ್ತೆ ಕಾಡಿಗೆ ಬಿಡ್ತೀವಿ. ಮಳೆಗಾಲದಲ್ಲಿ ಅಂದರೆ ಮಳೆ ಬರ್ತಾನೆ ಇರುತ್ತೆ. ಇವು ಕೆಸರು ಏನು ಸಿಗುತ್ತೋ ಎಲ್ಲ ಹಾಕ್ಕೊಂಡು ಅದರಲ್ಲಿ ಉಳ್ಳಾಡ್ಕೊಂಡು ಬಂದಿರ್ತವೆ. ಕೆಲವೊಂದು ಜಾಗ ಕೆಮ್ಮಣ್ಣು ಅಂತ ಬರುತ್ತೆ, ಕೆಂಪು ಮಣ್ಣು, ಅದು ಹಾಕ್ಕೊಂಡ್ರಂತೂ ಅದು ಹೋಗೋದೇ ಇಲ್ಲ. ತೊಳ್ದು ನಿಮಗೆ ಒಳ್ಳೆ ವರ್ಕೌಟ್ ಆಗುತ್ತೆ. ಎಕ್ಸರ್ಸೈಸ್ ಬೇಡ. ಸ್ಟಾರ್ಟಿಂಗು ನಾವು ಹ್ಯೂಮನ್ ಅಂತ ಹೇಳಿದ್ರೆ ತಲೆಯಿಂದ ಸ್ನಾನ ಮಾಡ್ತೀವಿ, ಇವಾಗ ಹೆಡ್ ವಾಶ್ ಮಾಡ್ಕೊಂಡು. ನೀವು ಯಾವ ತರ ಪ್ರೊಸೆಸಿಂಗ್ ಎಲ್ಲಿಂದ ಸ್ಟಾರ್ಟ್ ಮಾಡಿ? ನಾವು ಅಲ್ಲಿಂದಾನೇ ಮಾಡ್ತೀವಿ ಮೇಡಮ್. ಅಲ್ಲಿಂದ ತೊಳ್ಕೊಂಡು ಈ ಕಡೆ ಬಂದು ಹಿಂಗಾಸ್ ಬಂದು ಮತ್ತೆ ಅಲ್ಲಿಗೆ. ಇವಾಗ ಉಲ್ಟಾ ಆಗುತ್ತಾ? ಆಗುತ್ತೆ. ಈಗ ಒಂದು ಸೈಡ್ ಆ ಸೈಡ್ ಆಯ್ತು. ಈಗ ಆ ಸೈಡ್ ಕ್ಲೀನ್ ಆದ್ರ ಮೇಲೆ ಮತ್ತೆ ಇವನ್ನ ಎಬ್ಬಿಸಿ
ಈ ಸೈಡ್ ಕೂರಿಸಿ ಹಿಂಗೆ ಮಲಸ್ತೀವಿ. ಇವಾಗ ಆನೆಗಳಿಗೆ ನೀರಂದ್ರೆ ಭಯನ, ನೀರಂದ್ರೆ ಇಷ್ಟಪಡ್ತಾವ? ನೀರಂದ್ರೆ ಇಷ್ಟ ಇವಕ್ಕೆ. ಓಕೆ. ಇವಾಗ ಬೇಸಿಗೆ ಟೈಮಲ್ಲಿ ಇವಾಗ ನೀರು ಬಿಟ್ಟು ಮೇಲೆ ಬರ್ಲಿಕ್ಕೆ ಮನ್ಸಾಗುತ್ತಾ ಇಲ್ವಾ? ಹೇಗೆ ಅವುಗಳ ಮನಸ್ಥಿತಿ ನೀವೆಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ? ಅಂದರೆ ಈಗ ಬಿಸಿಲು ತುಂಬ ಇದೆಯಲ್ಲ ಮೇಡಮ್ ಅವರೇ, ಅದ್ರದ್ದು ಆನೆದು ಬಣ್ಣ ಕಪ್ಪು. ಈಗ ಛತ್ರಿ ನಾವು ಹಿಡ್ಕೊಂಡ್ರೆ ಹೇಗೆ ಇದಾಗತ್ತೆ ನೋಡಿ, ಹಾಗೆ ಇವಕ್ಕೂ ಬಿಸಿಲು ಅಂದರೆ ಆಗಲ್ಲ ಜಾಸ್ತಿ, ಅದಕ್ಕೆ ಇವು ನೀರನ್ನೇ ಇಷ್ಟಪಡ್ತಾವೆ. ಓಕೆ. ನೀವು ಇವಾಗ ಕಾಡಿಗಿಂದ ಕರ್ಕೊಬಂದ್ರಲ್ಲ, ಬೆಳಗ್ಗೆ ನೋಡಿದ್ವಲ್ಲ ನಾವು, ಎಷ್ಟು ಗಂಟೆ ಕಾಡಿಗೆ ಹೋಗ್ತೀರಾ? ಮೇಡಮ್ ನಾವೊಂದು 5:30ಗೆ ಹೋಗ್ತೀವಿ. 5:30ಇಂದ 6 ಗಂಟೆ ಒಳಗೆ ಹೋಗ್ಬಿಡ್ತೀವಿ ಕಾಡಿಗೆ. ಯಾಕಂದ್ರೆ ಎಷ್ಟು ಇವನ್ನ ಗಂಟೆಗೆ ಹೇಳ್ತೀರಾ ಬ್ರದರ್ ನೀವು? ನಾವೊಂದು 5 ಗಂಟೆಗೆ ಹೇಳ್ತೀವಿ. ಮಿಸ್ಸೇ ಇಲ್ಲ. ಮಿಸ್ಸೇ ಇಲ್ಲ. ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಲೇಟ್ ಆದ್ರೆ ಆಗುತ್ತೆ, ಕೆಲವೊಂದು ಟೈಮು ಆಗುತ್ತೆ ಮೇಡಮ್, ಹೆಚ್ಚು ಕಮ್ಮಿ ಆಗುತ್ತೆ. ಒಂದು 10 ನಿಮಿಷ 1/4 ಗಂಟೆ ಲೇಟ್ ಆಗುತ್ತೆ. ಒಂದು 5:30ಇಂದ 6:30 ಒಳಗೆ ನಾವು ಕಾಡಲ್ಲಿ ಇರ್ತೀವಿ. ನೀವು ಕಾಡಿಗೆ ಒಬ್ಬೊಬ್ಬರೇ ಹೋಗ್ತಿರಲ್ಲ, ಭಯ ಆಗಲ್ವಾ? ಭಯ ಏನಾಗಲ್ಲ ಮೇಡಮ್, ನಮ್ಗಂದ್ರೆ ರೂಢಿ ಇದೆಯಲ್ಲ ಕಾಡು, ಹಂಗಾಗಿ ಭಯ ಆಗಲ್ಲ. ಕೆಲವೊಂದು ಟೈಮು ಈಗ ಕಾಡಾನೆ ಗಿಡನೆ ಅವು ಏನಾರು ಇದ್ದಾಗ ಇವುಗಳ ಜೊತೆ ಅಂತ ಟೈಮಲ್ಲಿ ಒಬ್ಬೊಬ್ಬರೇ ಆದ್ರೆ ಭಯ ಆಗತ್ತೆ. ಈಗ ನಾನು ಈ ಆನೆನು ಮತ್ತು ಇನ್ನೊಂದು ಸಾಗರ ಅನ್ನೋ ಆನೆನ ಇವೆರಡನ್ನೂ ಜೊತೆಲೇ ಬಿಟ್ಟಿರ್ತೀವಿ. ಇವೆರಡು ಜೊತೆಲಿ ಇರ್ತಾವೆ. ಸರ್, ಇವೆರಡು ನೀವು ಬಿಟ್ಟಾಗ ಜೊತೆಲೆ ಅದಾವು, ಬರ್ಬೇಕಲ್ಲೂ ಜೊತೆಲೆ ಮೇಯ್ತಾ ಇರ್ತಾವ? ಅವು ಜೊತೆಲೇ ಇರ್ತಾವ ಅಂತ ಹೇಳಿಕ್ ಬರಲ್ಲ. ಒಂದೊಂದು ದಿವಸ ಅವು ಮೂಡ್ ಬಂದಂಗೆ, ಇವತ್ತು ಜೊತೆಲೇ ಇದ್ರೆ ನಾಳೆ ಜೊತೆಲಿ ಇರಲ್ಲ. ಅದು ಇದು ಈ ಕಡೆ ಹೋಗಿರತ್ತೆ, ಇನ್ನೊಂದು ಆ ಕಡೆ ಹೋಗಿರತ್ತೆ, ಹಂಗೆ ಡಿವೈಡ್ ಆಗ್ತವೆ. ಅಂಥ ಟೈಮಲ್ಲಿ ನಾವು ನಮ್ಮ ಮನೆಗೆ ನಾನು ಒಬ್ಬನೇ ಇರೋದ್ರಿಂದ ನಾನು ಒಬ್ಬನೇ ಹುಡ್ಕೊಂಬರ್ಬೇಕಾಗತ್ತೆ. ಅವರು ಮಾವತ ಕವಡಿ ಇದ್ದರೆ ಆ ಆನೆಗೆ ಹೋಗ್ತಾರೆ, ಅಥವಾ ಇನ್ನೊಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತೀವಿ ನಾವು. ಅವ್ರ ಆನೆ ಸಿಗ್ತಾ ಇಲ್ಲಿ ನೋಡ್ಕೊಳ್ತೀವಿ, ಆಮೇಲೆ ಇದ್ರ ಜಾಡ್ ಹಿಡ್ಕೊಂಡು ಇದಕ್ಕೆ ಹುಡ್ಕೊಂಡು ಮತ್ತೆ ಅದರ ತನ್ನೇ ಕರ್ಕೊಂಬಂದು ಅಲ್ಲಿಂದ ನಾವು ಬರ್ತೀವಿ. ಮತ್ತೆ ಆ ರೀತಿ ಅಡ್ಜಸ್ಟ್ ಮಾಡ್ತೀವಿ. ಇವ್ರ ಜೊತೆ ಕಾಡಾನೆಗಳಿರುತ್ತಲ್ಲ, ನೀವು ಇದನ್ನ ಹೆಂಗ್ ಕರಿತೀರಾ? ನೀವು ಹೆಂಗ್ ಇಟ್ಕೋತೀರಾ ನೀವು ಇದನ್ನ? ಈಗ ಇವುಗಳ ಜೊತೆ ಕಾಡಾನೆ ಇದ್ದಾಗ ನಾವು ತೀರಾ ಇಷ್ಟು ಹತ್ರ ಹೋಗ್ಲಿಕ್ಕೆ ಆಗಲ್ಲ ಮೇಡಮ್. ಇದಾದರೆ ನಮಗೇನೂ ಮಾಡಲ್ಲ. ಕಾಡಾನೆ ನಮಗೆ ಚಾರ್ಜ್ ಮಾಡುತ್ತೆ, ಅದಕ್ಕೆ ದೂರದಿಂದನೇ ನೋಡ್ಕೊಳ್ತೀವಿ. ಈಗ ಕಾಡಲ್ಲಿ ನಮ್ಮ ಆನೆಗಳು ಹೋಗಿರೋದು, ಕಾಡಾನೆ ಹೋಗಿರೋದು ವ್ಯತ್ಯಾಸ ಗೊತ್ತಾಗತ್ತೆ ನಮಗೆ. ಹೆಂಗೆ ವ್ಯತ್ಯಾಸ ಗೊತ್ತಾಗುತ್ತೆ ಸರ್? ಕಾಡಾನೆ ಇದಕ್ಕೆ ಕಾಲಿಗೆ ಚೈನ್ ಹಾಕಿ ಬಿಟ್ಟಿರ್ತೀವಿ, ಹೋದಲ್ಲಿ ಉದ್ದಕ್ಕೂ ಜಾಡ್ ಬಿದ್ದಿರುತ್ತೆ, ಚೈನಿಂದ ಮಾರ್ಕ್ ಬಿದ್ದಿರುತ್ತೆ. ಕಾಡಾನೆ ಓಪನ್ ಕಾಲಿರುತ್ತೆ, ಅಲ್ಲೊಂದು ಹೆಜ್ಜೆ ಇಲ್ಲೊಂದು ಹೆಜ್ಜೆ ಇಟ್ಕೊಂಡು ಹೋಗಿರುತ್ತೆ. ಆ ಹೆಜ್ಜೆನ ನೋಡಿಕೊಂಡು ನಾವು ಇದು ಮಾಡ್ಕೊಳ್ತೀವಿ. ಅಂಥ ಟೈಮಲ್ಲಿ ನಾವು ಜಾಡಲ್ಲಿ ಜಾಗ್ರತೆಯಿಂದ ಹೋಗ್ತೀವಿ. ಆಮೇಲೆ ಈಗ ಆನೆ ಹತ್ರದಲ್ಲೆಲ್ಲ ಮುಡಿಯೋಗಿರೋ ಸೌಂಡ್ ಬಂತು ಅಂದರೆ ಸಡನ್ನಾಗಿ ಆನೆ ಹತ್ರ ಹೋಗಲ್ಲ ನಾವು. ಒಂದು ಮರ ಗಿರ ಹತ್ಕೊಂಡು ನೋಡ್ತೀವಿ, ಸುತ್ತಮುತ್ತ ನೋಡ್ಕೊಳ್ತೀವಿ. ನಮ್ಮ ಆನೆ ಮಾತ್ರ ಇದೆಯೋ ಅಥವಾ ಅದ್ರ ಜೊತೆ ಬೇರೆ ಆನೆ ಇದೆಯೋ, ಕಾಡಾನೆ ಇದೆಯೋ ನೋಡ್ಕೊಳ್ತೀವಿ. ಸುತ್ತಮುತ್ತ ಒಂದು 5 ನಿಮಿಷ ಅಬ್ಸರ್ವೇಷನ್ ಮಾಡಿಕೊಂಡು ಯಾವುದೂ ಇಲ್ಲಾಂದರೆ ಧೈರ್ಯವಾಗಿ ನಮ್ಮ ಮನೆ ಹತ್ರ ಹೋಗ್ತೀವಿ. ಬೈ ಚಾನ್ಸ್ ಕಾಡಾನೆ ಏನಾರು ಇದೆ ಅಂದರೆ ಇದನ್ನು ಅಲ್ಲೇ ಬಿಟ್ಟು ಬರ್ತೀವಿ. ಅದು ಯಾವಾಗ ಬಿಟ್ಟು ಹೋಗುತ್ತಲ್ಲ ವಾಚ್ ಮಾಡ್ತಾ ಇರ್ತೀವಿ. ಈಗ ಬೆಳಗ್ಗೆ ನಾವು ಹುಡ್ಕಕ್ಕೆ ಹೋಗಿದ್ದೀವಿ, ಇದ್ರ ಜೊತೆ ಕಾಡಾನೆ ಇದೆ ಅಂದಾಗ ಅದನ್ನು ಅಲ್ಲೇ ಬಿಟ್ಟು ಬಂದಿರ್ತೀವಿ. ಮತ್ತು ತಿಂಡಿ ಗಿಂಡಿ ತಿಂದ್ಕೊಂಡು ಇನ್ನೊಂದು ಟೈಮ್ ಹೋಗ್ತೀವಿ, ವಾಪಸ್ ಬಂದು ಒಂದು 10-11 ಗಂಟೆ ಕಡೆ ಮತ್ತೆ ಹೋಗ್ತೀವಿ. ಅವಾಗೂ ಇತ್ತಂದ್ರೆ ಮತ್ತೆ ಬಿಡ್ತೀವಿ. ಆಮೇಲೆ ಅದು ಹೋಗಿರುತ್ತೆ, ಅದೇನು ಇದ್ರ ಜೊತೆನೇ ಇರಲ್ಲ. ಕೆಲವೊಂದು ಹೆಣ್ಣಾನೆಗಳ ಜೊತೆ ತಿಂಗಳನ್ಗಟ್ಲೆ ಇರುತ್ತೆ ಕಾಡಾನೆಗಳು. ಹೌದು, ಅವಾಗ ಕರ್ಕೊಬರ ತುಂಬ ಕಷ್ಟ ಆಗುತ್ತೆ ತಿಂಗಳನ್ಗಟ್ಟೆ ಇದ್ದಾಗ. ಹೌದು, ನಾವು ಅದನ್ನು ಟ್ರ್ಯಾಕ್ ಮಾಡ್ತಾನೆ ಇರ್ತೀವಿ ಡೈಲಿ, ಬಿಟ್ಟು ಹೋಗಲ್ಲ ಕಾಡಾನೆ. ಓಕೆ. ಈಗ ಮೀಟಿಂಗ್ ಸೀಸನಲ್ಲಿ ಆ ಟೈಮಲ್ಲೆಲ್ಲ ಜೊತೆಲೇ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಅಂಥ ಟೈಮಲ್ಲಿ ಅದನ್ನು ಕಾಡಲ್ಲೇ ಬಿಟ್ಟಿರ್ತೀವಿ. ಡೈಲಿ ನೋಡ್ಕೊಂಡು ಬರ್ತಾ ಇರ್ತೀವಿ 2 ಟೈಮ್. ನಮ್ಮೂರಂದರೆ ಇದು ಮುಂಚೆ ಒಂದು ಈ ಕ್ಯಾಂಪಿಂದು 100 ವರ್ಷದ ಹಿಸ್ಟ್ರಿ ಇದೆ ಅಂತೆ. ಇದು ನಮ್ಮ ಸ್ಟೇಟಲ್ಲೇ ಮೊದಲು ದೊಡ್ಡ ಕ್ಯಾಂಪ್ ಇದ್ದಿದ್ದಂತೆ. ಈಗ ಆನೆಗಳ ಸಂಖ್ಯೆ ಕಮ್ಮಿ ಇದೆ. ಮುಂಚೆ ಇದು ನಂಬರ್ 1 ಕ್ಯಾಂಪ್ ಆಗಿತ್ತು. ಆನೆಗಳ ಸಂಖ್ಯೆನೂ ಜಾಸ್ತಿ ಇತ್ತು, ಕ್ಯಾಂಪ್ ಕೂಡ ನಂಬರ್ 1 ಆಗಿತ್ತು. ಓಕೆ. ಹಂಗಾಗಿ ಇಲ್ಲೇ ಜಾಬಿಗೆ ಸೇರ್ಕೊಂಡ್ರಿ ನೀವು? ನೀವು ಇಷ್ಟಪಟ್ಟಿನೇ ಬಂದಿದ್ದ ಅಥವಾ ಅನಿವಾರ್ಯತೆ ಇತ್ತು ಅಲ್ಲಿಗೆ ಬರಬೇಕು ಅಂತ? ನಿಮ್ಮ ಫ್ಯಾಮಿಲಿನೇ ಇಲ್ಲಿ ವರ್ಕ್ ಮಾಡ್ತಾ ಇದ್ರ? ಇಲ್ಲ ಮೇಡಮ್, ನಮ್ಮ ಫ್ಯಾಮಿಲಿ ವರ್ಕ್ ಮಾಡ್ತಿರ್ಲಿಲ್ಲ. ನಮ್ಮ ಫ್ಯಾಮಿಲಿಯಲ್ಲೇ ನಾನೇ ಫಸ್ಟ್ ಬಂದಿದ್ದು. ಇಲ್ಲಿ ಇಂಟರ್ವ್ಯೂ ಕರೀತಾರಲ್ಲ, ಅದರಲ್ಲಿ ಕ್ಯಾಟಗರಿಯಲ್ಲಿ ಒಂದು ಪೋಸ್ಟ್ ಇತ್ತು. ನಾನು ಕೂಡ ಇದು ಫೀಲ್ಡ್ ವರ್ಕು ಮುಂಚೆ ಮಾಡ್ತಾ ಇದ್ದೆ ಇದೇ ಡಿಪಾರ್ಟ್ಮೆಂಟಲ್ಲಿ. ಹಾಗಾಗಿ ಇದೇ ಡಿಪಾರ್ಟ್ಮೆಂಟಲ್ಲಿ ಸೇರ್ಬೇಕಂತ ಆಸೆ ಇತ್ತು, ಹಂಗಾಗಿ ಸೇರ್ಕೊಂಡು. ಸರಿ, ಆನೆ ಮೈ ತೊಳ್ಳಿಣ ಬನ್ನಿ, ನಮಗೂ ಕೂಡ ದೇವ್ರ ಕಾರ್ಯ ಮಾಡಿದಷ್ಟು ಪುಣ್ಯ ಬರುತ್ತೆ. ಯಾಕಂದರೆ ಗಜರಾಜ ಗಣಪತಿ. ವಾ, ತಗೊಳ್ಳಿ, ಬ್ರಷ್ ತಗೊಳ್ಳಿ. ಈಗ ನೀರು ಹಾಕ್ಕೊಂಡು ಒಂದು ಕಡೆಯಿಂದ ಚೆನ್ನಾಗಿ ಉಜ್ಜಿ ನಾವು. ಬಟ್ಟೆ ಇದು ಮಾಡ್ತೀವಲ್ಲ ಆ ಥರ? ಬಟ್ಟೆಕ್ಕಿಂತ ಜೋರಾಗಿ ಉಜ್ಜಿದ್ರು ಅಡ್ಡಿ ಇಲ್ಲ, ಅದಕ್ಕೆ ಜೋರಾಗಿ ಉಜ್ಜಿದಷ್ಟು ಖುಷಿ ಆಗುತ್ತೆ. ಯಾಕಂದ್ರೆ ಅದಕ್ಕೆ ಈ ಕಾಡಲ್ಲಿ ಟಿಕ್ಸು ಮತ್ತೆ ಸೊಳ್ಳೆ ಗಿಳ್ಳೆ ಕಚ್ಚಿರುತ್ತೆ, ಅದು ತುರ್ಕೆ ಇರುತ್ತೆ. ಹಾಂ, ಇದೇನಿದು? ಇದು ಕಾಡಲ್ಲಿ ಏನೋ ಮುಳ್ಳುಗಿಳ್ಳು ಚುಚ್ಚಿರುತ್ತೆ ಮೇಡಮ್, ಹಿಂಗೆ ಮಲಗುತ್ತಲ್ಲ, ಅದಕ್ಕೆ ನಿದ್ದೆ ಬಂದಾಗ ಮಲಗುತ್ತೆ. ನೀವು ಕಾಡಲ್ಲಿ ಹಾಂ, ಇವಾಗ ಬನ್ನಿ ಮೇಡಮ್, ಈ ಕಡೆ ಬನ್ನಿ. ಮಕ್ಕಳೆಲ್ಲ ಬರ್ತವೆ,
ಹಾಂ, ತುಂಬಾ ಇಷ್ಟಪಡ್ತಾರೆ. ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾವೆ ಮೇಡಮ್. ಓಕೆ. ಆನೆಗೆ ಮೈ ತೊಳೆದ್ರೆ ದೇವರಷ್ಟೇ ನಮಗೆ ಪುಣ್ಯ ಬರುತ್ತೆ ಅಂತ ದೇವ್ರ ಕಾರ್ಯ ಮಾಡಿದಷ್ಟು. ಬಾ ತೊಳೆಯೋಣ. ಏನು ಓದ್ತಾ ಇದೆಯಾ? ಏನು ಓದ್ತಾ ಇದೆಯಾ? ಕನ್ನಡ ಬರಲ್ವಾ ಮತ್ತೆ? ಓ, ಆನೆ ನೋಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾನೆ. ನಾನು ಏನು ಕೇಳಿದ್ರು ಹೇಳ್ತಾ ಇಲ್ಲ. ಯಾವೂರು? ಬೆಂಗಳೂರಿಂದ ಬಂದಿದ್ಯಾ? ಓ, ಹಂಗಾಗಿ ನಿಂಗೆ ಮಜಾ ಎರಡೂ ಆಯಿತು ಅಂತ ಹೇಳಿ. ಅಮ್ಮಂಗೆ ಎಲೆಕ್ಷನ್ ಡ್ಯೂಟಿನೂ ಆಯಿತು, ನಿನಗೆ ಇಲ್ಲಿ ಆನೆ ಶಿಬಿರಕ್ಕೆ ಬಂದು ಆನೆ ಮೈ ತೊಳ್ದಂಗೂ ಆಯಿತು ಅಂತ ಹೇಳಿ. ಖುಷಿ ನೋಡು, ಖುಷಿನ. 3 ಮೈ ತೊಳೆದಿದ್ಯಾ? ಹಾಂ, ಎಕ್ಸಾಮ್ ಮುಗೀತು, ಮಮ್ಮಂಗೆ ಡ್ಯೂಟಿ ಆಯಿತು, ರಾಜ್ಯದಲ್ಲಿ ಮಜಾನೂ ಆಯಿತು. ಬಾ ಬಾ. ಮೇಡಮ್ ಇದು ಉಣ್ಣೆ ಅಂತೀವಿ ಇದಕ್ಕೆ. ಇವು ಕಾಡಲ್ಲಿ ಇರ್ತವೆ. ಓಕೆ. ಈ ಬೇಸಿಗೆ ಸೀಸನಲ್ಲಿ ಇವು ಜಾಸ್ತಿ ಇರ್ತವೆ. ಇವು ನಮಗೂ ಕಚ್ತವೆ, ಆನೆಗಳಿಗೂ ಕಚ್ಚಿರ್ತವೆ. ಇವು ರಕ್ತ ಕುಡಿದು ಇಷ್ಟು ದಪ್ಪನೂ ಆಗ್ತವೆ. ನಾವು ಇದು ತುಂಬ ಒಂಥರ ನಂಜಿದು. ಆಮೇಲೆ ಅದು ಕಚ್ಚಿದ ಜಾಗ ತುಂಬ ಕೆರೆತ ಬರುತ್ತೆ. ಓಕೆ ಸರ್, ಇಷ್ಟು ದೊಡ್ಡ ಆನೆಗೆ ಅಷ್ಟು ಚಿಕ್ಕದು ತುಂಬ ಪೈನ್ ಆಗುತ್ತಾ? ಹಾಂ. ಓಕೆ, ಅದನ್ನೆಲ್ಲ ಡೈಲಿ ನೋಡಿ ನೀವು ತೆಗ್ದಾಕ್ತೀರಾ? ಸ್ನಾನ ಮಾಡಿಸ್ಬೇಕಾದ್ರೆ ನಾವು ತೆಗ್ದಾಕ್ತೀವಿ. ಆಮೇಲೆ ಅಲ್ಲಿ ಚೆನ್ನಾಗಿ ಸ್ಕ್ರಬ್ ಮಾಡ್ತೀವಿ ಬ್ರಷಲ್ಲಿ. ಅವಾಗ ಅದಕ್ಕೆ ಚೆನ್ನಾಗಿ ಅನ್ಸುತ್ತೆ ಮೇಡಮ್. ಅಮ್ಮ ಏನು ಕೆಲಸ ಮಾಡ್ತಾರೆ? ಅಮ್ಮ ಪೊಲೀಸ್. ಹೌದಾ? ಓಕೆ ಮೇಡಮ್, ಹೆಸರೇನು ನಿಮ್ಮದು? ಓಕೆ, ಯಾವ ಡಿಪಾರ್ಟ್ಮೆಂಟ್ ವರ್ಕ್ ಮಾಡಿ? ಓಕೆ, ಇವತ್ತು ರಜಾ ಇದೆ ಅಂತ ಕರ್ಕೊಂಡ್ಬಂದಿದ್ರಾ ಮಗನ್ನ? ಓಕೆ. ಓಕೆ, ಬ್ಯಾಂಗ್ಳೂರಿಂದ ಬಂದು ಫಸ್ಟ್ ಟೈಮಾ ಮೇಡಮ್ ಇಲ್ಲಿಗೆ ಬರ್ತಾ ಇರೋದು? ಓಕೆ, ಹೇಗಿದೆ ಶಿವಮೊಗ್ಗ ಹಾಗಾದರೆ? ಥ್ಯಾಂಕ್ ಯು. ಹಾಂ ಸರ್, ಇವಾಗ ನೀವು ಹೇಳ್ತಾ ಇದ್ರಿ ಆನೆಗಳಿಗೆ ಏನಾದರೂ ಕಲೆ ಆಗಿದ್ರೆ ಗೊತ್ತಾಗುತ್ತೆ, ಮತ್ತು ಅವು ಏನಾದರೂ ಪುಂಡಾನೆ ಅದ್ರ ಜೊತೆ ಹೊಡೆದಾಡಿದ್ರೆ ಗೊತ್ತಾಗುತ್ತೆ ಅಂತ, ಮಾರ್ಕ್ ಇರುತ್ತೆ ಅಂತ ಹೇಳಿ. ನೀವು ಹಿಂದಿನ ದಿನ ಸ್ನಾನ ಮಾಡ್ಬೇಕಾರೆ ಅಷ್ಟು ಅಬ್ಸರ್ವ್ ಮಾಡಿ ಕಳಿಸಿರ್ತೀರಾ? ಇವಾಗ ಒಂದು ರೀತಿಯಾಗಿ ಮಕ್ಕಳಿಗೆ ಸ್ನಾನ ಮಾಡಿಸ್ತಾರೆ ಅಮ್ಮಂದಿರು, ಎಲ್ಲ ನೋಡ್ತಾರಲ್ಲ ಆ ರೀತಿಯಾಗಿ. ನಾವು ಕಾಡಿಗೆ ಇವತ್ತು ಬಿಟ್ಟು ಬಂದಿರ್ತೀವಿ, ಮತ್ತೆ ನಾಳೆ ಹೋದಾಗ ನಾವು ಫಸ್ಟ್ ಆನೆ ಸಿಕ್ಕಿದಾಗ ನಾವು ನೋಡ್ಕೊಳ್ಳೋದೇ ಅದು ಸುತ್ತಮುತ್ತ ಏನಾರು ಆಗಿದೆಯಾ, ಕಾಡಾನೆ ಏನಾರು ಬಂದು ಗಾಯ ಮಾಡಿದ್ಯಾ, ಗುದ್ದಾಡಿದವ ಅಂತ ನೋಡ್ಕೊಳ್ತೀವಿ. ಏನು ಇಲ್ಲ ಅಂದ್ರೆ ಬಿಚ್ಕೊಂಡ್ಬರ್ತೀವಿ. ಹಂಗೇನಾರು ಇದ್ದಾಗ ಗಾಯ ಆಯಿತು ಅಥವಾ ಫೈಟಿಂಗ್ ಏನಾರು ಆಗಿ ಏನಾರು ಮಾರ್ಕ್ ಆಗಿದ್ರೆ ಆಯಿತು ಪುಟ್ಟ ಅಲ್ಲಿಂದ ಮುಟ್ಟು. ಆವಾಗ ಬಂದು ನಮ್ಮ ಇಲ್ಲಿ ಆನೆಗಳಿಗೆ ನಮ್ಮ ಇಲಾಖೆ ಜಮೇದಾರ್ ಅಂತಿರ್ತಾರೆ, ಅವ್ರಿಗೆ ತಿಳಿಸ್ತೀವಿ. ಅವರು ನಮ್ಮ ವೆಟನರಿ ಡಾಕ್ಟರ್ ಇರ್ತಾರೆ ಕ್ಯಾಂಪಲ್ಲಿ, ಅವರಿಗೆ ತಿಳಿಸ್ತಾರೆ. ಅವ್ರು ಬಂದು ಟ್ರೀಟ್ಮೆಂಟ್ ಮಾಡ್ತಾರೆ. ಓಕೆ, ಇವಾಗ ಈ ಆನೆಗಳಲ್ಲಿ ಏನಾದ್ರು ಮಾರ್ಕ್ ಮಾಡ್ಕೊಂಡಿದ್ಯಾ? ಹೇಗೆ ಏನು ಇದರಲ್ಲಿ ಏನಾದ್ರು ನೋಡ್ಬೋದು ಅಂದ್ರೆ ಯಾವುದು ಸರ್? ಇಲ್ಲೊಂದು ಮಾಡ್ಕೊಂಡಿದ್ದಾನೆ. ಯಾವಾಗ ಮಾಡ್ಕೊಂಡ್ತು? ಯಾವ ಸಂದರ್ಭದಲ್ಲಿ? ಒಂದು 15 ದಿವಸ ಆಯ್ತು ಇದು ಮಾಡ್ಕೊಂಡು. ಓಕೆ, ಏನು ಅವಾಗ ಮಾಡ್ಕೊಂಡು? ಒಂದು ಕಾಡಾನೆ ಜೊತೆ ಸೇರ್ಕೊಂಡು ಇವು ಅಂದ್ರೆ ಈ ಮರಿಗಳಿಗೆಲ್ಲ ಈ ರೀತಿ ಆಗಿದೆಯಲ್ಲ, ಇಲ್ಲಿ ಅವು ಮರಿಗಳ ಜೊತೆ ಆಟ ಆಡ್ಲಿಕ್ಕೆ ಬರ್ತಾವ ಅಥವಾ ಇದು ಆಟ ಆಡಕ್ಕೆ ಹೋಗುತ್ತೆ. ಅವಾಗ ಸುಮ್ಮನೆ ಫ್ರೆಂಡ್ಲಿಯಾಗಿ ಆ ಕಡೆ ಈ ಕಡೆ ದಬ್ಬಾಡ್ತಾವಲ್ಲ, ಅವಾಗ ತಾಗಿರುತ್ತೆ ಅದ್ರ ಟಸ್ಕು. ಓಕೆ, ಅದು ಸೀರಿಯಸ್ಲಿ ಹೊಡಿಬೇಕು ಅಂದ್ರೆ ತುಂಬಾ ಡೀಪ್ ಹೋಗುತ್ತೆ, ದೊಡ್ಡ ಗಾಯ ಆಗುತ್ತೆ. ಓಕೆ, ಮೇಜರ್ ಇಶ್ಯೂಸ್ ಆದ್ರೆ ನೀವು ಡಾಕ್ಟರ್ ಕನ್ಸಲ್ಟ್ ಮಾಡಲೇಬೇಕು. ಇವೆಲ್ಲ ಸಣ್ಣ ಪುಟ್ಟದವು, ಇವಕ್ಕೆಲ್ಲ ಆಲ್ಮೆಂಟ್ ಇರುತ್ತೆ, ಅರ್ಶಿನ ಪುಡಿ ಇರುತ್ತೆ, ಅವನ್ನೆಲ್ಲ ಹಚ್ಚಿ ನಾವೇ ಮಾಡ್ತೀವಿ. ಆದ್ರೂ ಅವ್ರಿಗೆ ತಿಳಿಸ್ಲೇಬೇಕು. ಆನೆಗಳಿಗೆ ಯಾವ ಪ್ರಾಣಿ ಅಪಾಯ ಮಾಡ್ತವೆ? ಆನೆಗಳಿಗೆ ಆನೆನೇ ಅಪಾಯ ಮಾಡೋದಾ? ಆನೆಗಳಿಗೆ ಆನೆಗಳೇ ಅಪಾಯ ಮಾಡ್ತವೆ ಅಂದ್ರೆ ಸಿಂಹಗಳು ಮಾಡ್ತವೆ, ಬಟ್ ನಮ್ಮಲ್ಲಿ ಇಲ್ಲ ಸಿಂಹಗಳು. ಓಕೆ, ಸಿಂಹ ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಸಿಂಹ ಅಂತೂ ಇಲ್ಲ ಬಿಡಿ, ಝೂ ಅಲ್ಲಿದ್ದಾವೆ. ಅದರ್ವೈಸ್ ಆನೆಗಳಿಗೆ ಕಾಡಾನೆಯಿಂದ ಎಫೆಕ್ಟ್ ಆದರೆ ಆಗಬೇಕು. ಇವೇನಾದರೂ ತರಿಸ್ಕೊಳ್ಳೋದು, ಇವಾಗ ಯೂಶ್ವಲಿ ಇಲ್ಲಿ ತೋಟ ಅಂತ ಬಂದಾಗ ಎಂತ ಸೋಲಾರ್ ತಂತಿ ಬಿಟ್ಟಿರ್ತಾರೆ, ಇವಾಗ ಗೊತ್ತಾಗಲ್ಲ. ಅದೇನಾದ್ರು ಎಫೆಕ್ಟ್ ಆಗುತ್ತಾ ಇದಕ್ಕೆ ದಾಟಬೇಕಾದ್ರೆ, ಹೋಗಬೇಕಾದ್ರೆ ಹೇಗೆ? ಕೆಲವೊಂದು ಆನೆಗಳಿಗೆ ಈಗ ಜಮೀನಿಗೆ ಅಂತೇಳಿ ಕರೆಂಟ್ ಬಿಟ್ಟಿರ್ತಾರೆ, ಅಂಥ ಟೈಮಲ್ಲಿ ಅದು ತಾಗ್ದಾಗ ಕೆಲವೊಂದು ಡೆತ್ ಆಗ್ತವೆ. ಕಾಡಾನೆಗಳಿಗೆ ಗೊತ್ತಾಗಲ್ಲ, ತಂತಿಗಿಂತಿ ತಾಗ್ದಾಗ ಶಾಕ್ ಹೊಡೆದು ತಿರೋಗ್ತವೆ. ಅದು ಗೊತ್ತಾಗುತ್ತಾ? ಕಾಡಾನೆಗಳಿಗೆ ಗೊತ್ತಾಗಲ್ಲ, ಇವಕ್ಕೆ ಗೊತ್ತಾಗುತ್ತೆ ಸಾಮಾನ್ಯವಾಗಿ. ಒಂದ್ಸರಿ ಈಗ ಐಬೆಕ್ಸ್ ಅಥವಾ ಸೋಲಾರ್ ಅಂತ ಹೇಳಿದ್ರಲ್ಲ, ಅದರಲ್ಲಿ ಒಂದ್ಸರಿ ಟಚ್ ಮಾಡಿಸ್ಕೊಂಡು ಇದಕ್ಕೆ ಫೀಲ್ ಆದಾಗ ನೆಕ್ಸ್ಟ್ ಅದು ತುಂಬಾ ಇಂಟೆಲಿಜೆಂಟ್ ಇರುತ್ತೆ ಆನೆ. ಇಲ್ಲಿ ತಂತಿ ಇದೆ, ಇದನ್ನ ಮುಟ್ಟಬಾರ್ದು. ನೀವು ಕೆಲವೊಂದು ವಿಡಿಯೋಸಲ್ಲೆಲ್ಲ ನೋಡಿರ್ಬೇಕು, ಕೆಲವು ಆನೆಗಳು ತಂತಿ ಇದೆ ಅಂದ್ರೆ ಅದ್ರ ಮೇಲೆ ಒಂದು ಮರನ, ಒಣಗಿದ ಮರ ಅಥವಾ ಏನಾರು ಒಂದು ಬೀಳಿಸಿ ಆ ಬೇಲಿನ ಮುರಿದು ಅದ್ರ ಮೇಲೆ ದಾಟ್ಕೊಂಡು ಹೋಗ್ತವೆ. ಓಕೆ, ಅದೆಲ್ಲ ಇಂಟೆಲಿಜೆಂಟ್ ಆಗಾದ್ರೆ. ಆನೆ ಬಿಹೇವಿಯರ್ಸ್ ಮತ್ತೆ ಹ್ಯಾಬಿಟ್ಸ್ ಏನು ಸಾಮಾನ್ಯವಾಗಿ ಏನು ಮಾಡ್ತವೆ? ಕಾಡಿಗೆ ಹೋದ್ರೆ ಯಾವ ರೀತಿ ಆಟ ಆಡ್ತವೆ, ಯಾವ ರೀತಿ ಹೊಂದ್ಕೊಳ್ತವೆ, ಯಾವ ರೀತಿ ಫುಡ್ಗಳನ್ನ ಸರ್ಚ್ ಮಾಡ್ತವೆ? ಈಗ ಕಾಡಲ್ಲಿ ಅಲ್ಲೋಗಿ ನಾವೆಲ್ಲ ಅಲ್ಲೋಗಿ ನೋಡ್ಬೋದಲ್ವಾ? ಯಾಕೆಂದ್ರೆ ಇದನ್ನ ಬಿಡಕ್ ಹೋಗ್ತೀವಲ್ಲ, ಅವಾಗ ಇದ್ರ ಬಗ್ಗೆ ಮಾತಾಡೋಣ. ಸರ್, ಇವಾಗ ಆನೆಗಳಿಗೆ ಸರ್ಪ್ಳಿ ಮೇನ್ ಮುಖ್ಯ. ಎಷ್ಟು ಕೆಜಿ ಇರುತ್ತೆ ಆ ಸರ್ಪ್ಳಿ?
ಈ ಮರಿಗಳಿಗೆಲ್ಲ ಒಂದು 30 kg, ಒಂದು 40 kg ಇರುತ್ತೆ. ಓಕೆ. ಇನ್ನು ದೊಡ್ಡ ಆನೆಗಳಿಗಂದರೆ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ, ಅದು ಲೆಂತ್ ಉದ್ದ ಇರುತ್ತಲ್ಲ, ಹಂಗಾಗಿ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ, ಒಂದು 50, 60, 70 kg ತನಕ ಇರುತ್ತೆ. ಅದೇನು ಅದಕ್ಕೆ ಹೆವಿ ಅನ್ಸಲ್ಲ ಮೇಡಮ್. ಇವಾಗ ನೀವು ಇದ್ರ ಮೇಲೆ ಕೂತ್ಕೊ ಬರ್ತೀರಲ್ಲ ನೀವು, ಗ್ರಿಪ್ ಇಲ್ದಲೆ ಏನಾರು ಅದು ಹಿಂಗೆ ಅಂದ್ರೆ ಬಿದೋಗಲ್ಲ ಸರ್? ಬೀಳ್ತೀವಿ, ನಮಗೆ ಗ್ರಿಪ್ ಇರುತ್ತೆ, ಅದಕ್ಕೆ ಅಂತಾನೆ ಕುತ್ತಿಗೆಯಲ್ಲಿ ಹಗ್ಗ ಕಟ್ಟಿರ್ತೀವಿ. ಮುಂದೆ ನಮ್ಮ 2 ಕಾಲು ಹೆಬ್ಬೆಟ್ಟುಗಳು ಹಗ್ಗದಲ್ಲಿ ಇರುತ್ತೆ ಮೇಡಮ್. ಇಲ್ಲಿ ಮುಂದೆ ಹಗ್ಗ ಕಟ್ಟಿದ್ರಲ್ಲ, ಆ ಹಗ್ಗದಲ್ಲಿ ನಾವು ಕರೆಕ್ಟ್ ಗ್ರಿಪ್ಪಲ್ಲಿ ಕೂತ್ಕೊಂಡಾಗ ಅದೆಷ್ಟೇ ಅಲ್ಲಾಡಿಸಿದ್ರು ಬೀಳಲಿಕ್ಕೆ ಚಾನ್ಸ್ ಇಲ್ಲ. ಹೆಬ್ಬೆಟ್ಟು ಕಾಲಿಂದು ಅದ್ರ ಮೇಲೆ ಇದು ಮಾಡ್ತೀರಾ? ಆ ಹಗ್ಗನ ಕಾಲಿಗೆ ಒಂದು ಹಗ್ಗನ ಹಿಂಗೆ ಹಾಕೊಂಡಿರ್ತೀವಿ, ಇನ್ನೊಂದು ಹಗ್ಗದಲ್ಲಿ ಹೆಬ್ಬೆಟ್ಟು ಮತ್ತು ಇನ್ನೊಂದು ಬೆಟ್ಟು ಇರುತ್ತಲ್ಲ ಅದರಲ್ಲಿ ಹಿಂಗೆ ಸಿಗಿಸ್ಕೊಂಡಿರ್ತೀವಿ. ಓಕೆ. ಅದು ಹಿಂಗೆ ಅಲ್ಲಾಡ್ತು ಅಥವಾ ಏನೋ ಒಂದು ಫಾಸ್ಟ್ ಹೋಯ್ತು ಅಂದ್ರೆ ನಮಗೆ ಅದ್ರಲ್ಲಿ ಗ್ರಿಪ್ ಸಿಗುತ್ತೆ. ನಾವು ಬರೀ ಆ ಹಗ್ಗದಲ್ಲಿ ಕಾಲು ಹಾಕದೆ ಕೂತ್ರೆ ನಮಗೆ ಗ್ರಿಪ್ ಸಿಗಲ್ಲ. ಹಿಂಗಂತಂದ್ರೂ ಬೀಳ್ತೀವಿ, ಹಿಂಗಂತಂದ್ರೂ ಬೀಳ್ತೀವಿ. ಬಾಗಿಣ್ಣ ಅವರೇ, ಇವಾಗ ಆನೆ ಹೋಗ್ಬೇಕಾರೆ ಮಿಸ್ ಆಗಿ ನಾವು ಮನುಷ್ಯರು ಒಂದ್ಸತಿ ಕಾಲ್ ಮೇಲೆ ಕಾಲು ಇಟ್ಕೊಂಡ್ರೆ ನೋವಾಗುತ್ತೆ, ಮಿಸ್ ಆಗಿ ತುಳಿದ್ರೆ ಹೇಗೆ ಕತೆ? ಉಳಿದ್ರೆ ಏನು ಸಿಗಲ್ಲ, ಏನು ನೋವಾಗುತ್ತೆ ಸಿಗಲ್ಲ. ಅಂದರೆ ಇವು ನಮ್ಮವು ಇದುವರೆಗೂ ನಮ್ಮ ಕ್ಯಾಂಪಲ್ಲಿ ಆ ಥರದ್ದೇನು ಘಟನೆಗಳು ಆಗಿಲ್ಲ, ತುಳಿಯಲ್ಲ ಅಂತ. ಓಕೆ. ಎಲ್ಲಿ ಯಾವ ರೀತಿ ಇರುತ್ತೆ ಆನೆ ಕಾಲು ತೋರಿಸಿ ನೋಡೋಣ. ಬನ್ನಿ ಮೇಡಮ್ ನೋಡಿ. ನಮಗಂತೂ ತುಂಬ ಕುತೂಹಲ ಇದೆ. ಆನೆ ಉಗ್ರೆ ಇಲ್ಲ ಸರ್, ಕೈ ಹಂಗೆ ಇರಲಿ. ಹಾಂ, ಇದು ನೋಡಿ ಮೇಡಮ್, ಇದು ಪಾದ, ಓಕೆ. ಎಲ್ಲ ಉಗುರುಗಳು. ಎಷ್ಟು ಉಗುರು ಇರುತ್ತೆ ಸರ್ ಆನೆಗೆ? ಫ್ರಂಟು 5 ಇರುತ್ತೆ ಮೇಡಮ್, ಹಿಂದೆ 4 ಇರುತ್ತೆ. ಓಕೆ. ಇದ್ರದ್ದು ಏನಾದ್ರು ಕಟ್ ಮಾಡೋ ಚಾನ್ಸಸ್ ಇಲ್ಲ ಇರುತ್ತೆ? ಕಟ್ ಮಾಡಬೇಕಾ ಅಥವಾ ಅದಾಗೆ ಇಲ್ಲ, ಓಡಾಡುತ್ತಲ್ಲ ಅವು ಈ ರೀತಿ ಆರಾಮಾಗಿರ್ತವೆ. ಓ, ಓಕೆ. ಇದ್ರ ನಾವೇನು ಕಟ್ ಮಾಡಲ್ಲ, ಅದಕ್ಕೇನಾರು ಈ ಥರ ಚಕ್ಕೆ ಗಿಕ್ಕೆ ಬಂತಪ್ಪ, ಎಡವಿ ಗಿಡವಿ ಕೆಲವು ಟೈಮು ಇದು ಹೋಗಿರುತ್ತೆ, ಓಕೆ. ಅವಾಗ ಹೊಸದು ಬರುತ್ತೆ. ಆಮೇಲೆ ಇದೇನಾರು ಇದಕ್ಕೆ ತಾಗ್ತಾ ಇದ್ದು ಅದಕ್ಕೇನಾರು ನೋವು ಆಗಂಗಿದ್ರೆ ಅದನ್ನ ಕಟ್ ಮಾಡ್ತೀವಿ. ಸರ್, ಇದ್ರ ಮೇಲೆ ಏನಾದ್ರು ಪರ್ದ ಇರುತ್ತಾ ಭಾಗ್ಯಣ್ಣ ಅವರೇ? ನೋಡಿದ್ರೆ ಇಲ್ಲಿ ಇಲ್ಲ ಮೇಡಮ್, ಈ ತರ ಬಂದ್ಬಿಟ್ಟಿದೆಯಲ್ಲ, ಒಳ್ಳೆ ಮರದ ಪೀಸ್ ನೋಡ್ದಂಗೆ ಆಗ್ತದೆ, ಕಟ್ ಮಾಡಿದ ಮರ ನೋಡ್ತೀವಲ್ಲ ಆ ರೀತಿ ನೋಡ್ದಂಗೆ ಆಗ್ತದೆ. ಪಾದ. ಹಾಂ, ಓಕೆ. ಇವಾಗ ಹಾವುಗಳೇನಾದರೂ ಆನೆಗೆ ಎಫೆಕ್ಟ್ ಮಾಡ್ತವ? ಕಾಡು ಅಂತ ಹೇಳಿದ್ರೆ ಹಾವುಗಳ ಸಾಮಾನ್ಯ ಇರುತ್ತೆ, ಆದರೆ ಶಿವಮೊಗ್ಗದಲ್ಲಂತೂ ಕಿಂಗ್ ಕೋಬ್ರಾ ತುಂಬ ಜಾಸ್ತಿ ಇರುತ್ತೆ. ಇದು ನಮ್ಮ ಕ್ಯಾಂಪಲ್ಲಿ ಆ ರೀತಿ ನಡೆದಿದ್ದು ಮತ್ತು ಆ ಥರ ಆಗಿದ್ದು ಏನೂ ಇಲ್ಲ, ಆ ಥರದ್ದೇನಿಲ್ಲ. ಕಿಂಗ್ ಕೋಬ್ರಾದಿಂದ ಆಗ್ಬೋದು ಅನ್ಸುತ್ತೆ. ಇದುವರೆಗೂ ಆನೆಗಳಿಗೆ ಹಾವು ಜೊತೆ ಏನೋ ಆ ಥರ ಕಚ್ಚೋದಾಗ್ಲಿ, ಇಲ್ಲ ತುಳ್ದಿರೋದಾಗ್ಲಿ ಏನು ಚಾನ್ಸಸ್ ಏನೂ ಇಲ್ಲ. ಓಕೆ. ಇಲ್ಲಿ ಒಂಥರ ಆಗ್ಬಿಟ್ಟಿದೆಯಲ್ಲ, ಇದೇನಿದು? ಇದು ಅದು ಮಂಡಿ ಮೇಡಮ್, ಅದು ಕೂರ್ಬೇಕಾರೆ ಅಥವಾ ಸಾಮಾನ್ಯವಾಗಿ ಕೂರ್ಲೇಬೇಕು, ಆನೆ ಮಲಗಬೇಕು ಕೂರ್ಬೇಕು ಅಂದಾಗ ಇತ್ತಾಗಿ ಮಣ್ಣಿಗೆ ತಾಗತ್ತೆ, ಅವಾಗ ಹಿಂಗಾಗಿರುತ್ತೆ. ಅದೇ ಗ್ರಿಪ್. ಓಕೆ. ರಫ್ ಆಗಿರುತ್ತೆ ಅದು. ನಮಗೆ ಇದಿದೆಯಲ್ಲ, ಇದೊಂಥರ ರಫ್ ಇರುತ್ತೆ ನೋಡಿ ಈ ಮಂಡಿ, ಓಕೆ. ಆ ರೀತಿ. ಅದಕ್ಕೆ ಇದು ಗಂಡ ಆನೆನ ಹೆಣ್ಣು ಆನೆನ? ಇದು ಗಂಡ ಆನೆ. ಇದೆ ಗಂಡಾನೆಗೂ ಇರುತ್ತೆ, ಹೆಣ್ಣಾನೆಗೂ, ಎರಡಕ್ಕೂ ಕಾಮನ್ ಆಗಿರುತ್ತೆ. ಹೌದು, ಹೆಣ್ಣಾನೆಗೆ ಕೆಚ್ಚಲಿರುತ್ತೆ, ಗಂಡಾನೆಗೆ ಎದೆ ಇರುತ್ತೆ. ನಮಗೆ ಹೇಗಿರುತ್ತೆ ಹಾಗೆ ಕಾಮನ್ ಆಗಿ ಹೇಗಿರುತ್ತೆ ಹಾಗೇನೆ. ಇವಾಗ ಆನೆಗಳು ಫುಡ್ಡು ಇವಾಗ ಕೊಡ್ತಿರಲ್ಲ ನೀವು, ಅಲ್ಲಿಗೆ ಹೋಗಿನೇ ಕೊಡಬೇಕು, ಡೈರೆಕ್ಟಾಗಿ ಕೊಡಲ್ಲ. ಇವಾಗ ರಾತ್ರಿ ಅವು ತಿಂದಿರಲ್ವೋ ಅಂತ ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಹಿಂದೆ ಇದ್ದಿರ್ತಾವೆ, ಹಾಗೆ ತಿಂದಿಲ್ಲ ಅಂದಿದ್ದು ಅದು ನಾವು ಬೆಳಗ್ಗೆ ಕರ್ಕೊಂಡು ಬರ್ಬೇಕಾದ್ರೆ ನಾವು ಅದಕ್ಕೆ ಬೆಲ್ಲ ಅಥವಾ ಇಲ್ಲಿ ನಮಗೆ ಇದು ಕೊಡ್ತಾರೆ, ಫುಡ್ ಕೊಡ್ತಾರೆ ಎಲಿಫೆಂಟ್ಸಿಗೆ. ಇದಕ್ಕೆ ಜೀರೋ ಪಾಲಿಶ್ ಅಕ್ಕಿ, ಆಮೇಲೆ ತೆಂಗಿನಕಾಯಿ, ಬೆಲ್ಲ, ಭತ್ತದ ಹುಲ್ಲು ಕೊಟ್ಟಿರ್ತಾರೆ. ಅದರಲ್ಲೆಲ್ಲ ಮಿಕ್ಸ್ ಮಾಡಿ ನಾವು ಪಟ್ಟಣದ ಥರ ಕಟ್ಟಿರ್ತೀವಿ, ಕುಚ್ರೆ ಅಂತೀವಿ ಅದಕ್ಕೆ. ಅದು ತಗೊಂಡು ಹೋಗಿರ್ತೀವಿ. ಇದಕ್ಕೆ ಆರೋಗ್ಯ ಸರಿ ಇಲ್ದಾಗ ಅದು ತಿನ್ನಲ್ಲ, ಹೊಟ್ಟೆಗಿಟ್ಟೆ ನೋವು ಇದ್ದಾಗ ಅಥವಾ ಇನ್ನೊಂದೇನೋ ಇದ್ದಾಗ. ಏನಿದು ಆಟ ಆಡ್ತಿರೋದಾ ಅಥವಾ? ಇಲ್ಲ, ಅದು ಕಾಲು ಸರಿಯಾಗಿ ಮಾಡ್ಕೊಳ್ತಾ ಇದೆ. ನಾವು ಒಂದು ಜಾಗ ನಿಲ್ಲಲ್ಲ, ಹೀಗೆ ಮಾಡ್ಕೊಳ್ತೀವಲ್ಲ, ಅದು ಹಾಗೆ ಮಾಡುತ್ತೆ. ಓಕೆ. ನೀವು ಯಾಕೆ ಮುಂದ್ಗಡೆಗೆ ಮಾತ್ರ ಸಪ್ಲೈ ಹಾಕಿದ್ರೆ ಹಿಂದೆಗೆ ಹಾಕಿಲ್ಲಲ್ಲ? ಹಿಂದೆ ಹಾಕಲ್ಲ ಮೇಡಮ್, ನಮ್ಮಲ್ಲಿ ನಾವು ಮುಂದೆನೇ ಹಾಕ್ತೀವಿ. ಓಕೆ, ಅಷ್ಟೇ ಸಾಕ ಪಳಗ್ಸೋದಕ್ಕೆ. ಬನ್ನಿ ಮೈ ತೊಳೆಯೋಣ. ಬನ್ನಿ ಭಾಗ್ಯಣ್ಣ ಅವರೇ, ನಿಮ್ಗೆ ಇವಾಗ ಹಬ್ಬ ಬರುತ್ತೆ, ಯಾವುದಾದ್ರೂ ಒಂದು ಎಮರ್ಜೆನ್ಸಿ ಕೆಲಸ ಬರುತ್ತೆ, ಎಲ್ಲಾದರೂ ಹೋಗ್ಬೇಕಾಗಿರುತ್ತೆ, ಅವಾಗ ಹೆಂಗೆ ವ್ಯವಸ್ಥೆ ಮಾಡ್ತೀರಾ ನೀವು ಇಲ್ಲಿ? ಮೇಡಮ್, ನಮಗೆ ಲೀವ್ ಇರ್ತವೆ, CL UL ಎಲ್ಲ ಇರ್ತವೆ. ನಮಗೆ ತುಂಬ ಎಮರ್ಜೆನ್ಸಿ ಇದೆ ಅಂದರೆ ನಾವು ಇಲ್ಲಿ ನಮ್ಮ ಜಮೆದಾರಿಗೆ ಹೇಳ್ತೀವಿ, ಅವ್ರು ಇದಕ್ಕೆ ಬೇರೆಯವ್ರನ್ನ ಅಡ್ಜಸ್ಟ್ ಮಾಡಿರ್ತಾರೆ. ಇವಾಗ ಸಂಡೇ ಯಾರು ನೋಡ್ಕೊಳ್ತಾರೆ? ಯೂಶಲಿ ಸಂಡೇ ರಜಾ ಇರುತ್ತೆ, ನಿಮಗೆ ಸಂಡೇ ರಜಾ ಇರುತ್ತೆ? ನಮಗೆ ಸಂಡೇ ಗಿಂಡೆ ರಜಾ ಇಲ್ಲ, ವರ್ಷದ 365 ದಿವಸನೂ ಡ್ಯೂಟಿ ಇರುತ್ತೆ. ನಮಗೆ ಲಾಸ್ಟ್ ಇಯರ್ ಎಂಡಲ್ಲಿ ಒಂದು ಎಕ್ಸ್ಟ್ರಾ ಮಂತಿಂದ ಒಂದು ಸ್ಯಾಲ್ರಿ ಬರುತ್ತೆ. ಓಕೆ. ಆ ಸೊಳ್ಳೆ ತೋರಿಸಿ ಹೇಗಿರುತ್ತೆ ನೋಡೋಣ. ಇದನ್ನು ಬಿಡಪ್ಪ, ದರ್ಶಕಂಡ ಇದು ನೀರು ಕುಡಿಯೋಕ್ಕೆ, ಅದು ಉಸಿರಾಡಲಿಕ್ಕೆ.
ಈ ಸಪ್ಪೆಲ್ಲ ಈ ಸೊಂಡ್ಲಿಂದ ಎಳೆದು ತಿನ್ನುತ್ತೆ. ಓಕೆ 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 ಓಕೆ. ಇದು ಗ್ರಿಪ್ಪಿಗೆ ಅಷ್ಟೇ, ಹೌದು. ಇಲ್ಲೆಲ್ಲ ತಿನ್ನಕ್ ಹೋಗಲ್ಲ, ಬಾಯಿಗೆನೆ ಹಾಕೊಂಡು ತಿನ್ಬೇಕು. ಹಾಂ, ಅದು ಮುರ್ಕೊಳ್ಳುತ್ತೆ, ಹಿಂಗೆ ಹಿಡ್ಕೊಂಡು ಹಿಂಗೆ ಮುರ್ಕೊಳ್ಳುತ್ತೆ, ಹಿಂಗೆ ತಿನ್ನುತ್ತೆ, ಬಾಯಿಗೆ ಹಾಕೊಳ್ಳುತ್ತೆ. ಓಕೆ. ನೀರು ಅದ್ರಲ್ಲಿ ತುಂಬಿಕೊಂಡು ಹಿಂಗೆ ಕುಡ್ಕೊಳ್ಳುತ್ತೆ, ಇವಾಗ ಉಸಿರಾಡುತ್ತೆ. ನೀವು ಇದೆಲ್ಲ ಮಾಡಿದ ಸ್ನಾನ ಮಾಡಿಸಿದ್ಮೇಲೆ ಎದ್ದೇಳಿಸಿಲ್ಲ ಅಂದ್ರೆ ಇಲ್ಲೇ ಮಲಗ್ಬಿಟ್ಟಿರುತ್ತಾ ಇದು ಅಷ್ಟು ಇಲ್ಲ ಇಲ್ಲ, enjoy ಎದ್ದು ಮಾಡ್ಕೊಂಡು? ಎದ್ದು ಬಿಡ್ತಾನೆ. ಈಗ ಈ ಸೈಡು ನಾವು ಎಷ್ಟೊತ್ತಂತ ಈ ಸೈಡ್ ಮಲಗ್ತೀವಿ, ಮತ್ತೆ ಈ ಸೈಡು ತಿರುಗಿ ಮಲಗ್ತೀವಲ್ಲ, ಹಾಗೂ ಮಲಗ್ತಾನೆ, ಕೂರ್ತಾನೆ. ಓಕೆ. ಫ್ರೀ ಬಿಟ್ರೆ ನೀರಲ್ಲೇ ಆಟ ಆಡ್ತಿರ್ತಾನೆ. ಇವಾಗ ಆಟಾಡ್ಸಿ ನೋಡೋಣ, ಆಟಾಡ್ಸಿ ಎದ್ದೇಳಿಸಿ. ಊಟ ದನ ಊಟ 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 ಊಟ. ಏನೇನು ಕಮೆಂಟ್ ಕೊಡ್ತೀರಾ ನೀವು ಇದಕ್ಕೆ? ಮೇಡಮ್ ಇದಕ್ಕೊಂದು 25 ಕಮೆಂಟ್ಸ್ ಇದೆ. ಎಷ್ಟು? 25 ಕಮೆಂಟ್ಸ್ ಇದೆ. ಊಟ ಹಾಂ ಊಟ. ಓ ಮೈ ಎದ್ದೇಳ. ಗಾಡ್, ಓ ಮೈ ಊಟ. ಗಾಡ್. ಎದ್ದೇಳ್ತ ಕುರ್ಲಿ ಹಂಗೆ ಕುರ್ಲಿ ಇರಿ. ಬೇಟಾರ ಸರ್ ಕೂರ್ತಾನೆ. ಬೈಟ್. ಓ ಬೈಟ್ ಅಂದ ತಕ್ಷಣ ಕುತ್ಕೊಬಿಡುತ್ತಾ? ಬೈಟ್ ಅಂದ್ರೆ ಕೂರು ಅಂತ, ಊಟ ಅಂದ್ರೆ ಎದಳು ಅಂತ. ಹಾಂ ಹಿಂದಿ ಸ್ವಲ್ಪ ಸಿಮಿಲರ್ ಬರುತ್ತೆ. 25 ಕಮಾಂಡ್ ಅಂದ್ರಲ್ಲ, ಯಾವ್ದ್ಯಾವ್ದು? ಮೇಡಮ್ ಈಗ ಮಲ್ಲೈ ಅಂದ್ರೆ ಮುಂದೆ ಹೋಗುತ್ತೆ, ದಪ್ಪಿಚೆ ಅಂದ್ರೆ ಹಿಂದೆ ಬರುತ್ತೆ. ಆ ರೀತಿ ಒಂದು 25 ಕಮೆಂಟ್ಸ್ ಇದೆ. ಊಟ ಅಂದ್ರೆ ಎದ್ದೇಳುತ್ತೆ, ಬೈಟ್ ಅಂದ್ರೆ ಕೂರುತ್ತೆ. ಇವಾಗ ಮೈ ತೊಳಿಬೇಕಾದ್ರೆ, ಸ್ನಾನ ಮಾಡಿಸ್ಬೇಕಾದ್ರೆ ಎಷ್ಟು ಕಮಾಂಡ್ ಯೂಸ್ ಮಾಡ್ತೀರಾ? ಈಗ ಒಂದು ಕೂರ್ಲಿಕ್ಕೆ, ಒಂದು ಮಲಗಲಿಕ್ಕೆ, ಆಮೇಲೆ ಕಾಲ್ಗಿಲ್ ಚಾಚೈತಿದ್ರೆ ಕಾಲು ಚಾಚತ್ತೆ, ಆಮೇಲೆ ಎದ್ದೇಳುತ್ತೆ, ಓಕೆ. ಆಮೇಲೆ ಕಿವಿ ಕಾನೂನು ಕಿವಿ ಹಿಂಗೆ ಮಾಡುತ್ತೆ ತೊಳಿಬೇಕಾದ್ರೆ ಮಲಗಿದ್ದಾಗ. ಇವಾಗ ಆನೆದು ಫುಲ್ಲು ಬ್ಲ್ಯಾಕ್ ಇದ್ರು ಈ ಕಿವಿ ಹತ್ರ ಆಗಿರ್ಬೋದು, ಫ್ರಂಟ್ ಇದೆಲ್ಲ ವೈಟ್ ವೈಟ್ ಬಂದಿದೆಯಲ್ಲ, ಇದು ಏಜ್ ಆಗ್ತಾ ಇದ್ದಂಗೆ ಈ ಥರ ಬಂದೇ ಬರುತ್ತೆ ಮೇಡಮ್ ಆನೆಗಳಿಗೆ. ಇದು ಇಲ್ಲಿದೆಯಲ್ಲ, ಇದು ಮಲಗುತ್ತೆ, ಮಲಗಿದಾಗ ಸೌದು ಹಿಂಗಾಗಿರುತ್ತೆ, ಅಲ್ಲೆಲ್ಲ ಕಾಮನ್ ಆಗಿ ಬಂದೇ ಬರುತ್ತೆ ಆನೆಗಳಿಗೆ. ಓಕೆ. ಇದು ಅಂದಾಜು ಇದು ಎಷ್ಟು ವರ್ಷದ್ದು? ಇದು 5.5 ವರ್ಷದ್ದು. 5 ವರ್ಷಕ್ಕೇನೆ ಈ ತರ ಬಂದ್ಬಿಡುತ್ತಾ? ಕೆಲವೊಂದಕ್ಕೆ ಬರುತ್ತೆ, ಕೆಲವೊಂದಕ್ಕೆ ಬರಲ್ಲ. ಇದೇನಿದು ಕಿವಿ ಹಿಂಗಾಗಿದೆಯಲ್ಲ? ಕಿವಿ ಇದು ಕಾಡಲ್ಲಿ ಮೇಯಕ್ಕೆ ಹೋಗಿರ್ತಾವಲ್ಲ, ಅವಾಗ ಮುಳ್ಳುಗಿಳ್ಳು ತೆರ್ಚಿರತ್ತೆ, ಹಿಂಗೆ ಹಿಡ್ಕೊಂಡಿರತ್ತೆ. ಈಗ ತಂತಿ ಬೇಲಲ್ಲಿ ನಾವು ಎಲ್ಲರೂ ದಾಟ್ಬೇಕಾರ ಮುಳ್ಳು ಹಿಡ್ಕೊಂಡಾಗ ಏನಾರ ಆಗುತ್ತಲ್ಲ, ಅದೇ ರೀತಿ ಇದಕ್ಕೂ ಆಗಿರುತ್ತೆ ಕಾಡಲ್ಲಿ, ಅದರ ಮುಳ್ಳು ಕೊರೆದಿರುತ್ತೆ. ಓಕೆ. ಇವಾಗ ಆನೆಗಳಿಗೆ ಹುಷಾರಿಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ, ಯಾಕೆಂದ್ರೆ ನೀವೇ ತುಂಬಾ ಹತ್ರದಿಂದ ನೋಡೋರು. ಅದು ಗೊತ್ತಾಗತ್ತೆ, ಡೈಲಿ ಹೆಂಗೆ ಆಕ್ಟಿವ್ ಆಗಿರ್ತಾನೆ, ಹುಷಾರಿಲ್ದಾಗ ಹೆಂಗೆ ಡಲ್ ಆಗಿರ್ತಾನೆ ಅಂತ ನಮ್ಗೆ ಗೊತ್ತಾಗತ್ತೆ, ನೋಡ್ತಾ ಇದ್ದಂಗೆ ಗೊತ್ತಾಗತ್ತೆ. ಗುಡ್ ಬಾಯ್ ನಿಮ್ಮ ಥರ. ಹಾಂ. ಓಕೆ, ಎದ್ದೇಳಿಸಿ ಇವಾಗ ಧನುಷ್. ಊಟ ದನ ಊಟ 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 ಧನುಷ್. ಹಾಂ ಊಟ ಊಟ. ಲಾ ಚೈ 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 ಆಯ್ದ್ರ ಚೈ ಹಗ್ಗಾತು. ಚೈ ಅಂದ್ರೆ ಈ ಕಡೆ ತಿರುಗ್ತಾನೆ. ಓಕೆ, ಅಲ್ಲಿವರೆಗೂ ಕರ್ಕೊಂಡೋಗಿ ನಾನು ಬರ್ತೀನಿ, ಆ ಕಡೆ ಬರ್ತೀನಿ ನಿಮ್ಮ ಜೊತೆ. ಮಲೈ ಒಂದು ನಿಮಿಷ ಗತ್ ಮಲೈ ಮಲ್ಲ ನಿಧಾನ ಆರಾಮಾಗಿ ಬನ್ನಿ, ಅವನು ಏನು ಮಾಡಲ್ಲ. ಗುಡ್ ಬಾಯ್. ಗುಡ್ ಬಾಯ್. ಗಂಟೆ ಕಟ್ಬಿಟ್ಟಿದ್ದೀರಾ? ಅದು ಗಂಟೆ ಈಗ ಕಾಡಾನೆ ಜೊತೆ ಇದ್ದಾಗ ಅವು ತುಂಬ ಜಿಗ್ಗಿರುತ್ತೆ, ಅಂದರೆ ಮುಳ್ಳು ಗಿಳ್ಳು ಪೊದೆ ಇರುತ್ತಲ್ಲ ಅಂಥದ್ರಲ್ಲಿ ಇರ್ತಾನೆ. ಎಲ್ಲಿದೆ ಅಂತ ಐಡೆಂಟಿಫೈ ಮಾಡಲಿಕ್ಕೆ ಆ ಗಂಟೆ ಸೌಂಡ್ ಬಂದಾಗ ಓ ನಮ್ಮ ಮನೆ ಅಲ್ಲೇ ಇದೆ, ಇಲ್ಲಿ ಅದರ ಸರೌಂಡಿಂಗಲ್ಲಿ ಮರ ಹತ್ತಿದ್ರೆ ಕಾಣ್ಬೋದು, ಅಥವಾ ಇಂಥಲ್ಲೇ ಇದೆ ಅಂತೇಳಿ ಗೆಸ್ ಮಾಡ್ಕೊಂಡು ಹೋಗ್ಬೋದು. ಯಾಕೋ ಧನುಷ್ ನೀನು ಹಂಗೆಲ್ಲ ಮಾಡ್ತೀಯಲ್ಲ, ನೀನು ಕೇಳ್ಬೇಕು ತಾನೇ. ಒಂದು 4 ಆನೆ ಇದಾವಪ್ಪ ಅಲ್ಲಿ, ಅಷ್ಟು ದೂರದಲ್ಲಿ ಕಾಣ್ತಿದ್ದಾವೆ, ಗಂಟೆ ಸೌಂಡ್ ಬಂದ್ರೆ ಓ ನನ್ನ ಆನೆ ಇದೆ ಇದು ಗಂಟೆ ಅಂತ ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ನೀವೇ ಕಟ್ಟಿರೋದು? ಹೌದು. ಇದು ನಮ್ಮ ಇಲ್ಲೊಬ್ರು ಗೆಸ್ಟ್ ಬರ್ತಾರೆ, ಅವರಿಗೆ ಧನುಷ್ ಅಂದ್ರೆ ತುಂಬಾ ಇಷ್ಟ, ಅವರು ಗಿಫ್ಟ್ ಕೊಟ್ಟಿರೋದು ಇವನಿಗೆ. ಓ ಧನುಷ್. ಇದು ಕೋರೆ ಇದೆಯಲ್ಲ, ದಂತ ಯಾವ ಟೈಮಿಗೆ ಬರುತ್ತೆ ಆನೆಗಳಿಗೆ? ಮೇಡಮ್ ಇದು ಗಂಡಾನೆಗಳಿಗೆ, ನಮ್ಮ ಭಾರತದ ಆನೆಗಳಿಗೆ ಗಂಡಿಗೆ ಮಾತ್ರ ಬರುತ್ತೆ. ಇದು 1 ವರ್ಷದ ನಂತರ ಒಂದು ಸ್ವಲ್ಪ ಬೆಳ್ಕೊಂಡ್ ಬರುತ್ತೆ. ಈಗ ಮಕ್ಕಳಿಗೆ ಹೇಗೆ ಹಲ್ಲು ಬರ್ತಾವಲ್ಲ, ಇವಕ್ಕೂ ಕೂಡ ಹೀಗೆ. ಇದು ದಂತಗಳು, ಟಸ್ಕ್ ಅಂತ. ಓಕೆ. ಇವು ಹಲ್ಲುಗಳು ಬಾಯಲ್ಲಿ ಇರ್ತವೆ. ಎಷ್ಟಲ್ಲಿ ಇರುತ್ತೆ ಮೇಡಮ್? ಇವಕ್ಕೆ ನಾನು ನೆಟ್ಟಲ್ಲಿ ನೋಡಿದ್ದೆ ಒಂದು 24 ಎಷ್ಟೋ ಇರುತ್ತಂತ. ನೆಟ್ಟಲ್ಲಿ ನೋಡಿದ್ರೆ ಆನೆಗಳ ಬಗ್ಗೆ ಸರ್ಚ್ ಮಾಡಿದ್ರೆ ಹಾಗಾದ್ರೆ ಹಲ್ಲುಗಳು ಎಷ್ಟಿದೆ ಅಂತ ಗೊತ್ತಾಗಬೇಕಿತ್ತಲ್ಲ, ಹಂಗಾಗಿ ಅದು ಕನ್ಫರ್ಮ್ ಆಗಿಲ್ಲ ನಂಗೆ ಇನ್ನೂ. ಡಾಕ್ಟರ್ ಕೇಳಿದ್ರೆ ಗೊತ್ತಾಗುತ್ತೆ. ಓಕೆ. ಇವಾಗ ಧನುಷ್ ನನ್ನ ಮೇಲೆ ನೀರು ಹಾಕ್ತದತ್ತಾ? ಹಾಕುತ್ತೆ. ಹೆಂಗೆ? ಅದಕ್ಕೆ ಏನಂತೆ ಓಪನ್ ಮಾಡ್ತು ಬಾಯಿ, ಇವಾಗ ನೀರು ತಗೊಳಕ್ಕೆ ಅಲ್ಲಿ ಅನ್ಸುತ್ತೆ. ಮುಂದೆ ನಿಂತ್ಕೊಳ್ಳಿ ಮೇಡಮ್, ನೋಡಿ ಅವನ್ ತಗೊಂಡು ಅವನ ಮೇಲೆ ಹಾಕೊಳ್ತಾನೆ. ಧನುಷ್ ನನಗೆ ನೀರು ಹಾಕ್ತೀಯಾ? ಬರ್ ಬರಿ. ಓ ಕೇಳುತ್ತೆ ಮಾತು. ಬೋರಿ ಅಂತಲ್ಲ, ಬರ್ ಅಂತೀವಿ. ಬರ್. ಓಕೆ.
ಇವುಗಳಿಗೆ ಆಟ ಆಡೋದಕ್ಕೆಲ್ಲ ನನ್ನ ಕೇಳ್ತಾ ಇದ್ದೆ ಧನುಷ್. ಮಕ್ಳು ಬಂದಾಗ ತುಂಬಾ ಚೇಷ್ಟೆ ಎಲ್ಲ ಜಾಸ್ತಿ ಮಾಡ್ತಾರೆ. ಚೇಷ್ಟೆ ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ ಆಗಿರುತ್ತೆ. ಮಕ್ಕಳು ಅಂದ್ರೆ ತೀರಾ ಸಣ್ಣ ಮಕ್ಕಳು ಸಡನ್ ಆಗಿ ಹೋದ್ರೆ ಒಂದ್ ಸ್ವಲ್ಪ ಯಾವುದೇ ಆನೆ ಆದ್ರೂ ಅಷ್ಟೇ ಒಂದ್ ಸ್ವಲ್ಪ ಹೆದರಿಸುತ್ತೆ. ನಾವು ಜೊತೆಲಿದ್ದಾಗ ಏನು ಮಾಡಲ್ಲ, ನೀವು ಬಿಟ್ಬಿಟ್ರೆ ಇದಾಗುತ್ತೆ. ಮಕ್ಳಿಗೆ ಅಂದ್ರೆ ಅನಿಮಲ್ಸ್ ಅಂದ್ರೆ ಇಷ್ಟ ಆಗಲ್ಲ, ಆನೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಮುಟ್ಟೋದು ಅಂದ್ರೆ ಇನ್ನೇನು ಕೇಳ್ಬೇಕಾ, ಝೂ ಅಲ್ಲಿ ನೋಡಿರ್ತಾವೆ ಅಷ್ಟೇ. ಆರಾಮ್ಸೆ ಖುಷಿಯಿಂದ ಮುಟ್ತಾವೆ. ಕೆಲವರು ದೊಡ್ಡವರಿದ್ರು ಹೆದರ್ತಾರೆ, ಅಳ್ತಾರೆ, ಖುಷಿ ಪಡ್ತಾರೆ ಆದ್ರೂ. ಓಕೆ, ಹಾಗಾದ್ರೆ ಹೋಗೋಣ. ಪುನೀತ್ ಎಲ್ಲಿದ್ದಾನೆ? ಪುನೀತ್ ರಾಜ್ಕುಮಾರ್ ಅಲ್ಲಿ ಲಾಸ್ಟ್ ಅಲ್ಲಿ ಇದ್ದಾರೆ ನೋಡಿ. ಪುನೀತ್ ನೋಡ್ಕೊ ಬರ್ತೀವಿ ಹಾಗಾದ್ರೆ. ಓಕೆನಾ? ಏನ್ ಬ್ರದರ್? ಗಂಧದ ಗುಡಿ ಮೂವಿ ಶೂಟಿಂಗ್ ಮಾಡೋದಲ್ಲ ಪುನೀತ್ ರಾಜ್ಕುಮಾರ್ ಅವರು, ಡಾಕ್ಯುಮೆಂಟರಿ ಮಾಡಿದ್ರಲ್ಲ, ಅದರಲ್ಲಿ ಇವನು ಮತ್ತೆ ಇವರಮ್ಮ ಇದ್ದಾರೆ. ಹೌದಾ? ಧನುಷ್ ಮತ್ತೆ ಧನುಷರಮ್ಮ ಎಲ್ಲಿ ಇವಾಗ? ಕುಂತಿ ಅಲ್ಲೇ ಇದೆ. ಕುಂತಿ ಅಲ್ಲೇ ಇದೆಯಾ? ಇವಾಗ ನಾನೊಂದು ಇಟ್ಕೋಬೇಕು, ಫೋಟೋ ತೆಗಿಸ್ಕೋಬೇಕು. ಹೆಂಗೆ ಇಟ್ಕೊಳ್ಳಿ? ಇಲ್ಲಿ ಮುಂದೆ ಆರಾಮ್ಸೆ ನಿಂತ್ಕೊಳ್ಳಿ. ಓಕೆ, ನೀವಿರ್ಬೇಕು. ಇದು ಇಟ್ಕೋಬೋದು ದಂತನ? ಹಾಂ, ಹೋಗಿ ಹತ್ರ ಹೋಗಿ ಹೋಗಿ ಯಾ ಮುಂದೆ ಹೋಗಿ ಧೈರ್ಯವಾಗಿ ಹೋಗ್ಬೇಕು ಅಷ್ಟೇ, ಏನು ಮಾಡಬೇಕು. I got this shot. ಗಂಧದ ಗುಡಿಲಿ ಪುನೀತ್ ರಾಜ್ಕುಮಾರ್ ಜೊತೆ ಸಿನಿಮಾದಲ್ಲಿ ಬಳಸಿದಂಥ ಆನೆ ಧನುಷ್ ಮತ್ತೆ ಇದ್ರ ತಾಯಿ ಕುಂತಿನ ಮಾತಾಡಿಸ್ತೀವಿ. ಇನ್ನೊಂದು ವಿಷಯ ಗೊತ್ತಾ, ಪುನೀತ್ ರಾಜ್ಕುಮಾರ್ ಮುಟ್ಟಿದ್ರಲ್ಲ, ಮುದ್ದಾಡಿದ್ರಲ್ಲ, ವಿಡಿಯೋ ನೋಡ್ತಿದ್ರಲ್ಲ, ಈ ವಿಡಿಯೋನ ಅವಾಗ ಆನೆ ಇತ್ತು, ಅದಕ್ಕೆ ಪುನೀತ್ ಅಂತಲೇ ಹೆಸರಿಟ್ಟಿದ್ದಾರೆ. ಅವಾಗ ಮರಿಯಾಗಿತ್ತು, ಇವಾಗ ಸ್ವಲ್ಪ ದೊಡ್ಡದಾಗಿದೆ. ಬನ್ನಿ ಅದೆಲ್ಲಿದೆ ಅಂತ ತೋರಿಸ್ತೀನಿ. ಸ್ನಾನ ಮಾಡಿಸ್ತಾ ಇದ್ದಾರೆ ನೋಡಿ. ಗಜ ಅಂತ ಹೇಳಿದ್ರೆ ಸುಮ್ಮನೆ ಹೇಳ್ತಾರ, ಎಷ್ಟು ದೊಡ್ಡದು ಆನೆ. ಬ್ರದರ್, ಏನು ಹೆಸರು ನಿಮ್ಮದು? ಮನೋಜ್. ನೀವು ಇಷ್ಟು ಚಿಕ್ಕವರಿದ್ದೀರಾ, ಆನೆ ನೋಡಿದ್ರೆ ಇಷ್ಟು ದೊಡ್ಡದಿದೆ, ನಿಮ್ಮ ಮಾತು ಕೇಳುತ್ತಾ? ಕೇಳ್ತಿದೆಯಲ್ಲ ಮೇಡಮ್, ಕೇಳ್ತಿದೆಯಲ್ಲ. ಹೆಂಗ್ ಪಳಗಿಸ್ತೀರಾ? ದಲಿ 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 ದಲಿಸಿ ದಲಿಚಿ ದಲಿ 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 ಅಂದ್ರೆ ಕಾರಕಡ ಆರಕ್ಕಡ. ಯಾವ ಭಾಷೆ ಮಾತಾಡಿದ್ ನೀವು? ಗಂಗೆಯಲ್ಲಿ ಉರ್ದು ಮಿಕ್ಸ್ ಮೇಡಮ್. ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡೋದಿಲ್ಲ? 4 ವರ್ಷ ಮೇಡಮ್. 4 ವರ್ಷನಾ? ನಿಮ್ಗೆ ಅಂದಾಜು ಎಷ್ಟು ವಯಸ್ಸು ಇವಾಗ? 23 ಮೇಡಮ್. ಹಂಗಾರೆ ಎಷ್ಟು 19 ವರ್ಷಕ್ಕೆ ಸೇರ್ಕೊಂಡ್ರಾ ಇಲ್ಲಿ? ಹಾಂ ಮೇಡಮ್. ಓಕೆ, ನಿಮ್ಮ ಮನೇಲಿ ಏನೋ ಕೆಲಸ ಮಾಡ್ತಾ ಇದ್ರಾ ಅಥವಾ ನೀವೇನೇ? ತಂದೆ ಇದೇ ಕೆಲಸ ಮಾಡಿದ್ದೀನಿ ಮೇಡಮ್. ಓ, ಹಂಗಾಗಿ ನಿಮಗೂ ಇಷ್ಟ ಆಯ್ತಾ? ಓಕೆ, ಬೇರೆ ಕಡೆ ಹೋಗ್ಬೋದಿತ್ತಲ್ಲ, ಇಲ್ಲೇನೆ ಕೆಲಸಕ್ಕೆ ಸೇರ್ಕೊಂಡ್ರೆ? ಊರು ಮನೆ ಹತ್ರ ಇತ್ತಲ್ಲ, ಇಲ್ಲೇ ಸೇರ್ಕೊಂಡ್ವಿ. ಊರು ಮನೆ ಬಿಟ್ಟು ಹೋಗಕ್ ಮನ್ಸಿಲ್ಲ. ಈ ಆನೆಗೆ ಏನ್ ಹೆಸರು? ಸೋಮ ಮೇಡಮ್. ಸೋಮಂಗೆ ಎಷ್ಟು ವಯಸ್ಸು ಇವಾಗ? 33 ಮೇಡಮ್. 33. ಎಷ್ಟು ಕ್ವಿಂಟಲ್ ಇದ್ದಾನೆ ಇವಾಗ? 4000 kg ಅಂತ ನಾವು ಅಂದಾಜು. ಓ ಮೈ ಗಾಡ್, ನೀವೆಷ್ಟು kg ಇದ್ದೀರಾ? ನಾನು ಇದೀನಿ ಮೇಡಮ್ 50 kg ಮನುಷ್ಯ 4,500 kg ಆನೆ ಪಳಗಿಸ್ತಾರೆ ಅಂತ ಹೇಳಿದ್ರೆ ಶಕ್ತಿ ಮತ್ತೆ ಯುಕ್ತಿ ಎರಡೂ ಇರಬೇಕು. ಶಕ್ತಿಯಿಂದ ಸಾಧ್ಯ ಆಗಲ್ಲ, ಯುಕ್ತಿ ಟೆಕ್ನಿಕಲಿ. ಹಾಂ, ಓಕೆ. ಮನೋಜ್, ಇವಾಗ ಇದಕ್ಕೇನಾದರೂ ಕಾಯಿಲೆ ಅಥವಾ ಏನಾದರೂ ಗಾಯ ಮಾಡ್ಕೊಂಡಿದ್ದು ಏನಾರು ಇದೆಯಾ ಇದು? ಹಾಂ ಮೇಡಮ್, ಮುಂದ್ಗಡೆ ಎಲ್ಲ ಸಣ್ಣ ಪುಟ್ಟ ಗಾಯ ಆಗಿರೋದು, ಕಾಡಾನೆ ಹೊಡೆದಿರೋದು. ಎಲ್ಲಿ ತೋರಿಸಿ. ಇವೆಲ್ಲ ಮೇಡಮ್ ಗಾಯ ಆಗಿರೋದು, ಕಾಡಾನೆ ಹೊಡೆದಿರೋದು. ಓ, ಇದಾ? ಮುಟ್ಬೋದಾ ನಾನು? ಮುಟ್ಟಿ ಓಕೆ. ಹಾಂ, ಇವೆಲ್ಲ ಕಮ್ಮಿ ಆಗ್ತಾ ಇರೋದು ಇವಾಗ. ದೊಡ್ಡ ಅಲ್ಲಿ ಕಣ್ಣ ಹತ್ರನೂ ಮಾಡ್ಕೊಂಡಿದೆ. ಇದೊಂದು ಹೊಡ್ತಾ ಇದೆ, ದೊಡ್ಡ ಹೊಡ್ತಾ, ಇದೊಂದು ಹೊಡ್ತಾ, ಇವೆಲ್ಲ ಸಣ್ಣ ಹೊಡ್ತಾ ಇವೆಲ್ಲ. ಓಕೆ, ಎಷ್ಟು ದಿನ ಸುಧಾರಿಸ್ಕೊಂತು? ಒಂದು 15 ದಿವಸ ಆಯ್ತು ಮೇಡಮ್ ಎಲ್ಲ ಆಗಿ. ಓಕೆ, ಕಮ್ಮಿ ಆಗ್ತಾ ಇದೆ. ಫಸ್ಟಿಗೆ ಭಾಳ ರಫ್ ಇದ್ದ, ಒಂದು 2017ರಲ್ಲಿ ಹಿಡಿದಿರೋದು ಇದಕ್ಕೆ ಸಕಲೇಶ್ಪುರ ಆಸನದಲ್ಲಿ. ಅವಾಗೆಲ್ಲ ಇಷ್ಟೆಲ್ಲ ಜನ ಬಂದು ಹತ್ರ ಎಲ್ಲ ಮುಟ್ಟೋದು ಮಾಡೋದು ಏನು ಮಾಡುತ್ತಿದ್ದಿಲ್ಲ. ಈಗ ಸ್ವಲ್ಪ ಸೈಲೆಂಟ್ ಆಗಿದ್ದಾನೆ. ಯಾರು ಬೇಕಾದರೂ ಬಂದು ಮುಟ್ಬೋದು. ನಾನು ಮುಟ್ಬೋದಾ ಇವಾಗ? ಮುಟ್ಟಿ ಮೇಡಮ್, ಮುಟ್ಟಿ. ಸೋಮ, ದಂತ ನೋಡಿ, ಆನೆ ದಂತ ಎಂತ ಇಟ್ಕೊಳಕ್ಕಾಗಲ್ಲ, ಒರಿಜಿನಲ್ ದಂತ ಆನೆ ಜೊತೆ ಇರೋದೆ. ನಾನು ಮುಟ್ತಾ ಇದ್ದೀನಿ. ವಾವ್, ಹೆಂಗ್ ಫೋರ್ಸ್ ಕೊಡುತ್ತೆ ಅದು ಇವಾಗ. ಸರ್ ಏನಿಲ್ಲ ಸರ್, ಮರಳು ತೊಗೊಂಡು ಉಸ್ತೀನಿ ಕ್ಲೀನಾಗಿ ಅಷ್ಟೇ. ಓ ಹೌದಾ? ಅದಕ್ಕೆ ನೋವಾಗಲ್ವಾ? ಇಲ್ಲ ಮೇಡಮ್, ನೋವಾಗಲ್ಲ. ಇವಾಗ ದಂತ ಏನು ಅರ್ಧಂಬರ್ಧ ಮುರಿದೋಗಿರೋದು ಇರುತ್ತಲ್ಲ, ಅದು ನೋವಾಗುತ್ತೆ ಅವಾಗ. ದಂತಕ್ಕೇನು ಟಚ್ ಮಾಡಿದ್ರು ಇದಾಗಲ್ಲ. ಒಳಗಡೆ ಸೆಟ್ ಮುರಿಬೇಕು ಮೇಡಮ್ ಅದು. ಬನ್ನಿ ಇಲ್ಲಿಂದ ವಿಡಿಯೋ ಮಾಡಿ. ಒಂದು ಸೆಕೆಂಡ್. ಎಲ್ಲಿಂದ? ಇದು ಪೂರ್ತಿ ಸೆಟ್ ಮೇಡಮ್. ಇದು ಪೂರ್ತಿ ಸೆಟ್ ಬಿದ್ದರೆ ಮಾತ್ರ ಆನೆಗೆ ಹೊಡ್ತಾ ಬೀಳುತ್ತೆ, ನೋವಾಗುತ್ತೆ. ಓಕೆ. ಇಲ್ಲಿ ಸಣ್ಣ ಪುಟ್ಟ ಚಕ್ಕೆ ಹಾರಿದ್ರೆ ಏನಾಗಲ್ಲ ಅದಕ್ಕೆ. ಎಷ್ಟು ದೊಡ್ಡದು ಬಾಯಿ ಆನೆದು ಹಾಗಾದ್ರೆ? ಚೀಚಿ ದಲೈ ಕೈ ಬಿಡು. ಚೀ ದಲೈ ದಲೈ ದಲೈ
ಆನೆ ನಾಲ್ಗೆ ಇದು ಹಾಂ ಮೇಡಮ್ ನಾಲ್ಗೆ. ಇದಕ್ಕೂ ಟೇಸ್ಟ್ ಗೊತ್ತಾಗುತ್ತಾ? ಹಾಂ ಮೇಡಮ್ ಗೊತ್ತಾಗತ್ತೆ. ಹಾಂ ಓಕೆ. ಅಂದರೆ ಕಾಡಲ್ಲಿ ಕೈಯ ಸೊಪ್ಪೇನು ತಿನ್ನಲ್ಲ ಹಾಗಾದ್ರೆ? ತಿನ್ನತ್ತೆ ಮೇಡಮ್. ತಿನ್ನುತ್ತಾ? ಹಾಂ ಸೊಪ್ಪು ಮರದ ಬದಿ ಪೈರೆಲ್ಲ ತಿಂತವೆ. ಒಂದ್ಸತಿ ಬಾಯಿಗೆ ಹಾಕೊಂಡ್ರೆ ಎಷ್ಟು 1 kg ಇಡಿಸ್ಬೋದಾ ಬಾಯಿಗೆ? ಹಾಂ ಮೇಡಮ್. ಎಲ್ಲಾನು ಸೊಂಡಲ್ಲೇ ತಗೊಂಡೆ ತಿನ್ನೋದು. ಇವಾಗ ನಾವಿಂಗ್ ಡೈರೆಕ್ಟ್ ಆಗಿ ಕೊಟ್ಟರು ತಿನ್ನುತ್ತೆ? ಹಾಂ ತಿನ್ನತ್ತೆ ಮೇಡಮ್. ಆನೆ ಕಚ್ಚುತ್ತಾ ಕೈಯ? ಹಾಂ ಮೇಡಮ್ ಪೂರ್ತಿ ಒಳಗಡೆ ಅಲ್ಲಿದೆ. ಮನೆ ಚೂರು ಹಿಡಿ ಬರ್ಸಿ ದರಿ ದರಿ ಇಲ್ಲಿ ಬನ್ನಿ ಫ್ರೆಂಡ್ ಬನ್ನಿ ಈ ಕಡೆ ಬನ್ನಿ. ಚೀ ಅಲ್ಲಿ ಕಾಣ್ತಿದೆಯಲ್ಲ ಚೀ ದಲೈ ಕಾಣ್ತಿದೆಯಲ್ಲ ಮೇಡಮ್ ಅದು. ಓಕೆ. ದಲಿ 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 ದಲೈ ಚೀ ದಲೈ ಇಲ್ಲಿ ಕಾಣ್ತಿದೆ ನೋಡಿ ಓಕೆ. ಅದೇ ಅಲ್ಲ ಮೇಡಮ್ ಪೂರ್ತಿ ಒಳಗಡೆ ಕೈ ಹಾಕಿದ್ರೆ ಅವ್ರ ಕಬ್ಬಿನ ಮಿಷಿನ್ ಕೊಟ್ಟಂಗೆ ಆಗ್ಬಿಡುತ್ತೆ ಕೈ. ಓ ಮೈ ಗಾಡ್. ಹಾಗಾದ್ರೆ ಇದೆಲ್ಲ ಮುಟ್ರೆ ಏನಾಗಲ್ಲ. ಇದು ನಾಲ್ಗೆ. ನೋಡಿ ಆನೆ ನಾಲ್ಗೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಮನುಜಣ್ಣ ಬರ್ತೀನಿ ಅಲ್ಲಿ ಪುನೀತನ್ ನೋಡ್ಕೊಂಡ್ ಬರ್ತೀನಿ. ಹಾ ಪುನೀತ್ ರಾಜ್ಕುಮಾರ್ ಮುಟ್ಟಿದ್ರಲ್ಲ, ಆಟ ಆಡ್ಸಿದ್ರಲ್ಲ, ವಿಡಿಯೋದಲ್ಲೆಲ್ಲ ವೈರಲ್ ಆಗಿದೆಯಲ್ಲ, ಅಷ್ಟು ಪುಂಟನಾ ಇದು? ಎಷ್ಟು ವರ್ಷ ಆಯ್ತು ಇವಾಗ? 5 ವರ್ಷ ಅದಕ್ಕೆ ಈಗ. ಪುನೀತ್ ಸರ್ ಮುಟ್ಟಾಗ ಅದು 2.5 ವರ್ಷ. ಓಕೆ. ಅದಕ್ಕೆ ಪುನೀತ್ ಅಂತ ಹೆಸರಿಟ್ಟಿದ್ದೀರಾ? ಏನೆಲ್ಲ ಮಾಡುತ್ತೆ ಇದು ಪುಂಡ ತುಂಟ ಅಂತ ಹೇಳಿದ್ರೆ? ಮಕ್ಕಳು ಬುದ್ಧಿ ಅಲ್ಲ ಇನ್ನು, ಮಕ್ಕಳು ಬುದ್ಧಿನೇ ಅದಕ್ಕಿನ್ನು. ಇವಾಗ ಡೈರೆಕ್ಟ್ ಆಗಿ ಬಂದು ಮುಟ್ಟಕ್ ಆಗಲ್ಲ ನಾವು. ಜಾಸ್ತಿ ಹಿಂದೆ ಬಿಟ್ಕೊಳ್ಳಲ್ಲ ಅದು. ಅಯ್ಯೋ ಜಾಸ್ತಿ ಹಿಂದೆ ಹೋಗಂಗಿಲ್ಲ. ನೀವೇನ್ ಪಳಗ್ಸಿದ್ರಿ? ನಮ್ಗೆ ಬಂದ್ಬಿಡೋದು ಪಳಗ್ಸೋದು. ನಿಮ್ಮ ಹೆಸರೇನು? ಫರಾದ್ ಪಾಷಾ ಅಂತ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? 5ನೇ ವರ್ಷ ರನ್ನಿಂಗ್ ಇದು. ಮುಂಚೆ ಯಾವನೇ ಜೊತೆ ಕೆಲಸ ಮಾಡ್ತಿದ್ದೆ? ಅದ್ರ ಹೆಸರೇನು? ಇಲ್ಲಿ ಸೇರ್ಕೊಂಡಂಗಿಂದ ಅರ್ಜುನ ಫಸ್ಟ್. ಸರ್ ಜಾಸ್ತಿ ಹಿಂದೆ ಹೋಗ್ಬೇಡಿ, ಈ ಕಡೆ ಬಂದ್ಬಿಡಿ, ಈ ಕಡೆ ಬಂದ್ಬಿಡಿ ಸರ್. ಯಾಕೆ ಸರ್ ಅಲ್ಲಿ ಹಿಂದೆ ಹೋಗ್ಬಾರ್ದು? ಇದು ಚೂರು ಗಾಬರಿ ಆಗತ್ತೆ. ಓ ಹಂಗೆ. ಅರ್ಜುನ ಅಂದ್ರೆ ಇವಾಗ ಡೆತ್ ಆಯ್ತಲ್ಲ? ಅದಲ್ಲ ಇಲ್ಲೊಂದಿದೆ ಆನೆ ಅರ್ಜುನ ಅಂತ ಮರಿ, 15 ವರ್ಷದ್ದು. ಓಕೆ. ಅದು ಅದಾದ್ಮೇಲೆ ಭಾನುಮತಿ, ಕುಂತಿ, ಐರಾವತ, ಓಕೆ, ಹೇಮಾವತಿ ಇದೊಂದು. ಎಷ್ಟು ವೆಯ್ಟ್ ಇದೆ ಇವಾಗ ಇದು? ತೂಕ ಎಲ್ಲ ಮಾಡ್ತಿಲ್ಲ ಮೇಡಮ್. ಅಂದಾಜು ಹೇಳ್ಬಂದ್ರೆ 1800 kg 900 kg. ಅಂದಾಜೆ ಗೊತ್ತಾಗುತ್ತಾ ನಿಮ್ಗೆ? ಹೇಳ್ತಿರೋದಷ್ಟೇ, ತೂಕ ಮಾಡ್ತಿಲ್ಲ. ಓಕೆ. ಈ ಪುನೀತ್ಗೆ ಏನು ಗಲಾಟೆ ಆಗ್ಲಿ ಅಥವಾ ಏನಾದ್ರು ಪೆಟ್ಟಾಗ್ಲಿ ಮಾಡ್ಕೊಂಡಿದ್ಯಾ ಇದು? ಕಾಡನ ಜೊತೆ ಆಟ ಆಡ್ತವೆ. ಅಯ್ಯೋ ಜಾಸ್ತಿ ಬಿಡೋದು ಬಹದ್ದೂರ್ ಜೊತೆನೆ. ಇದು ಫ್ರೆಂಡ್, ಇದು ಬಿಟ್ಟಿರಲ್ಲ ಅದಕ್ಕೆ. ಓಹೋ ಜೊತೆಯಲ್ಲೇ ಕುಚ್ಚಕ್ಕು ದೋಸ್ತು. ತುಂಬಾ ಕ್ಲೋಸ್. ಏಜ್ ಡಿಫ್ರೆನ್ಸ್ ಆಗ್ನಿಲ್ವಾ? ಇಲ್ಲ ಸೇರ್ಕೊಂತ ಹೋಗು. ಓಕೆ. ಮತ್ತೆ ಈ ಆನೆ ತುಂಬಾ ಹಚ್ಕೊಂಡಿದೆ ಅದಕ್ಕೆ. ಇದು ಬಿಟ್ಕೊಳಲ್ಲ. ಓಕೆ. ನಿಮ್ ಫ್ಯಾಮಿಲಿಲಿ ನೀವಷ್ಟೇ ಕೆಲಸ ಮಾಡ್ತೀರಾ? ನಿಮ್ ಡ್ಯಾಡಿ ಅವರು ಕೆಲಸ ಮಾಡ್ತಾರೆ? ಡ್ಯಾಡಿ ಅವ್ರು ಮಾಡ್ತಿದ್ರು, ದಟ್ಟ ಆದ್ರು ಅವರು. ಈಗ ನಮ್ಮ ಬ್ರದರ್ ಇದಾರೆ. ಓಕೆ. ಅಂದ್ರೆ ಎಂಟರ್ ಫ್ಯಾಮಿಲಿನೇ ಇಲ್ಲಿ ಕೆಲಸ ಮಾಡಿದ್ದ ನಿಮ್ದು? ನಿಮ್ ತಂದೆ ಮಗ. ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ನಿಮ್ ಫ್ಯಾಮಿಲಿ? ಟೋಟಲ್ ಲೆಕ್ಕ ಮಾಡೋಕಂದ್ರೆ 5 ಜನ ಇದೀವಿ ಮೇಡಮ್. 5 ಜನನೇ ಇಲ್ಲ ಕೆಲಸನೇ? ಓ ಹಾಗಾದ್ರೆ ತಿರುಗಿದ್ದಾರೆ. ಹಾಗಾದ್ರೆ ನಿಮ್ಮ ಮನೆಯವ್ರಿಗೆ ಆನೆ ಮತ್ತೆ ನಿಮ್ದು ಅವಿನಾಭಾವ ಸಂಬಂಧ? ಸಂಬಂಧ. ಹೌದು. ನಿಮ್ಗೆ ಹೇಗೆ ಅನ್ಸುತ್ತೆ ಆನೆ ಜೊತೆ ಕೆಲಸ ಮಾಡೋದು? ಚೆನ್ನಾಗಿದೆ, ಇಷ್ಟ ಆಗುತ್ತೆ. ಸ್ಟಾರ್ಟಿಂಗ್ ಆನೆ ನೋಡಿದಾಗ ನೀವು ಏನಿಲ್ಲ, ಬೆಳೆದ ನೋಡ್ಕೊಂಡೇ ಬಂದಿರೋದು. ಡ್ಯಾಡಿ ಎಲ್ಲ ಕರ್ಕೊ ಬರ್ತಾ ಇದ್ರು ನಿಮ್ ತಂದೆಯವರೆಲ್ಲ? ಇಲ್ಲ, ನಮ್ಮ ತಂದೆಯವರು ರಿಟೈರ್ಡ್ ಆಗಿದ್ರು, ನಮ್ಮ ಬ್ರದರ್ ಇದ್ರು ಇಬ್ರು, ಅವರೆಲ್ಲ ನೋಡ್ಕೊಂಡೆ ತಿರ್ಗಾಡಿ. ಓಕೆ. ಎಲ್ಲಿ ಗಲಾಟೆ ಮಾಡ್ಕೊಂಡಿದ್ದು ಕಾಡಾನೆ ಜೊತೆ? ತೋರಿಸಿ ಏನಾದ್ರು ಮಾರ್ಕಿದೆ? ಏನಿಲ್ಲ, ಎಲ್ಲ ಡ್ರೈ ಆಗಿದೆ. ಇದು ನೋಡಿ, ಇಲ್ಲಿದೆ ನೋಡಿ, ಡ್ರೈ ಆಗಿದೆ. ಪುನೀತನ್ ನೋಡಿ ನಾನಂತೂ ಧನ್ಯಳಾದೆ. ಇದೆಲ್ಲ ಯಾಕೆ ಇಷ್ಟೊಂದು ನಿಂತ್ಕೊಬಿಟ್ಟಿದ್ದೀರಾ? ಮರಿ ಅಲ್ಲ, 5 ವರ್ಷ ಅಲ್ಲ, ಈ ಮಳೆಗಾಲದಲ್ಲಿ ಕೆಸರು ಹಾಕೊಂಡು ಹೋಗ್ಬಿಡತ್ತೆಲ್ಲ. ಓಕೆ ಓಕೆ. ವಾವ್. ಇವಾಗೆಲ್ಲ ಕಂಪ್ಲೀಟ್ ಆಯ್ತಾ? ಆಯ್ತು. ಓ ಎಲ್ಲ ಇವಾಗ ದೊಡ್ಡ ಆನೆಗಳ್ದು ಎಷ್ಟು ರಿಸ್ಕ್ ಇಲ್ವಲ್ಲ ನಿಮಗೆ? ಇದೇ ರಿಸ್ಕ್ ಆಗಿದೆಯಲ್ಲ ಪುನೀತಂದೆ? ಇಲ್ಲ, ಮರಿಗಳ ಅಷ್ಟೇ. ಓಕೆ. 10-15 ವರ್ಷ ಹೋಗ್ಬೇಕು ಮೇಡಮ್. ಓಕೆ. ನಾ ಮುಟ್ಬೋದಾ? ನಮ್ಮ ಇದಕ್ಕೆಲ್ಲ ತೊಂದರೆ ಇಲ್ಲ. ಓಕೆ. ನಾ ಮುಟ್ಬೋದಾ ನಾನು ಇವಾಗ? ಮೇಡಮ್ ತೊಂದರೆ ಇಲ್ಲ. ಮುಂದೆ ನೀವು ಏನಾದ್ರು ಮಾಡ್ಕೊಳ್ಳಿ, ಜಾಕೆಟ್ ಬಿಟ್ಕೊಳ್ಳಲ್ಲ ಇದು. ಓ ಹಾಗೆ ಮಾತ್ರ ಅಷ್ಟೇ ಸರ್. ಇಲ್ಲೆಲ್ಲ ಏನೇನೋ ಆಗಿದೆಯಲ್ಲ, ಕಾಡಿ ಬಿಡ್ತೀವಲ್ಲ, ಕೆಸರು ಹಾಕೊಂತವೆ. ಈಗ ಹುಳುಗಳು ಜಾಸ್ತಿ, ಈಗ ಮೇವೆಲ್ಲ ಕರ್ಕೊಂಡು, ಮತ್ತೆ ಈಗ ಮರಗೆಲ್ಲ ಉಚ್ಚಂತವೆ ಕೆಸರು ಹಾಕೊಂಡು. ಓಹೋ, ಹಂಗಾಗಿ ಇದೆಲ್ಲ ಆಗಿರೋದು. ಇದೇನು ಮೇಜರ್ ಎಫೆಕ್ಟ್ ಏನಾಗಲ್ಲ? ಅರ್ಜುನಿಗೆಲ್ಲ ಆಗಿತ್ತಲ್ಲ. ನೋಡಿ ಪುನೀತ್ ಸರ್ ಇಟ್ಕೊಂಡಿದ್ದ ಆನೆ ಆಟ ಆಡಿದ್ದು, ಅದಕ್ಕೋಸ್ಕರ ನನಗೆ ಇಷ್ಟ ಆಯಿತು ಈ ಆನೆ. ಇನ್ನು ಮರಿ ಆನೆ ಅದು ತುಂಬ ತುಂಟ, ಇವ್ರ ಮಾತಷ್ಟೇ ಕೇಳೋದು, ನಮ್ಮ ಮಾತೇನು ಕೇಳಲ್ಲ. ಮುಂದೆ ಮಾತ್ರ ಬಿಟ್ಕೊಳುತ್ತೆ, ಹಿಂದೆ ನೋ ಟಚ್ಚು. ಎಲ್ಲ ಆನೆಗಳದ್ದು ಹ್ಯಾಬಿಟ್ ಅದೇನಾ? ಇಲ್ಲ 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 ಒಂದೊಂದು ಪ್ರಾಣಿದ ಆ ಥರ ಇದೆ ಸರ್. ಇದು ಕೈ ಮುಟ್ಟಿಸ್ಕೊಳ್ಳಲ್ಲ. ಕೈ ಯಾವುದು ಅದರಲ್ಲಿ? ಇದೆ ಇದೆಯಲ್ಲ ಅದಲ್ಲ.
ಇದೇ ಕೈ. ಸೊಂಡ್ಲು ನಾವು ಕೈ ಅಂತೀವಿ. ನೀವು ಕೈ ಅಂತೀರಾ? ನೀರು ಕುಡಿಯೋದು ಅದರಲ್ಲೇ, ಸೊಪ್ಪು ಮುರ್ಕೊ ತಿನ್ನೋದು ಅದರಲ್ಲೇ. ಓ ಅದಕ್ಕೆ ಕೈ ಅಂತೀವಿ ಅದಕ್ಕೆ. ಅದು ಸೊಂಡ್ಲು. ಓಕೆ, ಬಹದ್ದೂರ್ ಹತ್ರ ಹೋಗ್ತೀನಿ ಇವಾಗ. ನಿಮ್ಮ ಹೆಸರೇನು? ನನ್ನ ಹೆಸರು ಅಬ್ದುಲ್ ನಬಿ ಅಂತ. ಅಬ್ದುಲ್ ನಬಿ ಅವರು. ನೀವು ಅದೇ ಫ್ಯಾಮಿಲಿ ಅಲ್ಲ? ಹೌದು. ಓಕೆ, ಎಷ್ಟು ವರ್ಷ ಇದಕ್ಕೆ ಇವಾಗ ಬಹದ್ದೂರ್ಗೆ? ಇದಕ್ಕೆ 35 ವರ್ಷ ಮೇಡಮ್. 35. ಅಂದಾಜು ಎಷ್ಟು ಕ್ವಿಂಟಲ್ ಇರ್ಬೋದು? ಇದೇ ಒಂದು 4 ಕ್ವಿಂಟಲ್ ತನಕ. ಹೇಗೆ ಇದ್ರ ಆಟಿಟ್ಯೂಡು? ಪುನೀತನ್ ತರ ಬಿಟ್ಕೊಳ್ತಾರ ಇಲ್ವಾ? ಹೇಗೆ? ಯಾರಿಗೆ ಬೇಕಾದ್ರೂ ಸೇರಿಸ್ಕೊಂತಾರೆ. ತುಂಬಾ ಸಾಧುನಾ? ಸಾಧು. ನಮ್ ಬಹದ್ದೂರ್ ನೋಡಿ, ಹಾಗಾದ್ರೆ ಬಹದ್ದೂರ್ ಗಂಡು, ಬಹದ್ದೂರ್ ಅಂತೆಲ್ಲ ಹೇಳ್ಬೋದು ಇದಕ್ಕೆ ಹಂಗಂತ. ಮತ್ತೆ ಇಲ್ಲೆಲ್ಲ ವೈಟ್ ವೈಟ್ ಆಗಿದೆಯಲ್ಲ ಮೇಡಮ್, ಅದು ವಯಸ್ಸಾದಂಗೆ ಪ್ರತಿಯೊಂದು ಆನೆಗೂ ಬರ್ತದೆ. ಮುಖದ ಮೇಲೆ, ಕಿವಿ ಮೇಲೆ ಬಂದೇ ಬರುತ್ತೆ. ಓಕೆ, ಇವತ್ತು ಇದು ಎಷ್ಟು ದೂರ ಹೋಗಿದ್ದು? ಈಸಿಯಾಗಿ ಸಿಗ್ತಾ? ಕಾಡಾನೆ ಜೊತೆ ಸೇರ್ಕೊಂಡಿತ್ತ? ದೂರ ಹೋಗಿತ್ತು ಮೇಡಮ್, ತುಂಬಾ ದೂರ ಹೋಗುತ್ತೆ. ಇದು ಹತ್ರ ಇರಲ್ಲ, ಇದು ಸಿಕ್ಕಾಪಟ್ಟೆ ದೂರ ಹೋಗುತ್ತೆ. ಎಷ್ಟು ಕಿಲೋಮೀಟರ್ ನಡೀತೀರಾ ಬ್ರದರ್ ಡೈಲಿ ನೀವು? ಡೈಲಿ ಹಂಗಕ್ಕ ಹಾಕಿ ಮೇಡಮ್, ಒಂದು 15ರಿಂದ 20 ಕಿಲೋಮೀಟರ್ ನಡೀತೀವಿ. ಬೆಳಗ್ಗೆ ಟೈಮ್ ತಿನ್ಕೊಂಡು ಹೋಗಿರ್ತೀರಾ? ಇಲ್ಲ ಮೇಡಮ್, ಬರೀ ಹಂಗೆ ಬೆಳಗ್ಗೆನೆ ಎದ್ದಿದೆ, ಟೀ ಕುಡ್ಕೊಂಡು ಬೆಳಗ್ಗೆ 5:30, 6 ಗಂಟೆ ಅಷ್ಟೊತ್ತಿಗೆ ಹೊರಡ್ತೀವಿ. ಹೋಗಿ ಹುಡುಕಿ ತೊಗೊಂಬರೋದಂಗ 8:30, 9 ಗಂಟೆ ಆಗುತ್ತೆ. ಇದು ಸ್ವಲ್ಪ ಲೇಟಾಗಿ ಬರೋದು, ಇದು ಆನೆ ಸ್ವಲ್ಪ ದೂರ ಹೋಗುತ್ತೆ ಇದು, ಹಂಗಾಗಿ ಲೇಟಾಗಿ ಬರುತ್ತೆ. ದೂರ ಹೋದಷ್ಟು ಜಾಸ್ತಿ ಮೇಯ್ತಾ? ಹೇಗೆ? ಮೇಯತ್ತೆ, ದೂರ ಹೋಗೋದಷ್ಟು ಮೇಯತ್ತೆ. ಓಕೆ. ಮತ್ತೆ ಕಾಡಾನೆ ಸಿಕ್ಬಿಟ್ರೆ ಇನ್ನೂ ಜಾಸ್ತಿ ಇದು. ಕಾಡಾನೆಗೆಲ್ಲ ಆಟ ಆಡ್ಕೊಂಡು ಹೊಡೆದಾಡ್ಕೊಂಡೆಲ್ಲ ಹೋಗ್ತಾನೆ ಇರ್ತವೆ. ಇದಕ್ಕೂ ಪೆಟ್ ಮಾಡ್ಕೊಂತ? ಇದಕ್ಕೆ ಪೆಟ್ಟು ಅಂದ್ರೆ ಆಗ್ತಾ ಇರ್ತಾವೆ ಮೇಡಮ್, ಸಣ್ಣ ಪುಟ್ಟ ಆಗ್ತಾ ಇರ್ತವೆ. ಅದಕ್ಕೆ ಔಷಧಿ ಹಚ್ಕೊಂತೀವಿ. ಓಕೆ, ನೀವೇನೇ ಔಷಧಿ ಹಚ್ಬಿಡ್ತೀರಾ? ಇಲ್ಲ, ಡಾಕ್ಟ್ರು ಇದ್ದಾರೆ, ಅವರು ಬರ್ತಾರೆ. ದೊಡ್ಡ ದೊಡ್ಡ ಗಾಯ ಆದ್ರೆ ಎಲ್ಲ ಬರ್ತಾರೆ ಅವರು. ಓಕೆ, ನೀವು ಇದನ್ನ ನಡೆಸ್ಕೊಂಡ್ ಬರ್ತೀರಾ ಅಥವಾ ಇದ್ರ ಮೇಲೆ ಕುತ್ಕೊಂಡ್ ಬರ್ತೀರಾ? ಕುತ್ಕೊಂಡ್ ಬರ್ತೀವಿ ಮೇಡಮ್. ಯಾಕೆಂದ್ರೆ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗಿರ್ತೀರಾ? ಇಲ್ಲ, ಹೋಗೋ ಟೈಮಲ್ಲಿ ಈಗ ಬೆಳಗ್ಗೆನ ಹೋಗೋ ಟೈಮಲ್ಲಿ ನಡ್ಕೊಂಡು ಹೋಗಿರ್ತೀವಿ. ಆ ಕಡೆಯಿಂದ ಬರೋ ಟೈಮಲ್ಲಿ ಆನೆ ಮೇಲೆ ಕುತ್ಕೊಂಡ್ ಬರ್ತೀವಿ. ಗ್ರಿಪ್ಪಿಂಗ್ ಸಿಗುತ್ತೆ ಬ್ರದರ್ ನಿಮ್ಗೆ? ಇದನ್ನ ಈ ಕಡೆ ಒಂದು ಕಾಲ, ಆ ಕಡೆ ಒಂದು ಕಾಲ ಹಾಕೊಂಡು ಇಲ್ಲಿ ಮಧ್ಯ ಇಲ್ಲಿ ಕುತ್ಕೊಂಡ್ತೀವಿ. ಇದನ್ನ ಕೋಲಿಂದ ಮಾತು ಕೇಳಿಸ್ತೀರಾ ನೀವು? ಹೌದು ಹೌದು. ಓಕೆ, ಅಷ್ಟು ಬಗ್ಗುತ್ತಲ್ಲ. ಟ್ರೈನಿಂಗ್ ಮಾಡ್ತೀವಲ್ಲ ಮೇಡಮ್, ಹಿಡ್ಕೊಂಡ್ಬಂದು 5-6 ವರ್ಷ ಆಯ್ತು. ರೇ 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 ಅಂತ ಕೂತ್ಕೊಂತಲ್ಲ, ಮಲ್ಗೋ ಅಂತ. ರೇ 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 ಅಲ್ಲ, ತ್ರೇ ಅಂತ. ತ್ರೇ. ಹಾ, ಏನು ಮಾಡಬೇಡ, ಸುಮ್ಮನೆ ಮಲ್ಗೋನಕ್ಕೆ. ಅದೇ ತ್ರೇ ಅಂದ್ರೆ ಸುಮ್ಮನೆ ಮಲಗಿರ್ತವೆ. ಓಕೆ ಓಕೆ. ಹಾ ಹಾ ಹಾ, ಅದು ಎದ್ದೇಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಇವಾಗ. ಇಲ್ಲ, ಅಲ್ಲಿ ಅದು ಇದು ಕರ್ತ ಆಗತ್ತಲ್ಲ, ಅದು ಉಚ್ಕೊಂತಾರದು ಅಷ್ಟೇ. ಓಕೆ, ಥ್ಯಾಂಕ್ ಯು. ನಾನು ಮಾಡ್ಲಾ? ತೊಗೊಳ್ಳಿ ಮಾಡಿ. ಅದಕ್ಕೆ ನಾಚಿಕೆ ತೆಗಿಯಲ್ಲ ಸರ್ ಗಂಡಾನೆಗಳಿಗೆ, ಅದಕ್ಕೆ ನಾಚಿಕೆ ಇರ್ಬೋದು ಗಂಡಾನೆಗಳಿಗೆ. ಓಕೆ, ಶೈನಿಂಗು. ಓಕೆ, ಮರಳು ತಗೊಳ್ಳಿ, ಕೊಡಿ. ಇವಕ್ಕೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆಲ್ಲ. ವಾ, ಇವಾಗ ನೀರು ಹಾಕೋಣ. ನೀರು ಹಾಕಿ. ವಾ, ಕಲರ್ ಬಂತು ನೋಡಿ, ಪಳ ಪಳ ಅಂತ ಹೊಳಿತಾ ಇದೆ ದಂತ ದಂತ. ಸ್ನಾನ ಎಲ್ಲ ನೋಡಾಯ್ತು. ನೆಕ್ಸ್ಟ್ ಅಲ್ಲಿಂದ ಕರ್ಕೊಬಂದು ಎಲ್ಲಿಗೆ ಸರ್ ಇವಾಗ? ಸೊ ಇವಾಗ ನಾವು ಅಲ್ಲಿ ಸ್ನಾನ ಮಾಡಿಸಿ ಆದಮೇಲೆ ಡಿಸ್ಪ್ಲೇಗೆ ನಿಲ್ಲಿಸ್ತೀವಿ ಆನೆಗಳನ್ನ. ಸೊ ಈಗ ಬಂದಂಥ ಗೆಸ್ಟ್ಸ್ ಎಲ್ಲ ಬಂದು ಒಂದು ರೌಂಡ್ ನೋಡ್ಕೊಂಡು ಹೋಗ್ಬೋದು. ಓಕೆ, ಹೇಗೆ ಏನು ಆನೆ ಅಂತ ಹೇಳಿ ನೋಡ್ತಾ ಹೋಗೋದು. ಇವಾಗ ಫಸ್ಟ್ ಯಾವ ಆನೆ ನಿಲ್ಸಿದ್ದೀರಾ? ಇಲ್ಲಿರೋದು ಕೃಷ್ಣ ಅಂತ ಹೇಳಿ ಆನೆ. ಇದು ಕೃಷ್ಣ ಅಂತ ಹೇಳಿ ಆನೆ. ಈ ಆನೆ ಚಿಕ್ಕಮಂಗ್ಳೂರು ಹತ್ರ ಹಿಡಿದಿದ್ದು 2021ರಲ್ಲಿ ಹಿಡಿದು ಈಗ 1.5 ವರ್ಷ ಆಯಿತು ಇಲ್ಲಿಗೆ ಬಂದು. ಓ, ಆನೆ ಜನ್ಮ ದಿನಾಂಕ ಎಲ್ಲ ಹಾಕೊಂಡಿದ್ದೀರಾ? ಇದು 22ರಲ್ಲಿ ಹಿಡ್ದಿದ್ದ ದಿನ ಇದು ಹಾಕಿರೋದು. ಸೊ ಅಂದರೆ ಇಲ್ಲೇ ಹುಟ್ಟಿರೋ ಆನೆಗಳಿದೆಯಲ್ಲ, ಈಗ ಕುಂತಿ ಮತ್ತು ನೇತ್ರ ಮತ್ತು ಭಾನುಮತಿ ಅಂತ 3 ಹೆಣ್ಣಾನೆಗಳಿದೆ ನಮ್ಮ ಕ್ಯಾಂಪಲ್ಲಿ. ಆ 3 ಆನೆಗಳು ಮರಿ ಹಾಕಿದೆ. ಸೊ ಈ ಕುಂತಿ ಅನ್ನೋ ಆನೆಗೂ ನಮಗೆ 4 ಮರಿಗಳಿದೆ. ಕುಂತಿ ಅನ್ನೋ ಆನೆದೆ 4 ಮರಿಗಳು ಸಿಗುತ್ತೆ, ಕುಂತಿ ಮತ್ತು ನೇತ್ರದ್ದು. ಸೊ ಹಾಗಾಗಿ ಅದೆರಡು ಅಕ್ಕ ತಂಗಿಯರು, ಕುಂತಿ ಮತ್ತು ನೇತ್ರ. ಸೊ ಅದ್ರದ್ದು ಮರಿಗಳಿದೆ. ಸೊ ಅವಕ್ಕೆ ನಮಗೆ ಎಕ್ಸಾಕ್ಟ್ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ, ಎಕ್ಸಾಕ್ಟ್ ಏಜ್ ಗೊತ್ತಾಗುತ್ತೆ. ಸೊ ಕಾಡಲ್ಲಿ ಹಿಡಿದಂಥ ಆನೆಗಳಿಗೆ ಏನಾಗುತ್ತೆ ಅಂತ ಅಂದರೆ ಅಂದಾಜು ಮಾಡ್ತೀವಿ ಅದು ಇರೋವಂಥ ಇದಕ್ಕೆ ಅದ್ರ ಕೋರೆ ಎಷ್ಟು ಉದ್ದ ಇದೆ, ಮತ್ತು ಈಗ ಏನು ಆನೆ ಇರುತ್ತಲ್ಲ ಅದರದ್ದು ವೈಟ್ ಪ್ಯಾಚಸ್ಸು ಮುಖದ ಮೇಲೆ ಮತ್ತು ಕಿವಿ ಮೇಲೆ ಬರುವಂಥ ವೈಟ್ ಪ್ಯಾಚಸ್ಸು, ಆನೆದು ಕಿವಿ ಫೋಲ್ಡ್ ಆಗೋದು, ಅದನ್ನು ನೋಡಿ ಈಗ ಒಂದು ಸೈಂಟಿಫಿಕ್ ರಿಸರ್ಚ್ ಸ್ಟಡೀಸ್ ಎಲ್ಲ ಇರುತ್ತೆ. ನಮ್ಮ ವೆಟರ್ನರಿ ಡಾಕ್ಟ್ರು ಒಂದು ಅಂದಾಜು ಇಷ್ಟು ಏಜು ಅಂತ ಹೇಳಿ ಸರ್ಟಿಫೈ ಮಾಡ್ತಾರೆ. ಸೊ ಅಲ್ಲಿಂದ ಮುಂದಕ್ಕೆ ಅದರದ್ದು ಏಜ್ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ಓಕೆ, ಇದ್ರ ಸ್ವಭಾವವನ್ನು ಬರ್ದಿದ್ದೀರಾ? ಸೊ ಸ್ವಭಾವ ಅಂದರೆ ಹೇಗಿರುತ್ತೆ ಏನು ಅನ್ನೋದು ನಾವು ಪಳಗಿಸುವಾಗ ಗೊತ್ತಾಗ್ಬಿಡುತ್ತೆ. ಪಳಗಿಸಿ ಎಲ್ಲ ಕಂಪ್ಲೀಟ್ ಒಂದ್ಸರಿ ನಾವು ಕ್ಯಾಂಪಿಗೆ ತರ್ತಾ ಇದ್ದೀವಿ ಅಂದಾಗ ಆನೆ ಸ್ವಭಾವ ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಅದನ್ನ ಇದು ಮಾಡಿ ಹಿಡಿತೀವಿ, ಹೇಳ್ತೀವಿ. ಸರ್, ಅದ್ರ ಆನೆ ಮಾವುತ ಕರೀರಿ ಸರ್, ಯಾಕೆಂದ್ರೆ ಅದು ಕೋರೆ ಡ್ಯಾಮೇಜ್ ಆಗಿದೆಯಲ್ಲ.
ಆ ಕಡೆ ಸೈಡ್. ಸೊ ಅದು ಮಾವುತ್ರು ಇವಾಗ ತಿಂಡಿ ತಿನ್ಲಿಕ್ಕೆ ಹೋಗಿರ್ತಾರೆ ಅವ್ರ ಪಾಪ ಬಂದು. ಹೌದು, ಅವರು ಹೋಗಿ ಬಂದು ಆನೆಗೆ ಸ್ನಾನ ಮಾಡಿಸಿ ಎಲ್ಲ ಮಾಡಿ ನಿಲ್ಲಿಸಿ ಆಮೇಲೆ ಅವರು ತಿಂಡಿ ತಿನ್ನೋಕೆ ಹೋಗ್ಬೇಕು. ಸೊ ಅದೊಂದು ರುಟೀನ್ ಹಾಗಾಗೋಗಿದೆ. ಬೇಗ ತಿಂಡಿ ಕೊಟ್ಟರು ಅವ್ರು ತಿನ್ನಲ್ಲ, ಹಾಗಾಗುತ್ತೆ. ಸೊ ಅದು ಏನಾಗಿರುತ್ತೆ ಅಂದರೆ, ಈಗ ಕಾಡಲ್ಲಿ ಹೋಗುವಾಗ ಈ ಟೈಮಲ್ಲಿ ಎಲೆ ಸೊಪ್ಪು ಸಿಗೋದು ಕಡಿಮೆ ಅವಕ್ಕೆ ತಿನ್ಲಿಕ್ಕೆ. ಸೊ ಹಾಗಾಗಿ ಬಾರ್ಕ್ ಇದೆಯಲ್ಲ, ಈ ತೊಗಟೆ ಅಂತ ಹೇಳ್ತೀವಲ್ಲ, ಅದನ್ನ ಕೋರೆಯಲ್ಲಿ ಗುದ್ದಿ ತಗೊಂಡು ಅದನ್ನ ತಿನ್ನತ್ತೆ. ಆ ತರ ಮಾಡುವಾಗ ಹಾಗೆ ಡ್ಯಾಮೇಜ್ ಆಗಿರುತ್ತೆ, ಒಂದೊಂದ್ಸರಿ ಸೀಳಿರುತ್ತೆ. ಇದು 1700 kg ಇದೆಯಾ? ಅದು ಹಿಡಿದಾಗ ಅಷ್ಟಿತ್ತು, ಈಗ ಇನ್ನು ಜಾಸ್ತಿ ಆಗಿದೆ. ಸರ್ ಇಲ್ಲಿ ಬನ್ನಿ, ಇಲ್ಲಿ ಫುಡ್ ನೋಡೋಣ. ಸೊ ಇದು ಹುಲ್ಲೆಲ್ಲ ಇಟ್ಟಿದ್ದೀರಾ? ಹುಲ್ಲು ಹಾಕೋದು. ಒಣಗಿದುಲ್ಲು? ಒಣಗಿದ ಹುಲ್ಲು ತರಿಸ್ತೀರಾ ಅನ್ಕೊಳ್ತೀನಿ. ಹೌದು, ಈಗ ಒಬ್ರು ಕಾಂಟ್ರಾಕ್ಟರ್ ಇರ್ತಾರೆ. ಸೊ ಅದು ಟೆಂಡರ್ ಆಗುತ್ತೆ ಇದಕ್ಕೇನೆ. ಸೊ ಎವ್ರಿ ಡೇ ನಾವು ಇಷ್ಟಿಷ್ಟು ಕೊಡಬೇಕು ಅಂತ ಹೇಳಿ ಇದನ್ನ ಮಾಡಿದ್ವಿ. ಅಂದರೆ ಒಂದು ಆನೆಗೆ ಈಗ ಅದರ ವೆಯ್ಟ್ಗೆ ಇದನ್ನ ಮಾಡಿ ಅನುಗುಣವಾಗಿ ಇಷ್ಟಿಷ್ಟು kg ಕೊಡಬೇಕು ಅಂತ ಹೇಳಿ ಡಾಕ್ಟ್ರು ಪ್ರಿಸ್ಕ್ರೈಬ್ ಮಾಡ್ತಾರೆ. ಅದ್ರ ಪ್ರಕಾರ ನಾವು ಕೊಡ್ತೀವಿ. ಸೊ ತುಂಬ ದೊಡ್ಡ ಆನೆಗೆ 11 kg ತನಕ ಕೊಡ್ತೀವಿ ಒಂದು ದಿನಕ್ಕೆ. 11 kg ಹುಲ್ಲು, 11 kg ಭತ್ತ ಅಥವಾ ಅಕ್ಕಿ, 0 ಪಾಲಿಶ್ ಅಕ್ಕಿ, ಮತ್ತು ಒಂದು 2.5 kg ಮುದ್ದೆ ಅಂತ ಅಂದರೆ ಹುರುಳಿಕಾಳು, ಕುಚ್ಚಲಕ್ಕಿ ಮತ್ತು ರಾಗಿ ಹಿಟ್ಟು, ಇದು 3 ಹಾಕಿ ಮಾಡಿರುವಂಥ ಮುದ್ದೆ. ಒಳ್ಳೆ ಪ್ರೋಟೀನ್. ಪ್ರೋಟೀನ್ಸ್ ಬೇಕು, ಐರನ್ಸ್ ಬೇಕು, ಫೈಬರ್ಸ್ ಬೇಕು ಮೇನ್ ಆನೆಗಳಿಗೆ. ಸೊ ಹಾಗಾಗಿ ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಅದರಲ್ಲಿ ಬರುತ್ತೆ. ಸೊ ಅದು ಅಷ್ಟು. ಮತ್ತೆ ಬೆಲ್ಲ ಕೊಡ್ತೀವಿ, ಒಂದು ಅರ್ಧ kg ಅಷ್ಟು ಬೆಲ್ಲ ಒಂದೊಂದು. ದೊಡ್ಡ ಆನೆಗಳಿಗೆ ಅರ್ಧ kg, ಚಿಕ್ಕ ಆನೆಗಳಿಗೆ 1/4 kg. ಮತ್ತು ಈ ಟೈಮಲ್ಲಿ ಹರಳೆಣ್ಣೆ ಹಚ್ತೀವಿ ತಲೆ ಮೇಲೆ. ನಿಮಗೆ ಒಂದು ಬ್ಯಾಂಡ್ ಥರ ಕಾಣಿಸ್ಬೋದು ಅವಕ್ಕೆ ಹಚ್ಚಿರೋದು, ಅದು ನೋಡಿ ಆನೆಗಳಿಗೆಲ್ಲ. ಅಲ್ಲಿ ಈಗಿನ್ನು ಇದಕ್ಕೆ ಹಚ್ಚಿಲ್ಲ, ಹಚ್ಚಿದ್ದಾರೆ. ಅದೇನಂತ ಅಂದ್ರೆ ಹರಳೆಣ್ಣೆ ಸ್ವಲ್ಪ ತಂಪಾಗಿರ್ಲಿ ಅಂತ ಹೇಳಿ. ಈಗ ನಾವೇನಕ್ಕೆ ಹರಳೆಣ್ಣೆ ಹಾಕ್ತೀವಲ್ಲ ತಲೆಗೆ ಹಾಕೋತೀವಿ, ತಂಪಾಗಿರ್ಲಿ ಅಂತ ಹೇಳಿ. ಸೊ ಅದೇ ತರ ಅದಕ್ಕೂ. ಅಲ್ಲಿ ಮರಿ ಆನೆ ಹತ್ರ ಹೋಗೋಣ. ಅದು ಮರಿ ಆನೆ ಹತ್ರಕ್ಕೆ ನಾವು ಯಾವಾಗಲೂ ಹೋಗಬಾರ್ದು. ಯಾಕೆ ಸರ್? ಏನಕ್ಕೆ ಅಂದ್ರೆ ಅದು ಕಂಪ್ಲೀಟ್ ಫ್ರೀ ಇರುತ್ತೆ. ಫ್ರೀ ಇದ್ದಾಗ ಅದು ಬಂದು ಯಾವಾಗ ಹೇಗ್ ಬೇಕಾದ್ರೂ ಅಟ್ಯಾಕ್ ಮಾಡ್ಬೋದು. ಹಾಗಾಗಿ ಆ ಥರ ಅವೆಲ್ಲ ರಿಸ್ಕ್ ತಗೊಳಕ್ ಹೋಗಲ್ಲ. ದೂರದಿಂದಲೇ ನೋಡ್ಬೇಕು ನಾವು ಮರಿಯಾನೆನ. ಓ, ಆರಾಮ್ಸೆ ಫ್ರೀಯಾಗಿ ಆಟ ಆಡ್ತಾ ಇದೆ. ಅದಕ್ಕೇನು ಬೌಂಡ್ರಿನೇ ಇಲ್ಲ, ಏನಿಲ್ಲ. ಇಲ್ಲಿಂದ ಅಲ್ಲಿ ತನಕ ಅಷ್ಟು ಓಡಾಡ್ಬೋದು, ಏನ್ ತೊಂದರೆ ಇಲ್ಲ. ಹಾಗೆ ನೆಕ್ಸ್ಟ್ ಆನೆ ನೋಡೋಣ ಬನ್ನಿ ಸರ್. ಈ ಸರಪಳಿ ಇದೆಯಲ್ಲ, ಇದು ಎಷ್ಟು ವೆಯ್ಟ್ ಇರುತ್ತೆ ಯೂಶಲಿ? ವೆಯ್ಟ್ ಒಂದು ಗೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಲೆಂತ್ 50 ಅಡಿ ಇರುತ್ತೆ, 50 ಅಡಿ ಉದ್ದ ಲೆಂತ್ ಇರುತ್ತೆ. ಗಂಡು ಆನೆಗಳಿಗೆ 50 ಅಡಿ ಇರುತ್ತೆ, ಹೆಣ್ಣು ಆನೆಗಳಿಗೆ 30 ಅಡಿ ಇರುತ್ತೆ ಸರಪಳಿ. ಓಕೆ, ಅಂದ್ರೆ ವೆಯ್ಟ್ ಮೇಲೂ ಡಿಪೆಂಡ್ ಆಗುತ್ತೆ ಅನ್ಕೊಳ್ತೀನಿ. ಆನೆ ಎಷ್ಟು ವೆಯ್ಟ್ ಇರುತ್ತೆ? ವೆಯ್ಟ್ ಮೇಲೆ ಏನು ಡಿಪೆಂಡ್ ಆಗಲ್ಲ. ಅಂದ್ರೆ ಈಗ ದೊಡ್ಡ ಆನೆಗಳು ಹಾಕಿ ಸೌದಂತ ಚೈನ್ಗಳನ್ನ ಇವಕ್ಕೆ ಹಾಕ್ತಿವಿ, ಚಿಕ್ಕ ಆನೆಗಳಿಗೆ. ಹಾಗೆ. ಓಕೆ, ಆನೆ ಸರಪಳಿ ಅಂದ್ರೇನೆ ಒಂದ್ ರೀತಿಯಾಗಿ ಭಯ ಆಗುತ್ತೆ ನೋಡ್ಲಿಕ್ಕೆ. ಇವೆಲ್ಲ ಏನಂತ ನಮ್ಮ ಸೇಫ್ಟಿಗೆ ಅಂತ ಹೇಳಿ ನಾವು ಮಾಡ್ಕೊಂಡಿರೋದು ಅಷ್ಟೇ. ಇದು ಏನು ಈಗ ಅದರಿಂದ ಅದು ತಡೆದು ನಿಲ್ಲಿಸ್ತೀವಿ ನಾವು ಇದು ಮಾಡ್ತೀವಿ ಅಂತ ಏನಿಲ್ಲ, ಅದೆಲ್ಲ ಆಗಲ್ಲ. ಆನೆನೇ ಅದು ಯಾವ್ದು ಲೆಕ್ಕ ಇಲ್ಲ ಅದಕ್ಕೆ. ಇವಾಗ ನಾನು ಹೋಗಿ ಹುಲ್ಲು ಹಾಕ್ಬೋದಾ? ಇಲ್ಲ, ಇವಾಗ ಸಿಕ್ಕ ಟೈಮಿಗೆ ಆ ಥರ ಹಾಕೋಗಿಲ್ಲ. ಅದು ರುಟೀನ್ ಇರುತ್ತೆ, ಆ ಟೈಮಿಗೆ ಅಷ್ಟೇ ಕೊಡಬೇಕು, ಅದು ಮಾಡಬೇಕು. ಅವರೇ ಕೊಡಬೇಕು. ಅವ್ರು ತೆಗ್ದು ಜೋಡಿಸಿಟ್ಕೋತಾರೆ ಎಲ್ಲ, ಯಾರ್ಯಾರಿಗೆ ಎಷ್ಟೆಷ್ಟು ಕೊಡ್ಬೇಕು ಏನೇನು ಅನ್ನೋದನ್ನ ತೆಗ್ದು ಜೋಡಿಸಿಟ್ಕೊಂಡು ಇದು ಮಾಡಿ ಆಮೇಲೆ ತಗೊಂಡೋಗಿ ಕೊಡ್ತಾರೆ. ಓಕೆ, ನೆಕ್ಸ್ಟ್ ಯಾವುದು? ಕೃಷ್ಣ ಆದ್ಮೇಲೆ ಅಲ್ಲಿ ಪಕ್ಕದಲ್ಲಿ ನೋಡ್ತೀವಿ ಅಭಿಮನ್ಯು ಅಂತ ಹೇಳಿ. ಅಭಿಮನ್ಯು. ಅಭಿಮನ್ಯು ಇದು ಲಾಸ್ಟ್ ಇಯರ್ ಇದರಲ್ಲಿ ಚನ್ನಗಿರಿ ಹತ್ರ ಇದು 2 ಮರ್ಡರ್ ಆಗಿದೆ. ಇದರಿಂದ 5 ಆಫ್ ಮರ್ಡರ್ ಆಗಿದೆ. ಕೇಳಿಸ್ಕೊಂಡ್ರ? ಆನೆಯಿಂದ ಆಫ್ ಮಾಡ್ರು, ಅದು 2 ಮರ್ಡರ್ ಆಗಿದೆ. ಭಯಂಕರ ಆನೆ ಹಾಗಾದ್ರೆ. ಮತ್ತೆ ನಮ್ಮ ವೆಟರ್ನರಿ ಡಾಕ್ಟರ್ ಇದಾರಲ್ಲ, ಅವ್ರ ಮೇಲೆ ಅಟ್ಯಾಕ್ ಆಗಿ ಇದೇ ಆನೆ ಅಟ್ಯಾಕ್ ಮಾಡಿದ್ದು. ಅಟ್ಯಾಕ್ ಮಾಡಿ ಅವ್ರಿಗೆ ಹತ್ತಿರ ಈಗ ಅವರು ಬದುಕ್ತಾರೆ ಅನ್ನೋದೇ ಗ್ಯಾರಂಟಿ ಇರಲಿಲ್ಲ. ಆ ಸಿಚುವೇಶನ್ ಕಂಪ್ಲೀಟ್ ರಿಬ್ ಕೇಜ್ ಹೋಗಿತ್ತು ಅವ್ರದ್ದು. ಅವ್ರನ್ನ 0 ಟ್ರಾಫಿಕಲ್ಲಿ ಬೆಂಗಳೂರಿಗೆ ತೊಗೊಂಡೋಗಿ ಇದು ಮಾಡಿ ಇವಾಗ ಆರಾಮಾಗಿದ್ದಾರೆ. ಅಯ್ಯೋ, ಡಾಕ್ಟ್ರಿಗೆ ಹೆಂಗ್ ಮಾಡ್ತಾರೆ ಸರ್? ಹಂಗಾರೆ ಪುಂಡನೇನ ಹೇಗೆ? ತುಂಬಾ ಗಲಾಟೆ ಮಾಡ್ತಿತ್ತು. ಈಗ ಬಟ್ ಇದರಷ್ಟು ಬೇಗ ಪಳಗಿದಾನೆ ಬೇರೆ ಯಾವುದೂ ಇಲ್ಲ ಇಲ್ಲಿ. 104 ದಿನಕ್ಕೆ ಪಳಗಿ ಇಲ್ಲಿ ಕ್ಯಾಂಪಿಗೆ ಬರ್ತಾ ಇದೆ. ಅಂದ್ರೆ ಇದನ್ನ ನೀವು ಪುಂಡಾನನ್ ಕರ್ಕೊ ಬಂದು ಇವಾಗ ಟ್ರೈನಿಂಗ್ ಮಾಡಿ ಪಳಗಿಸಿ ಇವಾಗ ಡಿಸ್ಪ್ಲೇ. ಅದು ಮರ್ಡರ್ ಮಾಡ್ತಲ್ಲ ಹೆಂಗೆ ಸರ್ ಅದು? ಸೊ ಅಂದ್ರೆ ಈಗ ಕಾಡಲ್ಲಿ ಹೋಗುವಾಗ ಆದ್ರೆ ಕಾಡು ಪಕ್ಕದಲ್ಲಿರುವಂತ ಹಳ್ಳಿಯವರು ಕಾಡಿಗೆ ಬಂದಿರ್ತಾರೆ, ಅಥವಾ ಇದು ತೋಟದಲ್ಲಿ ಎಲ್ಲಾದ್ರೂ ಹೋಗಿದ್ದಾಗ ಯಾರಾದ್ರೂ ಸಿಕ್ಕಿದಾಗ ಹೋಗಿ ಅಟ್ಯಾಕ್ ಮಾಡಿರುವಂಥದ್ದು. ಓಕೆ, ಆಫ್ ಮಾಡ್ರಿ. ಹೇಗಾಯ್ತು ಆಫ್ ಮಾಡೋದು ಅಂತಂದ್ರೆ ಹೊಡೆದಿದೆ, ಸ್ವಲ್ಪ ಸೈಡಿಂದ ತಪ್ಪಿಸ್ಕೊಂಡು ಹೋಗಿದ್ದಾರೆ, ಕೈ ಕಾಲು ಆ ಥರ ಹೋಗಿದೆ. ಓಕೆ, ಇವಾಗೆಲ್ಲ ಪಳಗಿಸಿದ್ರಲ್ಲ, ಮುಟ್ಬೋದು? ಈಗೆಲ್ಲ ಮಾಡೋದು ಏನು ತೊಂದರೆ ಇಲ್ಲ. ಈಗ ಏನಂತಂದ್ರೆ ಈಗ ಅವರು ಮಾವುತ್ರ ಅವರೆಲ್ಲ ಊಟಕ್ಕೆ ಹೋಗಿ ತಿಂಡಿಗೆ ಹೋಗಿರ್ತಾರಲ್ಲ ಇವಾಗ. ಅವ್ರು ಇಲ್ಲದೆ ನಾವು ಯಾರು ಹತ್ರಕ್ಕೆ ಹೋಗಕ್ಕೆ ಹೋಗಲ್ಲ. ಸೊ ಅಫ್ಕೋರ್ಸ್ ನಾವು ಹೋಗ್ಬೋದು,
ನಾವು ಹೋಗ್ತೀವಿ ನೋಡ್ತಾ ಇರ್ತೀವಿ, ಬಟ್ ಯಾವ್ದು ಕಂಡೀಷನ್ ಏನಿರುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ. ಯಾಕೆಂದ್ರೆ ಅವ್ರು ಬೆಳಗ್ಗೆ ಹೋಗಿ ಕರ್ಕೊಂಬರೋದು ಅವರು, ಕರ್ಕೊಂಬಂದು ಸ್ನಾನ ಮಾಡಿಸಿ ಎಲ್ಲ ಮಾಡಿರೋದು ಅವ್ರು ಮಾಡಿರೋದ್ರಿಂದ. ಸೊ ನಾವು ಕಂಟಿನ್ಯೂಸ್ ಬೆಳಗ್ಗೆ ಹೋದಾಗಿಂದ ನಾವು ಅದ್ರ ಜೊತೆ ಇದ್ರೆ ನಾವು ಸೀದಾ ಹೋಗಿ ಮುಟ್ಬೋದು. ಇವಾಗ ಕಂಡೀಷನ್ ಅದು ಯಾವ ಥರ ಇರುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ, ಹಾಗಾಗಿ ನಾವು ಸೀದಾ ಹೋಗಿ ಮುಟ್ಲಿಕ್ಕೆ ಆಗಲ್ಲ. ಓಕೆ, ಅಭಿಮನ್ಯು ಹಂಗಾರೆ ಅಭಿಮನ್ಯು ಸಾವಸನ ಬೇಡ ಸರ್, ಬನ್ನಿ. ಇರ್ತಾರೆ. ಇದು ಅದೇ ಹೇಳಿದ್ನಲ್ಲ, ಅಲ್ಲಿ ಬರುವಾಗ ಸಿಕ್ತಲ್ಲ, ಮಂತ್ರಾಲಯದಿಂದ ತಂದಂಥ ಇದು ರಾಘವೇಂದ್ರ ಅಂತ ಹೇಳಿ, ಅದ್ರ ಮಾವುತರು ಇವರು. ಬೆಳಿಗ್ಗೆ ಸಿಕ್ಕಿದವ್ರು ಕಾವಾಡಿ. ನಮ್ಮ ಕ್ಯಾಂಪಲ್ಲಿ ತುಂಬ ಹೈಟ್ ಇರುವಂಥ ಆನೆ ಅಂದ್ರೆ ಇದೆ. ಓ, ಎಷ್ಟು ಹೈಟ್ ಇದೆ ಸರ್? 10 ಅಡಿ ಇದೆ. 10 ಅಡಿ ಇದೆ. ಇದೆಲ್ಲ 9 ಕಾಲು ಹಿಂಗಿದೆ. ಓಕೆ, ಇಲ್ಲಿಂದ ನಿಮ್ದ ಚಾರ್ಜ್ ಇನ್ಚಾರ್ಜ್ ಅವರೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದಾದ್ಮೇಲೆ ನಿಮ್ಮ ಹೆಸರು? ಇಲ್ಲ, ಬೆಳಗ್ಗೆನೂ ಮೊಹಮ್ಮದ್ ಅವರು ಹೋಗಿರ್ತಾರೆ ಬೆಳಗ್ಗೆನು. ಮೊಹಮ್ಮದ್ ಎಚ್ ಅಂತೇಳಿ ಬೆಳಗ್ಗೆ ಹೋಗಿದ್ದ 6 ಗಂಟೆಗೆ ಎದ್ದು ಹುಡುಕಿ ತರಬೇಕು. ಓಕೆ, ಅದೆಲ್ಲ ಹೇಳಿದ್ರು. ಅದಾದ ನಂತರ ಇಲ್ಲಿ ಪ್ರೋಸೆಸ್ ಎಲ್ಲ, ಇಲ್ಲಿ ಕಟ್ಟಾಕೋದಿರ್ಬೋದು, ಇದಕ್ಕೆ ಮೇವು ಕೊಡೋದು ಎಲ್ಲದು ಎಲ್ಲ ಜವಾಬ್ದಾರಿಯಾಗಿ ಎಲ್ಲ ನೋಡ್ಕೊಂತೀವಿ. ಮತ್ತೆ ಮತ್ತೊಂದು ಕಾಡಾನೆ ಇದೆ, ಟ್ರೈನ್ ಕೊಡ್ತಾ ಇದ್ದೀನಿ. ಹೌದಾ? ಈಗ ಬೆಳಗ್ಗೆ ನಮ್ಮ ಕವಾಡಿಗೆ ನಾನು ಇಲ್ಲಿ ತೊಳೆಯ ಕಳಿಸಿ ನಾನು ಕಾಡಾನೆ ಟ್ರೈನಿಗೆ ಹೋದೆ. ಈಗ ನಾನು ಬಂದೆ, ಅವನಿಗೆ ತಿಂಡಿ ಕಳಿಸಿ. ನಿಮ್ಮ ಮಾತು ಕೇಳುತ್ತಾ ಟ್ರೈನಿಂಗು? ಅದು ಕೊಡಲೇಬೇಕು. ಎಲ್ಲ ಸೇರ್ಕೊಂತೀವಿ ನಾವು, ಒಂದು 10-12 ಜನ 15 ಜನ ಸೇರ್ಕೊಂಡು ಎಲ್ಲದು. ಅದಕ್ಕೆ ಜೊತೆಗೆ ಒಂದು ಹಾಡಿದೆ, ಟ್ರೈನ್ ಕೊಡೋದು ಒಂದು ಹಾಡು. ಆ ಹಾಡು ಹೇಳ್ಕೊಂಡು ಅದಕ್ಕೆ ಆನೆ ಕರ್ಕೊಂಡು ಹೋಗ್ತಾ ಇರ್ತೀವಿ. ಸರ್ ಒಂದು ಸೆಕೆಂಡ್, ಏನು ಆಡೋದು ಅದು? ಈಗ ಆನೆ ಸ್ವಲ್ಪ ದೂರ ಕರ್ಕೊಂಡು ಹೋಗಿ ನಿಲ್ಸ್ಬಿಟ್ಟಿದೆ. ಓರ್ದತ್ ಅಂತ ಹೇಳ್ತೀವಿ. ಓರ್ದತ್ ಅಂದ್ರೆ 3 ಹೆಜ್ಜೆ 2 ಹೆಜ್ಜೆ ಹಿಂದೆ ಬರ್ಬೇಕು ಆನೆ. ಅವಾಗ ನಮ್ಗೈತೆಲ್ಲ ನಮ್ಮ ಹ್ಯಾಂಡ್ ಓವರ್ ಬರ್ತಾ ಇದೆ ಅಂತೇಳಿ ಅದು. ಮತ್ತು ಅದ್ರಾಗೊಂದು ಹಾಡು ಇದೆ, ಅಯ್ಯಲ್ಲ ರಸೂಲು ಬೋಲು ಅಯ್ಯಲ್ಲ ರಸು ಹಾಗೆ ಪೀಚೆ ದೇಖೋರೆ ಭಾಯ ಅಂತೇಳಿ. ಅದು ಆ ಕಡೆ ಈ ಕಡೆ ನೋಡ್ಕೋ, ಆನೆಗೆ ಆ ಕಡೆ ಈ ಕಡೆ ನೋಡ್ಕೋ. ಬೋರ್ಡು ಆ ಕಡೆ ಒಬ್ಬ ಇರ್ತಾನೆ, ಈ ಕಡೆ ಒಬ್ಬ ಇರ್ತಾನೆ. ಹಾಗೆ ಪೀಚೆ ದೇಖೋರೆ ಭಾಯ, ಊಪರ್ ನೀಚೆ ದೇಖೋರೆ ಭಾಯ ಅಂತೇಳಿ ಆನೆ ಕಡೆ ಗಮನ ಕೊಡ್ರಿ ಅಂತ ಹೇಳಿ. ಒಂದೇ ಸತಿ ತಿರುಗಿದ್ರು 2-3 ಜನ ಇಲ್ಲಿ ಹೋಗ್ಬಿಡ್ತೀವಿ ನಾವು. ಆ ಕಡೆ ತಿರುಗ್ತು ಅಂತೇಳಿ 2-3 ಜನ ಹೋಗ್ತೀವಿ, ಪಕ್ಕಾನೇ ಇರ್ತೀವಿ. ಅದಕ್ಕೆ ಹಾಗೆ ಪೀಚೆ ದೇಕೋರೆ ಬಾಯ ಅನ್ನೋ ಅಂತ ಅದ್ರಾಗ ಸಾಂಗ್ ಆಗೇ ಇದೆ. ಅದು ಹೇಳ್ಕೊಂಡು ಮಾಡ್ಕೊಂಡು ಜೋಡ್ಕೊಳೆ ಮಾಡಬೇಕು. ಅವಾಗ ಆನೆನೂ ತಿಳ್ಕೊಳತ್ತೆ. ಆ ಕಡೆ ಈ ಕಡೆ ನನಗೆ ಪಾರ ಇರಂಗಿದಾರಲ್ಲ, ನಾನು ನೆಟ್ಟಿಗೆ ಹೋಗ್ಬೇಕು, ರೈಟಿಗೂ ಟರ್ನ್ ಆಗಂಗಿಲ್ಲ, ಲೆಫ್ಟಿಗೂ ಟರ್ನ್ ಆಗಂಗಿಲ್ಲ, ನಂಗೆ ಅಕ್ಕಪಕ್ಕ ಜನ ಇದ್ದಾರೆ ಅಂತೇಳಿ ಅದು ತಿಳ್ಕೊಳತ್ತೆ. ಹೀಗೆ ಟ್ರೈನ್ ಅಪ್ ಮಾಡ್ತಾರೆ, ಹೇಳ್ಕೊಂಡು ಹಂಗೆ ಟ್ರೈನ್ ಮಾಡ್ತಾ ಮಾವತ್ತಾಗ ಮೇಲೆ ಕೂರಿಸ್ತೀವಿ. ಆಮೇಲೆ ಮೇಲೆ ಕೂರಿಸಿ ಬೆರಳಾಗೆಲ್ಲ ಆಕ್ಷನ್, ಬ್ರೇಕು ಕ್ಲಚ್ಚು ಎಲ್ಲ ಬೆರಳಾಗಿ. ಬ್ರೇಕ್ ಕ್ಲಚ್ ಎಲ್ಲ ಬೆರಳಾಗಿ. ಕಾಲು ಬೆರಳಾಗಿ ಕೇಳಿದೀವಿ, ಬಸ್ಸಿಗೆ ಕೇಳಿದೀವಿ. ಹೆಂಗೆ ಸರ್? ಅದ್ರಾಗೆ ಹಿಂದ್ಗಡೆ ಕಾಲು ಎಳ್ದು ಹಿಡ್ಕೊಂಡ್ರೆ ಆನೆ ನಿಂತ್ಕೊಂಡ್ಬಿಡುತ್ತೆ. ಮುಂದ್ಗಡೆ ಬೆಲ್ಟ್ ಚೆಕ್ ಮಾಡ್ತಾ ಇದ್ರು ಹೋಗ್ತಾ ಇರುತ್ತೆ. ಕ್ಲಚ್ ಬ್ರೇಕ್ ಆ ರೀತಿಯಾಗಿ. ಮತ್ತೆ ನೀವು ರೈಟ್ ಈ ತರ ಟಚ್ ಮಾಡ್ತಾ ಹಿಂದಿನ ಕಾಲು ಎಳೆದು ಹಿಡ್ಕೊಂಡ್ರೆ ಲೆಫ್ಟಿಗೆ ಟರ್ನ್ ಆಗುತ್ತೆ. ಬಲಗಡೆ ಕಾಲು ಎಳೆದು ಹಿಡ್ಕೊಂಡು ಲೆಫ್ಟ್ ಅಲ್ಲಿ ಟಚ್ ಮಾಡ್ತಾ ಇದ್ರೆ ರೈಟಿಗೆ ಟರ್ನ್ ಆಗುತ್ತೆ. ಸೊ ಹೀಗೆ ಪ್ರತಿಯೊಂದು ಇದನ್ನ ಮಾಡಿ ಸೇಮ್ ನಾವು ಸ್ಟೇರಿಂಗ್ ಯಾವ ತರ ತಿರುಗಿಸ್ತೀವಿ ಅದೇ ತರ ಆ ತರ ಕಾರ್ ಹೆಂಗ್ ಯೂಸ್ ಮಾಡ್ತೀವಿ ಅದೇ ತರ ಆಮೇಲೆ ಅದು ಕಲ್ತ್ಕೊಂಡ್ಬಿಡೋದು. ಈ ರೀತಿಯಾಗಿ ಟೆಕ್ನಿಕಲ್ ವರ್ಡ್ ಬೈ ಚಾನ್ಸ್ ಮಿಸ್ ಆಗಿ ಒಂದ್ ಹೆಜ್ಜೆ ನಾವು ಏಡ್ ಅಂತ ಅದಕ್ಕೆ ಏಡ್ ಅಂತೀವಿ ನಾವು. ಬೈ ಚಾನ್ಸ್ 2 ಕಾಲು ಹಿಡ್ದಿ ನಿಲ್ಸ್ತೀವಿ ಆನೆ, ಆ ಟೈಮಾಗ ನಿಂತಿಲ್ಲ ಅಂತ ಹೇಳಿದ್ರೆ ಒಂದು ಹೊಡೆದ ಹೊಡಿಲೇಬೇಕಾಗುತ್ತೆ. ನಮ್ಮ ಮಾತು ಕೇಳಿಲ್ಲ ಅಂತೀವಿ. ಅವಾಗ ತಿಳ್ಕೊಳತ್ತೆ, ನಾನು ಒಂದ್ ಹೆಜ್ಜೆ ಮುಂದಿಡೋಕು ನಂಗೆ ಹೊಡ್ತಾ ಹೊಡೆದಿದ್ದು, ಇದ್ರ ಮೇಲೆ ಒಂದ್ ಹೆಜ್ಜೆ ಇಡಬಾರ್ದು ನಾನು. ಈ ರೀತಿಯಾಗಿ ಟ್ರೈನ್ ಅಪ್ ಮಾಡ್ತಾ ಈ ರೀತಿ ಟ್ರೈನ್ ಅಪ್ ಮಾಡ್ಕೊಂತೀವಿ. ಇವಾಗ ಕಾಡಾನೆಗಳು ಬಂದಿದ್ಯಾ ಬೇಸಿಗೆ ಎಲ್ಲ? ಬಂದಿದೆ. ಈಗ ಅದೇ ಟ್ರೈನ್ ಕೊಟ್ಟಿದ್ದು ಈ ಕಡೆ ತಂದಿದ್ದು. ಓಕೆ, ನನ್ನ ಏನ್ ಸರ್ ಅದು ಸೌಂಡ್? ಇದು ಗ್ಯಾಸ್ ಔಟ್ ಆಗ್ತಾ ಇರೋದು ಆನೆದು. ಹೌದಾ? ಆನೆಗೂ ಗ್ಯಾಸ್ ಔಟ್ ಆಗುತ್ತೆ? ಎಲ್ಲದಕ್ಕೂ ಇದೆ, ಪ್ರತಿ ಜೀವಿಗೂ ಆಗುತ್ತೆ. ಪ್ರತಿ ಜೀವಿಗೂ ಇದೆ. ಇದು ಸೌಂಡ್ ಕೊಡುತ್ತೆ, ಬೇರೆ ಪ್ರಾಣಿ ಸೌಂಡ್ ಕೊಡಲ್ಲ. ಈಗ ಎಲ್ಲಾ ಪ್ರಾಣಿಗಳಲ್ಲೂ ಅಷ್ಟೇನೆ ಇದು ಇದೆ. ಏನು ಗ್ಯಾಸ್ಗಿದೆ ಸೇಮ್ ನಮ್ಗೆ ಯಾವ ತರ ಏನು ಡೈಜೆಸ್ಟಿವ್ ಸಿಸ್ಟಮ್ ಆದ್ರೂ ಸೇಮ್ ಈಗ ಇದಿದೆ. ಏನು ಆರ್ಥರೈಟಿಸ್ ಕಾಯಿಲೆ ಬರುತ್ತೆ, ಡಯಾಬಿಟಿಸ್ ಬರುತ್ತೆ, ಹೈಪರ್ ಟೆನ್ಷನ್ ಬರುತ್ತೆ, ಎಲ್ಲ ಬರುತ್ತೆ. ಹೌದು, ಅದಕ್ಕೆ ಅಂತ ವೆಟರ್ನರಿ ಡಾಕ್ಟರ್ ಅಂತೇಳಿ ಅವರಿಗೆ ನಾವು ಈಗ ನಮ್ಮ ಆನೆನೇ ಐತಲ್ಲ ಒಂದ್ ದಿವಸ ತಿಂದಿಲ್ಲ ಅಂತ ಹೇಳಿದ್ರು. ನಿಮಗೆ ಹೇಳಿದ್ನಲ್ಲ, ಏನು ಕಾಡಲ್ಲಿ ಇರೋದಕ್ಕಿಂತ ಆನೆ ಕ್ಯಾಪ್ಟಿವ್ ಅಲ್ಲಿ ಇರೋದು ಸ್ವಲ್ಪ ಒಂದು 10 ವರ್ಷ ಜಾಸ್ತಿ ಏನಕ್ಕೆ ಬದುಕುತ್ತೆ ಅಂದ್ರೆ ಇದೆಲ್ಲ ನಾವು ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ತಾ ಇರ್ತಾರೆ, ಟ್ರೀಟ್ಮೆಂಟ್ಸ್ ಆಗ್ತಾ ಇರುತ್ತೆ, ಹಾಗಾಗಿ ಇದು ಸ್ವಲ್ಪ ಎಕ್ಸ್ಟ್ರಾ ಬದುಕುತ್ತೆ. ಓಕೆ, ನೀವಿಲ್ಲಿ ಪುಂಡಾನೆಗಳನ್ನ ಬಳಸಿ ದಾನೆ ಯಾವ್ದಿದೆ ಇಲ್ಲಿ? ಪುಂಡಾನೆದೆಲ್ಲ ತಗೊಂಡೋಗಿ ಉತ್ತರ ಪ್ರದೇಶ ಅಲ್ಲೂ ಇಲ್ಲೂ ತಗೊಂಡೋಗೆಲ್ಲ ಸೇಲ್ ಮಾಡ್ಬಿಟ್ಟು ಇಲ್ಲಿಂದ ಗೌರ್ಮೆಂಟ್ ತಗೊಂಡ್ರು ಅವರು. ಓಕೆ, ಇದು ಸಿಕ್ಕಿದ್ದು ಅಂತ ಹೇಳಿದ್ರಲ್ಲ, ಇದು ಅಷ್ಟೇ. ಇದು ಚನ್ನಗಿರಿಯಾಗಿ ಹಿಡಿದಿದೆ ಇದು. ಓಕೆ, ನೀವಿದ್ರ ಅವಾಗ? ಇಲ್ಲೇ ಇದ್ದು ನಾವು ಹೋಗಿ ಎಲ್ಲ ಹಿಡ್ಕೊಂಡು ಮಾಡ್ಕೊಂಡ್ ಬಂದು ಇದಕ್ಕೆ ಟ್ರೈನ್ ಅಪ್ ಮಾಡಿದ್ದು. ಎಲ್ಲ ಸೇರ್ಕೊಂಡೇ ಇದ್ದು ಟೀಮ್. ಇದು ಟೀಮ್ ಪಳಗಿಸೋದು ಅನ್ನೋದು ಒಬ್ಬರೇ ಅಲ್ಲ, ಎಲ್ಲ ಟೀಮ್ ಸೇರಿ ಪಳಸೋದು.
ಒಂದು ಟೀಮ್ ಹೋಗ್ತಾರೆ, ಹಿಡ್ಕೊಂಬರ್ತಾರೆ. ಹಿಡ್ಕೊಂಬಂದಾದ್ಮೇಲೆ ಆ ಟೀಮಲ್ಲಿ ಮತ್ತೆ ಯಾರಾದರೂ ಇಬ್ಬರಿಗೆ ಈಗ ಎಲ್ಲಾರನ್ನೂ ಜವಾಬ್ದಾರಿ ಮಾಡ್ಲಿಕ್ಕೆ ಆಗಲ್ಲ. ಯಾರಾದರೂ ಇಬ್ಬರಿಗೆ ಜವಾಬ್ದಾರಿ ಮಾಡಿ, ಈಗ ಬೆಳಗ್ಗೆ ನೈಟ್ ಎಲ್ಲ ಅದ್ರ ಜೊತೆಗೆ ಇರಬೇಕು. ಅದ್ರ ಜೊತೆಗೆ ಅಲ್ಲೇ ಒಬ್ಬ ಮಾವುತ, ಒಬ್ಬ ಕಾವಡಿ ಅಂತ ಹೇಳಿ ಇಬ್ಬರನ್ನ ಅದಕ್ಕೆ ಮೇಲೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟು, ಇನ್ನು ಬೇರೆಯವರು ಇವ್ರು ಸಪೋರ್ಟಿಂಗ್ ಎವ್ರಿ ಡೇ ಹೋಗ್ತಾರೆ, ನೋಡ್ತಾರೆ. ಅವ್ರಿಬ್ಬರಿಂದನೂ ಆಗಲ್ಲ, ಬರೀ ಇವರಿಂದನೂ ಆಗಲ್ಲ, ಅವರಿಬ್ಬರಿಂದನೂ ಆಗಲ್ಲ. ಇವರು ಬೇಕು, ಇವರು ಬೇಕು, ಎಲ್ಲರೂ ಬೇಕು. ಒಂದು ಬಾಲದ್ರಾಗೆ ಮೂರು ಜನ ಶಕ್ತಿ ಇರುತ್ತೆ ಬರೀ ಆನೆ ಬಾಲದ್ರಾಗೆ. ಆದ್ರಲ್ಲ ಈ ಬಾಲದ್ರಾಗೆ 3 ಜನ ಶಕ್ತಿ ಇರತ್ತೆ. ಎಲ್ಲರೂ ಸೇರ್ಕೊಂಡ್ರೆ ಅದಕ್ಕೆ ನಾವು ಬಗ್ಸಕ್ ಆಗೋದು. ಒಬ್ನೇ ನಾನೇ ಹೋಗಿ ಮಾಡ್ಕೊಂತೀನಿ, ನಾನೇ ಬಗ್ಸ್ಕೊಂತೀನಿ ಅಂದ್ರೆ ಆಗಲ್ಲ. ಅಲ್ಲ ಬಾಲದೆಲ್ಲ ಹೊಡಿತಾ ಏನಾದ್ರು? ಒಂದ್ಸತಿ ತಳೆದ್ರೆ 3 ಜನ ಹೋಗಿ ಮೂರು ಕಡೆ ಬಿದ್ದಿರ್ತೀವಿ. ಅಷ್ಟು ಶಕ್ತಿ ಇದೆ ಅದ್ರಾಗೆ. ನಾ ಸೊಂಡ್ಲಲ್ಲಿ ತಿವಿತಿ ಅಂತ ಕೇಳಿದ್ದು. ಸೊಂಡ್ಲಾಗೂ ಅಲ್ಲ, ಹಿಂದ್ಗಡೆ ಹೋದ್ರೆ ಕಾಲಾಗ ಹೊಡಿಯತ್ತೆ, ಮುಂದ್ಗಡೆ ಬಂದ್ರೆ ಸೊಳ್ಳಾಗ ಹೊಡಿಯತ್ತೆ, ಕೋರೆಗೆ ಹೊಡಿಯತ್ತೆ, ಹಿಂದ್ಗಡೆ ಬಾಲದ್ರಾಗ ಹೊಡಿಯತ್ತೆ. ಬಾಲದ್ರಾಗ ಮಿಸ್ ಆಯ್ತು ಅಂದ್ರೆ ಹಿಂದ್ಗಡೆ ಕಾಲಿಂದ ಒದಿಯತ್ತೆ. ಎಲ್ಲ ಇದೆ. ನೀವ್ ಇವತ್ತು ಹೋಗಿದ್ರ ಅಲ್ಲಿಗೆ ಹೋಗಿ ಅಲ್ಲೆಲ್ಲ ಟ್ರೈನ್ ಮಾಡ್ಕೊಂಡು ಮಾಡ್ಕೊಂಡು ಆ ಕಾಡನಿಗೆ ಇದೆಲ್ಲ ತಿರ್ಸಿ ಊರಿಗೆ ತಗೊಂಡ್ಬಂದು, ಊರಿಗೆ ನಮ್ಮ ಊರಿದೆ ಅಲ್ಲಿ, ಕಾಡಿಂದ ಅಲ್ಲಿಂದ ಊರಾಗ ತಗೊಂಡ್ಬರ್ತೀವಿ. ಅವಾಗ ಬಸ್ಸು ಲಾರಿ ಬರೋದು, 2 ವೀಲರ್ ಬರೋದು, ಅವೆಲ್ಲ ಗಮನಕ್ಕೆ ತಗೊಬೇಕದು. ನಾವು ಟ್ರೈನ್ ಆದ್ಮೇಲೆ ಐತಲ್ಲ ಆನೆ ತಗೊಂಡು ಹೋಗ್ತಾ ಇದ್ರಿ, ಬೈಕ್ ಬಂದ್ರು ಹೆದರ್ಬಾರ್ದು, ಅದು 2 ವೀಲರ್ ಬಂದ್ರು ಹೆದರ್ಬಾರ್ದು, ಬಸ್ ಬಂದ್ರು ಹೆದರ್ಬಾರ್ದು. ಆ ಟೈಪಾಗಿ ನಾವು ಮಾಡ್ಕೊಂಡು ಬರೋದು. ಓಕೆ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಬಾಯ್? ನಾವು ಈಗ 17ನೇ ವರ್ಷ ರನ್ನಿಂಗ್. ಹೇಗಿದೆ 17ನೇ ವರ್ಷದಲ್ಲಿ ಫಸ್ಟ್ ಬಂದಿದ್ಕು ಇವಾಗಿದ್ಕು ಎಕ್ಸ್ಪೀರಿಯನ್ಸ್ ಎಲ್ಲ? ಇಲ್ಲ ಮಾಮೂಲಿ, ಈಗ ನಮ್ಮ ಕೆಲಸ, ನಮ್ಮ ಕರ್ತವ್ಯ, ನಮ್ಮ ಕೆಲಸ ಅದು ಯಾವ ಟೈಪಾಗಿ ನಡೀತಿದೆ ಅದೇ ಟೈಪಾಗಿ ನಡೀತಾ ಇದೆ. ಓಕೆ, ಥ್ಯಾಂಕ್ ಯು. ಓಕೆ, ಇದ್ರು ಮಾವುತ ಇವರಾ? ರಾಘವೇಂದ್ರ ಮೈಯಲ್ಲೆಲ್ಲ ಗಂಟ್ಕಂಡ್ ತರ ಇದೆಯಲ್ಲ, ಏನದು? ಇದು ಮಠದ್ರಾಗ ಇದ್ದಿದ್ದು, ದೇವಸ್ಥಾನದ್ರಾಗೆ. ಅಲ್ಲಿ ಏನ್ ಮಾಡ್ಯಾರ? ಇದ್ಯಾವ್ದು ಸರ್? ಇದು ಕುಂತಿ. ಓ ಕುಂತಿ, ಅದೇ ಗಂಧದ ಗುಡಿ ಸಿನಿಮಾದಲ್ಲಿ ಬರುತ್ತೆ ಅಂತ ಹೇಳಿದ್ರಲ್ಲ. ಇದಲ್ಲ, ಗಂಧದ ಗುಡಿ ಸಿನಿಮಾದಲ್ಲಿ ಇದೆ. ಇದೊಂದು ಮತ್ತೆ ಧನುಷ್ ಒಂದು, ಎರಡು. ಓಕೆ, ಇದೆ ಅದ್ರ ಮರಿ. ಇದ್ರ ಮರಿ ಇದು, ಇದ್ರ ಮರಿನೇ ಅರ್ಜುನನ ಇದೆ. ಇದ್ರ ಮರಿನೆಲ್ಲ ಹೇಮಾವತಿ, ಗಂಧದಗುಡಿ ಫಿಲಿಮ್ ಅಲ್ಲಿ ಕುಂತಿ, ಧನುಷ್, ಇದು ಪುನೀತ್. ಓಕೆ, ಮೇಲೆ ಎಲ್ಲ ಎಣ್ಣೆ ಹಚ್ಚಿದಿರಲ್ಲ, ಎಣ್ಣೆ ಏನಕ್ಕೆ ಹಚ್ಬೇಕು ಸರ್? ಇವಾಗ ನಾವು ಈಗ ಬಾಡಿ ಕೂಲ್ ಆಗ್ಬೇಕಂದ್ರೆ, ಈಗ ಹರಳೆಣ್ಣೆ ಏನ್ ಮಾಡುತ್ತೆ ಅಂದ್ರೆ ಬಾಡಿಯಲ್ಲಿರೋ ಹೀಟ್ನ ಅಬ್ಸರ್ವ್ ಮಾಡ್ಕೊಂಡು ಎವಾಪ್ರೇಟ್ ಮಾಡುತ್ತೆ. ಸೊ ಹಾಗಾಗಿ ಈಗ ನಮಗೆ ಸೆಕೆ ಆಗುತ್ತೆ, ನಾವು ಫ್ಯಾನ್ ಹಾಕೋತೀವಿ, ಇದ್ರ ಮಾಡ್ಕೋತೀವಿ. ಅದಕ್ಕೆ ಅದ್ರ ಬಾಡಿ ಹೀಟ್ನ ಕಂಟ್ರೋಲ್ ಮಾಡೋದು ಹೇಗೆ? ಈಗ ನಾವು ಅದಕ್ಕೆ ಫುಡ್ ಕೊಡೋದೇನಂದ್ರೆ ಎಲ್ಲಾದ್ರು ಡ್ರೈ ಫುಡ್ಡೇ ಕೊಡೋದು. ಸೊ ನೀರು ಕುಡಿಯುತ್ತೆ, ಡ್ರೈ ಫುಡ್ ತಿನ್ನುತ್ತೆ. ಸೊ ಅದಕ್ಕೆ ಹೀಟ್ ಕಡಿಮೆ ಆಗಬೇಕು ಅಂತಂದರೆ ನಾವೊಂದು ಆಯಿಲ್ ಮೀಡಿಯಾ ಬೇಕು ಅದಕ್ಕೆ ಹೊರಗಡೆ ಹಾಕಲಿಕ್ಕೆ. ಸೊ ಇದೇನಾಗುತ್ತೆ, ಕ್ಯಾಸ್ಟರ್ ಆಯಿಲ್ ಏನು ಮಾಡುತ್ತೆ ಅಂದರೆ ಬಾಡಿಲಿರೋ ಹೀಟ್ನ ಹೊರಗಡೆ ತೆಗೆದು ಬಾಡಿ ತಂಪು ಮಾಡುತ್ತೆ. ನಾವೇ ಹೇಗೆ ಎಣ್ಣೆ ಹಚ್ಕೊಳ್ತೀವಿ ಅದೇ ರೀತಿ ಅದಕ್ಕೆ. ಪುನೀತ್ ಸರ್ ಬಂದಾಗ ಯಾರೆಲ್ಲ ಇದ್ರಿ? ಇವರು ಎಲ್ಲರೂ ಇದ್ರು. ನೀವು ಇದ್ರ ಸರ್? ಎಲ್ಲರೂ ಇದ್ರು. ನಾನು ಇರಲಿಲ್ಲ ಇಲ್ಲಿ. ಓಕೆ, ಇವರು ಇದ್ರು. ಬನ್ನಿ. ನಿಮ್ಮ ಹೆಸರು? ಸಂಶುದ್ದೀನ್. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? ಈಗ ಒಂದು 25-26 ವರ್ಷ ಆಗೋಯ್ತು ಸರ್. ಓಕೆ, ಗಂಧದ ಗುಡಿ ಸಿನಿಮಾ ಶೂಟಿಂಗ್ ಆಯ್ತಲ್ಲ, ಆವಾಗ ಪುನೀತ್ ಸರ್ ಆನೆ ಇಟ್ಕೊಂಡಿದ್ದಾಗಿರ್ಬೋದು, ಸೀನರೀಸ್ ಆಗಿರ್ಬೋದು, ಆ ಅನುಭವ ಹೇಗಿತ್ತು? ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಏನೆಲ್ಲ ಮಾಡಿದ್ರು? ಎಷ್ಟೊತ್ತು ಆನೆ ಜೊತೆ ಟೈಮ್ ಕಳೆದ್ರು? ಫಸ್ಟ್ ಬಂದರು ಅವರು, ಬಂದರು, ನಮಗೆಲ್ಲ ಶಾಬಾಷ್ಗಿರಿ ಹೇಳಿದ್ರು, ಕೈ ಕೊಟ್ಟರು, ಹೆಗಲ ಮೇಲೆ ಕೈ ಹಾಕ್ಕೊಂಡು ತಿರುಗಾಡಿದ್ರು ನಮ್ಮ ಜೊತೆಲಿ. ಭಾರಿ ಹೆಮ್ಮೆ ಮಾಡಿದ್ರು, ಭಾರಿ ಹೆಮ್ಮೆಯಿಂದ ಕೆಲಸ ಮಾಡ್ತಾ ಇದ್ದೀರಿ, ಭಾರಿ ಧೈರ್ಯವಾದವರು ನೀವು, ಭಾರಿ ಒಳ್ಳೆ ಇದರಿಂದ ಕೆಲಸ ಮಾಡ್ತಾ ಇದ್ದೀರಿ, ಭಾರಿ ಚೆನ್ನಾಗಿ ಕೆಲಸ ಮಾಡಿದ್ದೀರಿ, ಭಾರಿ ಚೆನ್ನಾಗಿ ಸಾಕಿದ್ದೀರಿ ಆನೆ ಅಂದರು. ಆಮೇಲೆ ಆಯ್ತು ಸರ್ ಅಂಥೇಳಿ ನಾವೆಲ್ಲ ಹೇಳಿದ್ವು. ಆಮೇಲೆ ಆನೆ ಹೆಸರು ಕೇಳಿದ್ರು, ಕುಂತಿ ಮತ್ತು ಧನುಷ್ ಅಂತ ಹೇಳಿದ್ವಿ. ಆಮೇಲೆ ಇನ್ನೊಂದು ಪುನೀತ್ ಅಂತ ಹೇಳಿದ್ರು, ಅದು ಸಣ್ಣದಿತ್ತು ಅವಾಗ. ಬಂದಿದ್ದು ಜಾಸ್ತಿ ಹೊತ್ತು ನಿಂತಿಲ್ಲ ಅವರು. ನಾವು ಹೇಳಿದ್ವಿ ಸರ್ ಬನ್ನಿ ಸರ್ ಆ ಕಡೆ ಹೋಗೋಣ ಅಂಥೇಳಿ ಹೇಳಿದ್ವಿ. ಇಲ್ಲಪ್ಪ ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು, ನಾನು ಒಂದು ಸ್ವಲ್ಪ ಹೊತ್ತೇ ಇರೋದು ಅಂತ ಹೇಳಿದ್ರು. ಆಮೇಲೆ ಬಂದು ನಮಗೆಲ್ಲ ಕೈ ಕೊಟ್ಬಿಟ್ಟು ಒಂದು 10 ನಿಮಿಷನೂ ಇದ್ದಿಲ್ಲ ಅವರು, ಹೆಚ್ಚು ಕಮ್ಮಿ. 8 ದಿನ ಬಿಟ್ಟು ಬರ್ತೀನಿ ಅಂತಂದರು. ಅವಾಗ ದೇವ್ರು ಕರ್ಕೊಂಡ್ಬಿಟ್ಟು ಅವ್ರಿಗೆ ನಮಗೆಲ್ಲ ಭಾರಿ ಬೇಜಾರಾಯಿತು ಕೇಳ್ಬಿಟ್ಟು. ಓಕೆ, ನಿಮ್ಮ ಜೊತೆ ತೆಗೆಸ್ಕೊಂಡಿದ್ದು ಫೋಟೋಸ್ ಎಲ್ಲ ಇದೆಯಾ? ಫೋಟೋ ನಮ್ಮ ಹತ್ರ ಇಲ್ಲ, ಅವ್ರ ಹತ್ರ ಇದೆ. ಅವ್ರ ಬಾಡಿ ಗಾರ್ಡ್ ಇದ್ರಲ್ಲ, ಅವ್ರು ತಕ್ಕೊಂಡಿದ್ರು ಫೋಟೋ. ಅವ್ರ ಹತ್ರ ಫೋಟೋ ಇದೆ. ಮತ್ತೆ ಈ ಗಂಧದ ಗುಡಿ ಫಿಲಿಮ್ ತೆಗ್ದ್ರಲ್ಲ, ಅದ್ರಲ್ಲಿ ನಾವು ಒಂದು ಸ್ವಲ್ಪ ಕಾಣಿಸ್ತೀವಿ. ಹೌದಾ? ನಾವು ಇಬ್ರು ಇದ್ದೀವಿ, ನಾನು ಬಾಲವು ಅಂತ ಹೇಳಿ ಇದ್ದೀವಿ. ಯಾವ ಸೀನಲ್ಲಿ ಅಂತ ಗೊತ್ತಿಲ್ಲ, ಅದು ನಮಗೆ, ನಾನು ನೋಡಿಲ್ಲ ಫಿಲಿಮ್. ನೋಡಿದವರೆಲ್ಲ ಬಂದು ಹೇಳ್ತಾರೆ ನಮಗೆ, ನೀವು ಇದ್ದೀರಲ್ಲ ಗಂಧದ ಗುಡಿಯಲ್ಲಿ, ನೀವು ಇಬ್ರು ಇದ್ದೀರಿ, ಒಂದು ಆನೆ ಇದೆ, ಮರಿ ಇದೆ ಅಂತ ಹೇಳ್ತಾರೆ ಬಂದು. ಶೂಟಿಂಗ್ ಮಾಡಿದಲ್ಲಿ ಕಾಡಲ್ಲಿ
ಇಲ್ಲ ಕ್ರಾವಲ್ ಹತ್ರ ಆನೆ ಹೋಗುತ್ತಲ್ಲ ಅದೇ ಕಾಡಲ್ಲ. ಕ್ರಾವಲ್ ಓಕೆ. ಕ್ರಾವಲ್ ಹತ್ರ ಶೂಟಿಂಗ್ ತೆಗ್ದಿದ್ದು. ಎಷ್ಟು ದಿನ ಆಯ್ತು ಶೂಟಿಂಗು? ಶೂಟಿಂಗ್ ಒಂದೇ, ಅವರು ಒಂದು 4-5 ದಿನ ಏನೋ 8 ದಿನ ಏನೋ ಮಾಡಿದ್ರು. ಅವ್ರು ಬಂದಿದ್ದು ಒಂದೇ ದಿನ ಬೆಳಗ್ಗೆ ಹೊತ್ತು ಒಂದು 11-12 ಗಂಟೆ ಇರ್ಬೋದೇನಪ್ಪ ಬಂದಿದ್ದವರು, ಹೆಚ್ಚು ಕಮ್ಮಿ. ಬಂದು ಒಂದು 10-15 ನಿಮಿಷ ಇದ್ರು ಅವರು. ಜನ ಎಲ್ಲ ತುಂಬ್ಕೊಂತಿದ್ರಲ್ಲ, ಈಗ ತೊಂದರೆ ಆಗ್ತದೆಪ್ಪ ನಾನು ಹೋಗ್ಬಿಡ್ತೀನಿ ಅಂತೇಳಿ ಹೋಗ್ಬಿಟ್ರು ಅವ್ರು. ಬೇಗ ನಿಂತಿಲ್ಲ ಅವ್ರು ಜಾಸ್ತಿ. ಮತ್ತೊಂದ್ಸಲಿ ಬರ್ತೀನಿ, 8 ದಿನ ಬಿಟ್ಟು ಬರ್ತೀನಿ, ನಾನು ಬರ್ತೀನಿ ಪೂರಾ ಹಗಲೆಲ್ಲ ನಿಮ್ಮ ಜೊತೆಲೆ ಒಂದು ಸ್ವಲ್ಪ ಆಟ ಆಡಬೇಕು ಅಂತೇಳಿ ಹೇಳಿದರು. ಓಕೆ. ಹೇಳಿ ಹೋಗಿದ್ದು ಮತ್ತೆ ಬಂದಿಲ್ಲ ತಿರುಗಿ. ಹೌದು. ಪುಣ್ಯವಂತರು ಅವರು. ಹೌದು, ನೀವು ಪುಣ್ಯವಂತರು. ಇಲ್ಲ, ನಮ್ಗಿಂತ ಅವರು ಪುಣ್ಯವಂತರು. ಇದೆ ಪುನೀತ್ ಸರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರಲ್ಲ. ಓಕೆ. ಈ ಮರಿಯಾನೆ ಸರ್ ನೀವು ಮುಟ್ತಾ ಇದ್ದೀರಾ, ನಮಗೆ ಬೇಡ ಅಂದ್ರಿ. ಇಲ್ಲ, ಒಂದೊಂದು ಟೈಮಿಗೆ ಯಾವಾಗ ಹೇಗೆ ಅಂತ ಹೇಳೋಕ್ಕಾಗಲ್ಲ. ಟ್ರೈನಿಂಗ್ ಇರಲ್ಲ, ಮತ್ತೆ ಇದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ ಅಂತ ಹೇಳಿದ್ನಲ್ಲ. ಆ ಕಡೆ ಬನ್ನಿ, ಇಲ್ಲ ಅಂದ್ರೆ ಆ ಕಡೆ ಹೋಗಿ. ನನಗೆ ಇವಾಗ ಸಮಾಧಾನ ಆಯ್ತು ನೋಡಿ ಸರ್. ಪಾಪ ಇದ್ದಂಗೆ ಇದು ಆಲ್ರೆಡಿ ಇದನ್ನು ಇದು ಮಾಡ್ಕೊಂಡಿದ್ಯಲ್ಲ. ಈಗ ಮನೇಲಿ ಮಕ್ಕಳು ಆಟ ಆಡ್ತಾ ಇರ್ತಾರೆ, ಹೋಗಿ ಬೀಳ್ತಾರೆ, ಅದಕ್ಕಾದ್ರೂ ಗುದ್ಕೋತಾರೆ, ಗಾಯ ಆಗುತ್ತೆ, ಏಟ್ ಮಾಡ್ಕೋತಾರೆ. ಸೇಮ್ ಅದೇ ತರ. ಅದು ಇದು ಬಣ್ಣನೇ ಬೇರೆ ರೀತಿ ಇದೆಯಲ್ಲ. ಪೌಡರ್ ಮೇಲೆ ಮಲಗಿದ್ದಿದೆಯಲ್ಲ, ಹಂಗಾಗಿ ವೈಟ್ ಆಗಿದೆ ನೋಡಿ. ಇದ್ರ ಹೆಸರೇನು? ಧ್ರುವ ಪೌಡರ್ ಹಚ್ಕೊ ಬಂದಿದೆ. ಅದಕ್ಕೆ ನೋಡಿ ಕಲರ್ ಆಗ್ಬಿಟ್ಟಿದೆ. ವೈಟ್ ಕಲರ್, ಬ್ಲಾಕ್ ಧ್ರುವ ಇದ್ದಾನೆ, ಇವಾಗ ವೈಟ್ ಧ್ರುವ ಆಗಿದ್ದಾನೆ. ನಾನೇನ್ ಮೇಕಪ್ ಏನ್ ಕಡಿಮೆನಾ ಅಂತ. ಇದಕ್ಕೆ ಸಿಕ್ತು ಪೌಡ್ರು? ಇಲ್ಲಿ ಮಲ್ಗೆ ಲೈತಲ್ಲ ಅಲ್ಲಿ. ಓ, ಹಾಗಾಗಿ ರೆಡಿ ಮಾಡಿದಾರಲ್ಲ, ಪ್ಲಾಟ್ಫಾರ್ಮ್ ಹಾಕಿದ್ರೆ ಅದು. ಅಂದ್ರೆ ಇದು ಸ್ನಾನ ಮಾಡ್ತಾ ತುಂಬಾ ಆಟ ಆಡ್ತದೆ, ಓಡಾಡಿ ಬಂದು ಹಾಲು ಕುಡಿದು ಸುಸ್ತಾಗತ್ತಲ್ಲ, ಒಂದ್ ಸ್ವಲ್ಪ ಹೊತ್ತು ಮಲಗ್ತದೆ. ನೋಡಿ ಆಲ್ರೆಡಿ ಎಷ್ಟು ಗಲೀಜ್ ಮಾಡ್ಕೊಬಿಟ್ಟಿದೆ. ಸೇಮ್ ಮಕ್ಳ ತರಾನೇ ಸರ್. ಮಕ್ಳೇನೆ. ಈಗ ಮಕ್ಳೇನಾದ್ರು ಮಾಡಿದಾಗ ನಾವು ಅವ್ರಿಗೆ ಏನು ಹೇಳಕ್ಕೂ ಆಗಲ್ಲ. ಅದೇ ತರ ಇವ್ರಿಗೆ ಈಗ 2 ವರ್ಷ ತಾಯಿಯಿಂದ ಬೇರೆ ಮಾಡೋ ತನಕನು ಹೀಗೇನೆ ಅವ್ರದ್ದು. ಇದ್ರ ತಾಯಿ ಅವರು ಇದೆ, ಕುಂತಿ ಅಂತ ಹೇಳಿ. ಓಕೆ. ನಮ್ಮಲ್ಲಿ ಬೇರೆ ಇನ್ನೂ 3 ಆನೆಗಳಿದೆ, ಇದ್ರ ಮರಿಗಳೇ ಅದು. ಓಹೋ, ಹೌದಾ? ಅರ್ಜುನ, ಹೇಮಾವತಿ, ಧನುಷ್, ಧ್ರುವ 4ನೇ ಮರಿ ಇದೆ. ಓಕೆ, ಆರಾಮಾಗಿ ಆಟ ಆಡ್ಕೊಂಡಿರ್ಲಿ ಸರ್. ಬನ್ನಿ ಸರ್, ನಾವು ಮಾತಾಡ್ಕೊಂಡ್ ಬರೋಣ. ಸೊ ಕ್ರಾಸಿಂಗ್ ಎಲ್ಲ ಅದು ಕಾಡಲ್ಲಿ ಆಗುವಂಥದ್ದು, ನ್ಯಾಚುರಲ್ ಆಗಿ. ಯಾವುದು ಇದಿಲ್ಲ, ಆರ್ಟಿಫಿಷಿಯಲ್ ಯಾವುದಿಲ್ಲ. ಇಲ್ಲ, ಅದು ಯಾವುದೂ ಇಲ್ಲ, ಎಲ್ಲ ನ್ಯಾಚುರಲ್ ಆಗುವಂಥದ್ದು. ಸರ್, ನಿಮ್ಮಲ್ಲಿ ಒಂದು ಸ್ಪೆಷಲ್ ಆನೆ ಇದೆ ಅಂತ ಹೇಳಿದ್ರಲ್ಲ, ಇದೇನಾ ಅದು? ಹೌದು, ಇದೆ. 2 ಕಣ್ಣುಗಳು ಬ್ಲೈಂಡ್. ಇದು ಕ್ಯಾಪ್ಚರ್ ಮಾಡಿದಾಗಿಂದನೂ ಕಂಪ್ಲೀಟ್ ಬ್ಲೈಂಡೇ ಇದೆ. ಎಲ್ಲಿ ಸಿಕ್ತು ಇದು? ಹೇಗೆ? ಇದ್ರ ಹೆಸರೇನು? ಇದ್ರ ಹೆಸರು ಕೇಶವ ಅಂತ ಹೇಳಿ 2017-18ರಲ್ಲಿ ಕ್ಯಾಪ್ಚರ್ ಮಾಡಿದ್ದು ಈ ಆನೆನ. ಸೊ ಕ್ಯಾಪ್ಚರ್ ಮಾಡಿ ತಂದಾಗಿಂದನೂ ಈಗ ಮನುಷ್ಯರಿಗೆ ಕಣ್ಣಲ್ಲಿ ಪೊರೆ ಬಂದು ಕಂಪ್ಲೀಟ್ ಇದಾಗುತ್ತೆ, ಬ್ಲೈಂಡ್ ಆಗ್ತಾರೆ. ಅದೇ ಥರ ಇದಕ್ಕೂ ಕಂಪ್ಲೀಟ್ ಕಾಡಲ್ಲಿದ್ದಾಗಲೇ ಕಂಪ್ಲೀಟ್ ಪೊರೆ ಬಂದು ಬ್ಲೈಂಡ್ ಆದಂಥ ಆನೆ. ಓಕೆ. ಹಾಗೆ ಬಟ್ ಕಂಪ್ಲೀಟ್ ಬ್ಲೈಂಡ್ ಇದ್ರೂ ಸಹ ಇಲ್ಲಿ ಇರೋಷ್ಟು ಯಾವ ಆನೆನೂ ಕಾಡಲ್ಲಿ ಅಷ್ಟು ದೂರ ಹೋಗಲ್ಲ, ಅಷ್ಟು ದೂರ ಇದು ಹೋಗುತ್ತೆ. ಬರೋದು ಹೇಗೆ ಸರ್? ಎಲ್ಲ ಯಾವ ರೀತಿ ಗ್ರ್ಯಾಬ್ ಮಾಡುತ್ತೆ? ಅದೇ ಸೊ ಈಗ ಹೇಳ್ತಾರಲ್ಲ, ದೇವರು ಒಂದು ಕಿತ್ಕೊಂಡ್ರೆ ಇನ್ನೊಂದು ಕೊಡ್ತಾರೆ ಅಂತ ಹೇಳಿ. ಹಾಗೆ ಕಣ್ಣಿಲ್ಲ ಅಂತಂದ್ರೂ ಬಟ್ ಬೇರೆ ಎಲ್ಲ ಸ್ಮೆಲ್ಲಿಂಗ್ ಮತ್ತು ಇದೆಲ್ಲ ತುಂಬ ಶಾರ್ಪ್ ಇದೆ. ಹಾಗಾಗಿ ಅದು ಚೆನ್ನಾಗಿ ಒಳ್ಳೆ. ಮತ್ತು ಇನ್ನೊಂದು ಏನಂದರೆ ಬ್ಲೈಂಡ್ ಇದೆ, ಬಟ್ ಅದಕ್ಕೋಸ್ಕರನೇ ಈಗ ಬೇರೆ ಯಾವುದಾದ್ರೂ ಆನೆಗಳು ಬಂತು ಅಂದರೆ, ಗಂಡ ಆನೆಗಳು ಬಂತು ಅಂದರೆ ಬ್ಲೈಂಡ್ ಇದೆಯಾ ಇಲ್ವಾ ಅಂತ ಯಾವುದು ನೋಡೋಕೆ ಹೋಗಲ್ಲ. ಸೊ ಫೈಟ್ ಆಗುತ್ತೆ. ಸೊ ಅದರಿಂದ ತಪ್ಪಿಸ್ಕೊಂಡಿರ್ಬೇಕು ಅನ್ನೋದಕ್ಕೋಸ್ಕರ ಈಗ ಅದರಿಂದ ತಪ್ಪಿಸ್ಕೊಂಡಿರ್ಬೇಕು ಅನ್ನೋದಕ್ಕೋಸ್ಕರ ಸ್ವಲ್ಪ ದೂರ ಇರುತ್ತೆ ಯಾವಾಗ್ಲೂ. ಹಾಗೆ. ಓ, ಇದಕ್ಕೆ ಈ ರೀತಿ ಇದೆಲ್ಲ. ಹಾಗಾಗಿ ಸರ್, ಇವಾಗ ಕಾಡಿಗೆ ಹೋದ್ರೆ ಇದೇನಾದ್ರು ತಪ್ಪಿಸ್ಕೊಂಡ್ರೆ ಹೆಂಗ್ ಹುಡುಕ್ತಾರೆ? ಇಲ್ಲ, ತಪ್ಪಿಸ್ಕೊಂಡ್ರೆ ಅಂತಂದ್ರೆ ಅದೇ ಚೈನ್ ಇರುತ್ತಲ್ಲ, ಅದು ಯಾವ ಕಡೆ ಹೋಗುತ್ತೆ. ಈಗ ಚೈನ್ ಮಾರ್ಕ್ ಹೇಗೆ ಅಂತಂದ್ರೆ, ಈಗ ನಾನು ನಡೆಯೋ ಸ್ಟೈಲ್ ಬೇರೆ, ಇವ್ರು ನಡೆಯೋ ಸ್ಟೈಲ್ ಬೇರೆ, ಪ್ರತಿಯೊಬ್ಬರು ನಡೆಯೋ ವಾಕಿಂಗ್ ಸ್ಟೈಲ್ ಬೇರೆ ಇರೋ ಥರ ಪ್ರತಿಯೊಂದು ಆನೆಗಳು ನಡೆಯೋ ಸ್ಟೈಲು ಬೇರೆ ಇದೆ. ಸೊ ಅದೇ ಥರನೇ ಒಂದೊಂದು ಆನೆಗೆ ಲೆಫ್ಟಿಗೆ ಚೈನ್ ಕಟ್ಟಿರ್ತೀವಿ, ಒಂದೊಂದು ಆನೆಗೆ ರೈಟಿಗೆ ಚೈನ್ ಕಟ್ಟಿರ್ತೀವಿ. ಅದು ಹೇಳ್ಕೊಂಡು ಹೋಗೋ ಇದರಲ್ಲಿ ಮಾರ್ಕಲ್ಲಿ ಈ ಆನೆ ಈ ಆನೆ ಇಲ್ಲಿ ಹೋಗಿರೋದು ನಮ್ಮ ಆನೆ, ಇಲ್ಲಿ ಹೋಗಿರೋದು ನಮ್ಮ ಆನೆ ಅನ್ನೋದನ್ನ ನೋಡಿ ಕಂಡು ಹಿಡ್ಕೊಂಡು ಹುಡ್ಕೊಂಡು ಹೋಗ್ಬೇಕು, ಟ್ರ್ಯಾಕ್ ಮಾಡಿಕೊಂಡು. ಸೊ ಈಗ ಅದೇ ಈಗ ಇದು ಎಷ್ಟು ಹತ್ತತ್ರ ನಿಮಗೆ ಇವತ್ತು ಒಂದು 10 ಕಿಲೋಮೀಟ್ರ್ ಹೋಗಿದೆಯಾ ಸುದಿ? 10 ಕಿಲೋಮೀಟ್ರ್ ಹೋಗಿದೆಯಾ ಇವತ್ತು? 10-15 ಕಿಲೋಮೀಟ್ರ್ ಕಾಡಲ್ಲಿ ಹೋಗಿದೆ ನಿನ್ನೆ ಬಿಟ್ಟು ಬಂದಾಗ ಜಾಗದಿಂದ. ಕಣ್ ಕಾಣಿಸಲ್ಲ ಅಂದ್ರೂ ಅಷ್ಟು ಫಾಸ್ಟ್ ಆಗಿ ನಡೆಯುತ್ತೆ ಇದು. ಸೊ ಏನಕ್ಕೆ ಆ ಥರ ಈ ಟೈಮಲ್ಲಿ ಜಾಸ್ತಿ ಅಷ್ಟು ದೂರ ಹೋಗ್ತಾ ಇದೆ ಅಂದರೆ, ಒಂದೊಂದ್ಸರಿ ಅಷ್ಟೇ ಇಲ್ಲ, ಒಂದು 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಅಷ್ಟೇ ದೂರ ಹೋಗಿರುತ್ತೆ. ಆಹಾರ ಚೆನ್ನಾಗಿ ಸಿಗ್ತಾ ಇರುತ್ತೆ, ಫುಡ್ ಚೆನ್ನಾಗಿ ಸಿಗ್ತಾ ಇರುತ್ತೆ. ಅವಾಗ ಅಲ್ಲೇ ಮೇಯ್ಕೊಂಡು ನಿಂತು ಬಿಡುತ್ತೆ. ಫುಡ್ ಸಿಗ್ತಾ ಇರೋದಿಲ್ಲ ಒಂದು. ಇನ್ನೊಂದು, ಈ ಟೈಮಿಗೆ ಕಾಡಾನೆಗಳು ಜಾಸ್ತಿ ಇದೆ. ಸೊ ಕಾಡಾನೆಗಳು ಈ ಪಾರ್ಟಲ್ಲಿ ಸ್ವಲ್ಪ ಈಗ ಭದ್ರಾ ಕಡೆಯಿಂದ ಬಂದು ಈಗ ದಾಟಿ ಇಲ್ಲಿ ಇರುತ್ತೆ.
ಸೊ ಇಲ್ಲಿ ಕಾಡಾನೆಗಳಿಗೆ ಸಿಕ್ಕಿದ್ರೆ ಮತ್ತೆ ಫೈಟ್ ಆಗುತ್ತೆ ಅನ್ನೋದು ಗೊತ್ತು. ಸೊ ಈಗ ವೈಲ್ಡಲ್ಲಿ ಹೇಗೆ ಸರ್ವೈವಲ್ ಆಫ್ ಫಿಟ್ಟೆಸ್ಟ್ ಅಂತ ಹೇಳ್ತೀವಿ, ಹಾಗೆ ಅದು ವೈಲ್ಡ್ ಎಲಿಫೆಂಟ್ಸ್ ಇದು ಸಾಕಿರುವಂಥ ಆನೆ ಇವಾಗ. ಸೊ ಇದು ಏನೇ ಅಂದ್ರೂ ಅವು ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ. ಸೊ ಈಗ ಕಣ್ಣಿಲ್ಲದೆ ಇರೋದ್ರಿಂದ ಇದು ಫೈಟ್ ಯಾವ ಕಡೆ ಫೈಟ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಸೊ ಅದು ಡೇಂಜರಸ್ ಆ್ಯಕ್ಟ್ ಆಗೋದ್ರಿಂದ ಇದೇನು ಮಾಡುತ್ತೆ, ಫಾರ್ ಸೇಫ್ಟಿ ಪರ್ಪಸ್ ಇದೇ ಸ್ವಲ್ಪ ದೂರ ಇರಬೇಕು ಅಂತ ಹೇಳಿ ಹೊರಗಡೆ ಹೋಗುತ್ತೆ. ಅಷ್ಟು ದೂರ ಹೋಗುತ್ತೆ ಇದು. ಓಕೆ, ಆದ್ರೂ ಇಲ್ಲೇನೋ ಚುಚ್ಚಿಸ್ಕೊಂಡಿದೆ ಅನ್ಸುತ್ತೆ. ಇಲ್ಲ, ಅದು ಈಗ ಬೇರೆ ಆನೆಗಳಲ್ಲೆಲ್ಲ ನೋಡಿದ್ರಲ್ಲ, ಇಲ್ಲಿ ಇದ್ರ ಥರ ಮೀಸೆ ಥರ ಇರುತ್ತೆ ಅದು ಅಂತ ಹೇಳಿದ್ವಲ್ಲ. ಸೊ ಆ ಥರ ಇರುತ್ತೆ, ಒಂದೊಂದು ಉದುರೋಗುತ್ತೆ. ಅದು ಇದನ್ನ ಈ ಮದ ಬಂದಿದೆ ಅಂತ ಹೇಳ್ತೀವಲ್ಲ ಆನೆಗೆ, ಮದ ಬಂದಾಗ ಇಲ್ಲಿಂದ ಒಂದು ಆಯಿಲ್ ತರ ಇದಾಗುತ್ತೆ, ಸೆಕ್ರೇಟ್ ಆಗುತ್ತೆ. ಓಕೆ, ಸೊ ಅಲ್ಲಿ ನೋಡಿದಾಗ್ಲೇನೆ ನಮಗೆ ಗೊತ್ತಾಗೋದು ಆನೆಗೆ ಮದ ಬಂದಿದ್ಯಾ ಇಲ್ವಾ ಅಂತ. ಮದ ಬಂದಂಗೆ ಆಡ್ತೇವೆ ಅಲ್ಲ, ಒಳ್ಳೆ ಆನೆ ಮದ ಬಂದಂಗೆ ಅಂತಾರಲ್ಲ, ಯೂಶಲಿ ಮದ ಬಂದಾಗ ಹೆಂಗ್ ಆಡುತ್ತೆ ಆನೆ? ಸೊ ಮದ ಬರೋದು ಅಂತಂದ್ರೆ ಇದೊಂಥರ ಅದೊಂದು, ಈಗ ಮದ ಅನ್ನೋದು ಏನಂತಂದ್ರೆ ಈ ಒಂಥರ ಸೆಕ್ಷುವಲ್ ಗ್ರೀಡ್ ತರ. ಓಕೆ, ಸೊ ಅದು ಸೆಕ್ಷುವಲ್ ಗ್ರೀಡ್ ತರ ಅದು ಎವ್ರಿ ಇಯರ್ ಬರುತ್ತೆ. ಸೊ ಅದು ಇಯರ್ಲಿ ಒನ್ಸ್ ಅಥವಾ ಇಯರ್ಲಿ ಟ್ವೈಸ್ ಬರ್ತಾ ಇರುತ್ತೆ. ಬಟ್ ಅದು ಬಂದಷ್ಟು ಒಳ್ಳೇದು ಆನೆಗೆ, ಆನೆ ಹೆಲ್ತ್ ಒಳ್ಳೇದು. ಅದು ಕ್ಲಿಯರ್ ಆದಷ್ಟು ಆನೆಗೆ ಹೆಲ್ದಿಯಾಗಿರುತ್ತೆ. ಅದು ಬರಲಿಲ್ಲ ಅಂತಂದ್ರೆ ಏನೋ ಪ್ರಾಬ್ಲಮ್ ಇದೆ ಅಂತ ಡಿಟೆಕ್ಟ್ ಮಾಡ್ಕೋಬೇಕು. ಒಂದೊಂದ್ಸರಿ ಒಂದೊಂದು ಆನೆಗಳು 2 ವರ್ಷಕ್ಕೆ ಒಂದ್ಸರಿ ಮದಕ್ಕೆ ಬರುತ್ತೆ, ಒಂದೊಂದು ಆನೆಗಳು ಪ್ರತಿ ವರ್ಷ ಮದ ಬರುತ್ತೆ. ಆದ್ರೆ ಸ್ಪರ್ಮ್ ಇದೆಯಲ್ಲ ಅದು ಅಲ್ಲೇ ಲೀಕ್ ಅಲ್ಲ, ಸ್ಪರ್ಮ್ ಲೀಕ್ ಆಗೋದಲ್ಲ, ಅಲ್ಲ ಅದೊಂದು ಏನು ಹೇಳ್ತೀವಿ, ಒಂದು ಇಂಡಿಕೇಶನ್ ಅಷ್ಟೇ, ಇಂಡಿಕೇಶನ್ ತರ. ಸೊ ಅದು ಸೇಮ್ ಲೈಕ್ ಸ್ವೆಟ್ ತರ ಬರ್ತಾ ಇರುತ್ತೆ. ಹಾಗೆ ಈಗ ಹಸುಗಳು ಏನಾದ್ರು ಸಾಕಿದ್ರೆ ಹಸುಗಳು ನೋಡಿ ಈಗ ಹೀಟಿಗೆ ಬಂದಿದೆ ಅಂತ ಹೇಳ್ತಾರೆ. ಸೊ ಲೈಕ್ ಒಂದು ಲ್ಯಾಕ್ಟಿಕ್ ತರ ಇದು ತರ ಜೆಲ್ ತರ ಬರುತ್ತಲ್ಲ. ಸೊ ಅದೇ ತರ ಇದ್ರಲ್ಲೂ ಕಿವಿ ಅಂದ್ರೆ ಮುಂದೆ ಅದೊಂದು ಗ್ಲ್ಯಾಂಡ್ ತರ ಇರುತ್ತೆ, ಅಲ್ಲಿಂದ ಲೀಕ್ ಆಗುತ್ತೆ. ಈವನ್ ಗಂಡನೆಗೆ ಗಂಡನೆಗಿರುತ್ತೆ, ಅದು ಗಂಡನೆಗೆ ಮಾತ್ರ ಇರುತ್ತೆ. ಎಷ್ಟು ಅವರ್ ಅದು ಬರುತ್ತೆ ಸರ್ ಲೀಕ್ ಆಗ್ತಲೇ ಇರುತ್ತೆ? ಅದು ಆ ಥರ ಅದು ಕಂಟಿನ್ಯೂಸ್ ಒಂದೊಂದು ಆನೆಗಳು 3 ತಿಂಗಳು ಆ ಥರ ಸುರಿತಾನೇ ಇರುತ್ತೆ. ಅಂದರೆ ಕಂಟಿನ್ಯೂಸ್ ಅದಕ್ಕೆ ಸುರಿತಾನೇ ಇರುತ್ತೆ ಅಂತ ಅಲ್ಲ, ನಿಧಾನಕ್ಕೆ ಸ್ವಲ್ಪನೇ ಮಾಯಿಶ್ಚರ್ ಆಗಿ ಬರ್ತಾ ಇರುತ್ತೆ. ಓಕೆ, ಇದನ್ನೆಲ್ಲ ಯಾವ ರೀತಿ ಸರ್ ರೀಪ್ರೊಡಕ್ಷನ್ ಎಲ್ಲ ಮಾಡೋದಿಲ್ಲ? ಸೊ ರೀಪ್ರೊಡಕ್ಷನ್ ಎಲ್ಲ ಅದು ಈಗ ಕಾಡಿಗೆ ಬಿಡೋದ್ರಿಂದ ಕಾಡಲ್ಲೇ ಅಲ್ಲೇ ಆಟೋಮೆಟಿಕ್ ನ್ಯಾಚುರಲ್ ಆಗಿ ಆಗುತ್ತೆ. ಇವಾಗ ನಾವು ಹಸುಗಳಿಗೆಲ್ಲ ಮಾಡ್ತೀವಲ್ಲ, ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಡಾಕ್ಟರ್ ಎಲ್ಲ ಬಂದು ಆ ಥರ ಯಾವುದೇ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಯಾವುದೂ ಆಗಲ್ಲ ಇಲ್ಲಿ. ಎಲ್ಲದನ್ನು ನ್ಯಾಚುರಲ್ ಆಗಿ ಆಗುವಂಥದ್ದು. ಅದಕ್ಕೋಸ್ಕರನೇ ವೈಲ್ಡರ್ನೆಸ್ ಇರಬೇಕು ಅನ್ನೋದಕ್ಕೋಸ್ಕರನೇ ಮತ್ತೆ ಕಾಡಿಗೆ ಬಿಡೋದು. ಕೂಗ್ತು ಆನೆ ಗೀಳಿಡ್ತು ಇವಾಗ, ಯಾಕಂದ್ರೆ ಹೊಟ್ಟೆ ತುಂಬಿತು ಅಂತಲ್ಲ? ಅಲ್ಲ ಅಂದ್ರೆ ಅದು ಬೇಗ ತಿನ್ಬೇಕು, ಇವ್ರು ಬೇಗ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಅವರು ಅವ್ರು ತಿನ್ನಿಸ್ತಾ ಇದಾರೆ ಅಷ್ಟು ಆದ್ರೂ ಹೋಗಿ ಜಾಸ್ತಿ ಚೇಷ್ಟೆ ಮಾಡ್ತಿದೆ. ಸ್ವಲ್ಪ ಜೋರ್ ಮಾಡಿದ್ರು ಅಂದ್ರೆ ಆ ತರ ಹಂಗೆ ಕೂಗುತ್ತೆ. ಆ ರೀತಿಯಾಗಿ ಅದೊಂದು ಬಾಂಡಿಂಗ್ ಅವ್ರ ಇದ್ರಲ್ಲಿ. ಇವಾಗ ಆನೆಗಳಿಗೆ ಕಾಣಿಸುತ್ತೆ, ಎಲ್ಲಾ ಫೀಲಿಂಗ್ಸ್ ನ ಅರ್ಥ ಮಾಡ್ಕೊಡುತ್ತೆ. ನಾವು ಹತ್ರದಿಂದ ಬರೋದು, ನಾವು ಅದನ್ನ ಟಚ್ ಮಾಡೋದಿಲ್ಲ, ಟಚ್ ಮಾಡಿದ್ರೆ ಇದಕ್ಕೂ ಫೀಲ್ ಆಗುತ್ತೆ. ಇವಾಗ ಯಾರಾದ್ರೂ ಬರ್ತಾ ಇದಾರೆ ಹೋಗ್ತಾ ಇದಾರೆ ಅಂತ ಇದಕ್ಕೆ ಹೇಗೆ ಸ್ಮೆಲ್ ಆನೆಗಳು ಸ್ಮೆಲ್ ಕಂಡಿಡಿತಾವ? ಅದೇ ಹೇಳಿದ್ವಲ್ಲ, ಒಂದು ದೇವ್ರು ಒಂದು ಕಿತ್ಕೊಂಡ್ರೆ ಇನ್ನೊಂದು ಎಕ್ಸ್ಟ್ರಾ ಕೊಡ್ತಾರೆ ಅನ್ನೋ ಥರ ಇದಕ್ಕೆ ಒಂದಕ್ಕೆ ಸ್ಮೆಲ್ಲು ಮತ್ತೆ ಅಥವಾ ಸೌಂಡು ಈ ಸೆನ್ಸೇಷನ್ಗಳು ಜಾಸ್ತಿ ಹೈಪರ್ ಆಕ್ಟಿವ್ ಆಗಿರುತ್ತೆ. ಇವಾಗ ಎಷ್ಟು ವರ್ಷ ಆಗಿದೆ ಸರ್ ಇದಕ್ಕೆ? 38 ವರ್ಷ, 36 ವರ್ಷ. ಎಷ್ಟು ವೈಟ್ ಇರ್ಬೋದು ಅಂದಾಜು? 35-36 ವರ್ಷ. ಓಕೆ, ಎಷ್ಟು ವೈಟ್ ಇದೆ ಬ್ರದರ್ ಅಂದಾಜು? 4500 kg, 4.25 ಟನ್ ಇದೆ ಅಂದಾಜು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.